Watch full episodes on Jio Hotstar. ನಮಸ್ಕಾರ ಸ್ನೇಹಿತರೆ. ಫುರ್ಫುರಿ ನಗರದಲ್ಲಿ ತುಂಬಾ ಶೆಕೆ ಆಗ್ಬಿಟ್ಟಿದೆ. ಗಾಳಿಲಿ ಪೊಲ್ಯೂಷನ್ ಜಾಸ್ತಿ ಆಗ್ಬಿಟ್ಟಿದೆ. ಸುಂದರವಾದ ಪಕ್ಷಿಗಳು ಕಮ್ಮಿ ಆಗ್ತಾ ಇದೆ. ಕೋಗಿಲೆ ಧ್ವನಿಯಂತೂ ಕೇಳಿಸ್ತಾನೆ ಇಲ್ಲ. ನವಿಲಿನ ಪ್ಯೂ ಪ್ಯೂ ಶಬ್ದ ಕೇಳಿಸ್ತಾ ಇಲ್ಲ. ಇದು ಕಾರಣ ಏನು ಗೊತ್ತಾ? ನಗರದಲ್ಲಿ ಮರಗಳು ಕಡಿಮೆ ಆಗ್ತಾ ಇವೆ. ನಮ್ಮ ನಗರನ ನಾವು ಕಾಪಾಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ಗಿಡಗಳನ್ನ ನೆಡಬೇಕಾಗಿದೆ. ಇದು ಪ್ರತಿಯೊಬ್ಬ ನಾಗರಿಕನ ಧರ್ಮವಾಗಿದೆ. ಇದು ಅವರ ಕರ್ತವ್ಯ. ಯಾರು ನಗರನ ಇಷ್ಟಪಡ್ತಿರೋ ಅವರು ಗಿಡಗಳನ್ನ ನೆಟ್ಟು ಅದನ್ನ ಪೋಷಿಸಬೇಕಾಗಿದೆ. ಗಿಡಗಳನ್ನ ತಮ್ಮ ಮಕ್ಕಳ ರೀತಿ ನೋಡ್ಕೋಬೇಕಾಗಿದೆ. ಜೈ ಹೋ ಮೊದಲು ನನಗೆ ಗಿಡ ನೆಡೋ ಅಭಿಯಾನನ ಇವತ್ತಿನ ಶುರು ಹಚ್ಕೊಂಡ್ಬಿಡ್ತೀನಿ ಕಣೋ. ಈ ಊರಿನಲ್ಲಿ ಮತ್ತೆ ಬೆಳಗ್ಗೆ ಹೊತ್ತಲ್ಲಿ ಕೋಗಿಲೆ ಕೂಗುತ್ತೆ ಕಣೋ. ನಮ್ಮೂರಲ್ಲಿ ಪೊಲ್ಯೂಷನ್ ಇರೋದೆಲ್ಲ ಮಾಯ ಆಗೋಗ್ಬಿಡುತ್ತೆ ಕಣೋ. ಊರಿನಲ್ಲಿ ಬಿಸಿಲು ಮತ್ತೆ ಕಮ್ಮಿ ಆಗೋಗ್ಬಿಡುತ್ತೆ. ಮತ್ತೆ ನಾವು ಒಳ್ಳೆ ಗಾಳಿ ವಾತಾವರಣನ ಸೇವಿಸಬಹುದು ಕಣೋ. ಅಯ್ಯ ಬಟ್ ಬಾಯಿ ಬಂದಿದ್ ಮಾತಾಡ ಬರ ಕೂತ್ಕೊ ಇಲ್ಲಿ. ಹಗಲ್ ಗನ್ಸು ಕಾಣೋದನ್ನ ಮೊದ್ಲು ಬಿಟ್ಬಿಡೋ ನೀನು. ಅರೆ ಈ ಮೊಟ್ಟು ಎಲ್ಲೋಗ್ಬಿಟ್ಟ? ಇಲ್ಲೂ ಕಾಣ್ತಿಲ್ಲ. ಎಲ್ಲೋ ಊಟ ಬೆಳಬೆಳಗ್ಗೆನೆ. ಮೊಟ್ಟು ಮೊಟ್ಟು ರಾತ್ರಿ ಮರ ಎಲ್ಲಿಂದ ಬಂದ್ಬಿಟ್ಟು ಇಲ್ಲಿಗೆ? ಮೋಟು ಬಂದು ನಿನ್ನೆ ರಾತ್ರಿ ಮರ ಇಲ್ಲಿ ಇರ್ಲೇ ಇಲ್ಲ. ಈಗ ಇದ್ದಕ್ಕಿದ್ದಾಗ ಎಲ್ಲಿಂದ ಬಂದಿದ್ದು? ನಾನು ಅದನ್ನ ಕೇಳ್ತಾ ಇದ್ದೆ. ನೀವಿಬ್ರು ಮರನ ಯಾಕೆ ಮುಟ್ಟಕ್ ಹೋದ್ರಿ? ಇನ್ನು ಅದ್ರ ಬೇರ್ ಸಹಿತ ಬೆಳೆದಿಲ್ಲ ಸರಿಯಾಗಿ. ನಾನು ಗಿಡ ನೆಡಿ ಮರ ಬೆಳೆಸಿನ ಅಭಿಯಾನನ ಶುರು ಮಾಡ್ಕೊಂಡಿದ್ದೀನಿ. ಅವ್ರು ಎಷ್ಟೊಂದು ಕಷ್ಟಪಟ್ಟು ಈ ಮರನ ಟ್ರಕ್ ಅಲ್ಲಿ ಲೋಡ್ ಮಾಡ್ಕೊಂಡು ತಗೊಂಡ್ಬಂದಿದ್ದೆ. Hi friends, this is Mickey Online and please welcome on my channel. ಮೋಟು ಅಣ್ಣ ಗಿಡಗಳ ನೆಡೋ ಅಭಿಯಾನ ಶುರು ಮಾಡಿದ್ದಾರೆ. It's interesting. ಮೋಟು ಆ ವಿಡಿಯೋ ಬಿಟ್ಟು ಇಲ್ಲಿ ಬಂದು ನಮ್ಮನ್ನ ಕಾಪಾಡ ಬಾ. ಸಾರಿ ಒಂದು ನಿಮಿಷ. ಅಯ್ಯೋ ಪತ್ಲು ನಾವಿಬ್ರು ಸೇರ್ಕೊಂಡು ಈ ಊರವ್ರಿಗೆಲ್ಲ ಹೋಗಿ ಪ್ರಸಾರ ಮಾಡ್ಬೇಕಣೋ. ಮರದ ಬೇರು ಗಟ್ಟಿ ಆಗೋವರೆಗೂ ನೀವು ಮರನ ಮುಟ್ಟಕ್ ಹೋಗ್ಬೇಡಿ ಅಂತ ಹೇಳ್ಬೇಕು. ನಾನು ಊರ್ ಪೂರ್ತಿ ಇದೇ ತರ ಮರ ನೆಟ್ಟಿದ್ದೀನಿ ಕಣೋ. ಮರ ಹೆಂಗ್ ನಡ್ಬೇಕು ಅಂತ ಇವಾಗ ನಾನು ನಿನ್ಗೆ ಹೇಳ್ಕೊಡ್ತೇನೆ. ಮೋಟು ಬಾಕ್ಸರಣ ಮಾಡಿ ಬರೋಣ. ಅಯ್ಯಯ್ಯೋ ಇದನ್ನ ಬಚ್ಚಿಕಾಕೊಂಡ್ಬಿಟ್ರಪ್ಪ ನಾವು. ಅಯ್ಯೋ ನನ್ನ ಕಾರು. ಅಯ್ಯೋ ಏನಾಗ್ತದೆಯಪ್ಪ ಇಲ್ಲಿ? ನಾನು ಇಡೀ ರಾತ್ರಿ ಎಷ್ಟೊಂದು ಕಷ್ಟಪಟ್ಟು ಎಲ್ಲಾ ಕಡೆನೂ ಮರಗಳನ್ನ ನೆಟ್ಟಿದ್ದೆ. ನೀವು ನೋಡಿದ್ರೆ ಎಲ್ಲ ಬಿಡಿಸ್ತಾ ಇದ್ದೀರಾ. ಇವೆಲ್ಲ ನಿನ್ ಕರ ಮತ್ತೇನಾ ಮೋಟು? ಆದ್ರೆ ಇವ್ನಿಗೆ ಬಿಡ್ಬಾರ್ರಿ ಇವನ್ನ. ಅಯ್ಯೋ ಒಳ್ಳೆ ಕಾಲ ಇಲ್ಲ. ನಮಗ್ ನಾವೇನ್ ಮಾಡ್ತೀರಿ ಅಂತ ಹೇಳ್ಬಿಟ್ಟು ನೋಡಿರಾ? ಹೇಳ್ತೀನಿ ಬಾಯಿಲೆ. ಬಂದೆ. ಅಯ್ಯೋ ಬೇಗ ಓಡ್ ಬರ ಮತ್ಲ ಒಳಗಡೆ. Hey guys, ಇವಾಗ ನಾನು ನಿಮ್ಗೆ guys keep watching Mickey Online. ಕಾಪಾಡಿ ಸರ್. ಏನು ಏನಾಯ್ತು? ಹೊಡೀರಿ ಅವರನ್ನ. ಅಯ್ಯಮ್ಮ ಮೋಟು ಪತ್ಲು ಇಬ್ರು ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಬನ್ನಿ ಆಚೆ ಕಡೆ ಬರ್ಬಿಡಿ. ಲಾಕಪ್ ನಲ್ಲಿ ಅಪರಾಧಿಗಳು ಮಾತ್ರ ಇರೋದು, ಒಳ್ಳೆಯವರು ಇರಬಾರ್ದು. ಯಾರಾದ್ರೂ ಇವ್ರ ಮೇಲೆ ಕೈ ಇಟ್ಟ ಅಂತ ಹೇಳಿದ್ರೆ ಸರಿ ಇಲ್ಲ. ಇವರು ನನ್ನ ಕಸ್ಟಡಿ ಇದ್ದಾರೆ. ಮೋಟು ಪತ್ಲು ನಾನು ಒಳಗಡೆ ಬಂದ್ಬಿಡ್ತೀನಿ, ಇಲ್ಲ ಓದಾಕ್ಬಿಡ್ತಾರೆ. ಅಯ್ಯೋ
ಅಯ್ಯಮ್ಮ ಮೋಟು ಏನು ಮಾಡ್ಬಿಟ್ಟಿಯೋ ಅಮ್ಮ. ಚಿಕ್ಕಪ್ಪ ಸರ್ ನಡೆದಿದ್ದ ಕತೆ ಎಲ್ಲ ನಾ ಹೇಳ್ತೀನಿ ರೀ ಸರ್. ಅಯ್ಯಮ್ಮ ಮೋಟು, ನಿನ್ಗೆ ಗಿಡ ನೆಡೋದು ಮರ ಬೆಳೆಸೋ ಅಭಿಯಾನ ಏನೋ ಬಹಳ ಚೆನ್ನಾಗಿದೆ ಕಣವ. ಆದ್ರೆ ಒಂದೇ ಒಂದು ತಪ್ಪಿದೆ. ಆದ್ರೆ ಇಷ್ಟು ದೊಡ್ಡ ದೊಡ್ಡ ಮರಗಳನ್ನ ನೆಡಬಾರ್ದು ನೀನು. ನಡಿ, ಅವ್ರಿಗೆಲ್ಲ ಸಾರಿ ಕೇಳ್ಕೊ. ದಯವಿಟ್ಟು ಕ್ಷಮಿಸ್ಬಿಡಪ್ಪ, ನನ್ನಿಂದ ತಪ್ಪಾಗೋಯ್ತು. ದಯವಿಟ್ಟು ಕ್ಷಮಿಸ್ಬಿಡಿ. ಇನ್ನು ಮುಂದೆ ನಾನು ಸರಿಯಾಗಿ ಮರ ನೆಡ್ತೀನಿ, ಬೀಜ ನೆಡ್ತೀನಿ, ನೀರ್ ಹಾಕ್ತೀನಿ, ಗೊಬ್ಬರನೂ ಹಾಕ್ತೀನಿ. ಸಾರಿ. ಆಯ್ತು ನಡೀರವ ಅಣ್ಣ. ಆಯ್ತು ಅಂತ ಕೇಳ್ಕೊಂಡವನೆ. ಅರೆ ಎಷ್ಟೊತ್ತಾಗೋಯ್ತು, ಈ ಬೀಜದಿಂದ ಒಂದು ಗಿಡನೂ ಆಚೆ ಬಂದಿಲ್ವಲ್ಲ. ಓ ಅನ್ಸುತ್ತೆ ಡಾಕ್ಟರ್ ಹೋಗಿ ಭೇಟಿ ಮಾಡ್ಲೇಬೇಕು ನಾನೀಗ. ಅಲ್ಲ ಡಾಕ್ಟ್ರಣ್ಣ, ಬೀಜ ಬಿಟ್ಬಿಟ್ಟು ಮರ ಬೆಳೆಸೋದು ಬಹಳ ಲೇಟ್ ಆಗುತ್ತೆ ತಾನೇ? ಏನಾದ್ರು ಒಂದು ದಾರಿ ಇದೆಯಾ ಅಣ್ಣ? ಇವತ್ತೇನಾದ್ರೂ ಬೀಜ ನೆಟ್ರೆ ನಾಳೆ ದೊಡ್ಡದಾಗಿ ಮರ ಆಗೋ ಚಾನ್ಸಸ್ ಏನಾದ್ರು ಇದೆಯಾ? ಅಯ್ಯೋ ನನ್ನ ಜೀವನಗಳೇ ಅಮೌಂಟು, ನಾನು ಇದೀನಲ್ಲ. ನನ್ನ ಜೀವನಗಳೇ ಅಮೌಂಟು, ಇದು ಸ್ಪೆಷಲ್ ಬೀಜ ಕಣೆ. ಇದನ್ನೇನಾದ್ರೂ ಇವತ್ತು ಹಾಕಿದ್ರೆ ನಾಳೆಗೆ ಮರ ದೊಡ್ಡದಾಗ್ಬಿಟ್ಟಿರುತ್ತೆ ಕಣೆ, ನಿಜವಾಗ್ಲೂ. ಅರೆ ಡಾಕ್ಟರ್, ಈಗ ವಿಷಯ ನಾನು ಈಗ ಹೋಗ್ಬಿಟ್ಟು ಇಡೀ ಊರಿಗೆಲ್ಲ ಬೀಜ ಬಿಟ್ಬಿಡ್ತೀನಿ. ಮೋಟು ಯಾವ್ದು ದೊಡ್ಡ ಸಮಸ್ಯೆನೆ ಮಾಡಂಗವನಲ್ಲ ಬಾ. ನಡಿ, ಈಗಲೇ ಹೋಗ್ಬಿಟ್ಟು ಎಲ್ಲ ಕಡೆ ಬೀಜ ಬಿತ್ತು ಬಿಡ್ತೀನಿ. 109, 110, 120, 115. ಸಮಾಚಾರ ಎಷ್ಟು ಜನ ಸಿಗ್ನೀರು? ಅಯ್ಯಮ್ಮ ಇಡೀ ಊರಲ್ಲಿ ಮರ ಅಂದ್ರೆ ಮರಗಳು. ಯಾರು ಹೊರಗಡೆ ಎಷ್ಟು ಜೋರ ಕೂಗ್ತಾ ಇರೋದು? ಇದೆಲ್ಲ ಕೆಡ್ಸ್ಬಿಟ್ರಲ್ಲ ಬಾ. ಅರೆ ಇದೇನಿದು? ಮೊಟ್ಟರು ಏನಿದೆ ಕತೆ? ಅಲ್ಲ ಕಣ ಅದು. ಅರೆ ಇಷ್ಟಕ್ಕೆಲ್ಲ ಆಕ್ಸಿಡೆಂಟ್ ಮಾಡ್ಕೋತೀರಾ ನೀವು? ನೋಡಿ ಎಲ್ಲ ಕಡೆನೂ ಹಸಿರು ಹಸಿರು ತುಂಬಿಕೊಂಡಿದೆ ಅಲ್ಲ. ಹೆಚ್ಚಿಗೆ ಇರೋದನ್ನ ಟ್ರಿಮ್ ಮಾಡಿದ್ರೆ ಆಗೋಯ್ತು. ಆದ್ರೆ ಇದ್ರದ್ದೇನ್ರ ಮಾಡ್ತಿರಲ್ಲ. ಇವಾಗ ನಿಮ್ಮನ್ನ ದೇವ್ರು ಕಾಪಾಡಕ್ ಸಾಧ್ಯ ಇಲ್ಲ. ಮೋಟು ಬಾಗಿಲ್ನ ಓಪನ್ ಮಾಡ್ಬಿಡು. ಇಬ್ರು ಎಸ್ಕೇಪ್ ಆಗ್ತಿದ್ದಾರೆ. ಎಲ್ಲೋಗ್ತಿದ್ರು? ಗೈಸ್ ಲುಕ್, ಮೋಟು ಪತ್ಲೋಣ ಇಲ್ಲಿದ್ದಾರೆ. ಅಯ್ಯೋ ನೀನೇನಪ್ಪ ಇಲ್ಲಿ? ಬರ ಮೊದ್ಲು ಓಡಬೇಡ ಮೊದ್ಲು. ಅಯ್ಯೋ ಮೋಟು ಪತ್ಲೋಣ ನಿಂತ್ಕೊಳ್ಳಿ. ಮೋಟು ಪತ್ಲು ಅಣ್ಣನ ಕ್ರೌಡ್ ಚೇಸ್ ಮಾಡ್ತಾ ಇದ್ದಾರೆ. ಬಟ್ ಯಾಕೆ ಮಾಡ್ತಾ ಇದ್ದಾರೆ? ವಾಚಿಂಗ್ ಮಿಕ್ಕಿ ಆನ್ಲೈನ್. ಬಚಾವಾದೆ. ನಾಟ್ ಟು ವರಿ ಮೈ ಫ್ರೆಂಡ್ಸ್, ಲೈವ್ ಸ್ಟ್ರೀಮ್ಗಳು ಈ ತರ ಆಗ್ತಾ ಇರುತ್ತೆ. ಕೀಪ್ ವಾಚಿಂಗ್ ಮಿಕ್ಕಿ ಆನ್ಲೈನ್. ಚಿಕ್ಕಪ್ಪ ಸರ್ ಬಾಗಿಲು ತೆಗೀರಿ. ಸರ್ ಹೆಲ್ಪ್ ಮಾಡಿ ಸರ್. ಅಯ್ಯೋ ಬೇಡ ಅಯ್ಯೋ. ಫೋಟೋ ಹೆಂಗಾರು ಬಿಡಿಸ್ಕೊಂಡು ಒಳಗಡೆ ಬಾರೋ. ಇವತ್ತು ಅದೇ ಗ್ಯಾರಂಟಿ ಕಣೋ. ಇದೇ ಸೇಫ್ ಜಾಗ ಅತ್ತ ಮೇಲೆ ಬೇಗ. ನಿಮ್ಮಿಬ್ಬರನ್ನ ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ. ಏನುಳ ಮೊಟ್ಟು ಅಪಾರೋ ಬೇಗ.
ಬೇಗ ಮೋಟು ಅವ ಎಲ್ಲ ನಿಂತ್ಕೊಳ್ಳಿ. ಇವ್ರ್ಯಾರಪ್ಪ? ಇಲ್ಲಿ ಏನೇನಾಗ್ತಾ ಇದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಅದಕ್ಕೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ. ಮೋಟು ಅವರೇ, ನೀವು ನಿಜಕ್ಕೂ ತುಂಬಾ ಒಳ್ಳೆ ಕೆಲಸ ಮಾಡಿದ್ದೀರಾ. ಆದ್ರೆ ಸ್ವಲ್ಪ ಜಾಸ್ತಿನೇ ಮಾಡಿದ್ದೀರಾ. ನೋಡಿ, ಫುರ್ಫುರಿ ನಗರದಲ್ಲಿ ತುಂಬಾ ಚೆನ್ನಾಗಿದೆ ವಾತಾವರಣ. ಈಗ ನಾವು ನೆಮ್ಮದಿಯಾಗಿ ಉಸಿರಾಡಬಹುದಾಗಿದೆ. ಇಲ್ಲಿ ಮೊದಲ ಸಲ ಹಕ್ಕಿಗಳ ಶಬ್ದ ಕೇಳಿಸ್ತಾ ಇದೆ ನನಗೆ. ಆದ್ರೆ ಇವಾಗ ನಮ್ ಕತೆ ಏನ್ರಿ ಡೋಂಟ್ ವರಿ ಮಾಡ್ಕೋಬೇಡ್ರಪ್ಪ. ನನ್ನ ಹತ್ರ ಸ್ಪೆಷಲ್ ಸ್ಪ್ರೇ ಒಂದಿದೆ. ಇದರಿಂದ ಎಲ್ರನ್ನು ಸರಿ ಮಾಡ್ತೀನಿರಪ್ಪ. ತಗೊಳ್ರಪ್ಪ, ತಗೊಳ್ಳಿ ತಗೊಳ್ಳಿ. ಸರಿ ಹೋದ್ರಿ. ನನ್ನ ಜೀವಿತಗಳೇ ಅಮೌಂಟು. ಊರಲ್ಲಿ ಎಲ್ಲೆಲ್ಲಿ ಮರಗಳು ಬೇಡವೋ ಅದನ್ನೆಲ್ಲ ನಾನು ಮಾಯ ಮಾಡ್ಬಿಡ್ತೀನಿ. ಆದ್ರೆ ಮ್ಯಾಕ್ಸಿಮಮ್ ಮರಗಳು ಇರ್ಲೇಬೇಕಣ್ಣ. ಯಾಕೆಂದ್ರೆ ಎಲ್ರಿಗೂ ಮೆಸೇಜು, ಗಿಡ ನೆಡಿ ಮರಗಳನ್ನ ಬೆಳೆಸಿ ಅನ್ನೋ ಅಭಿಯಾನ ಎಲ್ರಿಗೂ ಗೊತ್ತಾಗಬೇಕು. ಅಯ್ಯಬ್ಬ, ಆದ್ರೆ ನನ್ನ ಕತೆ ನೋಡಿ ಇಲ್ಲಿ. ಅಯ್ಯೋ, ಈ ಪಕ್ಷಿಗಳನ್ನ ಯಾರಾದ್ರೂ ಓಡಿಸಿ ಬೇಗ. ಅವ್ರು ಏನ್ ಮಾಡ್ತಾ ಇದ್ದೀರಾ? ಬಿಡಿ ನನ್ನ, ಏನ್ ಮಾಡ್ತಾ ಇದ್ದೀರಾ? ಬಿಡಿ ನನ್ನ, ಏನ್ ಮಾಡ್ತಾ ಇರೋ? ನನ್ನೇ ಮಾಡ್ತಾ ಇದ್ದೀರಾ? ಬಿಡಿ ನನ್ನ. ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡಿದ್ರೆ ಭಗವಂತನ್ಗೆ ತುಂಬಾ ಖುಷಿ ಆಗತ್ತೆ. ಆಗ ಅವನು ನಿಮ್ಗೆ ಎಲ್ಲಾ ತರ ಸಹಾಯನೂ ಮಾಡ್ತಾನೆ. ಸುಮ್ನೆ ಯಾಕೆ ಕೂತಿದ್ದೀರಾ? ಹೋಗಿ ಹೋಗಿ, ನೀವು ಎಲ್ಲರಿಗೂ ಸಹಾಯ ಮಾಡಿ. ದೇವ್ರು ನಿಮ್ಗೂ ಸಹಾಯ ಮಾಡ್ತಾನೆ. ನಡೆಯೋ ಪಾಪ, ನಾವು ಅಂತವ್ರಿಗೆ ಸಹಾಯ ಮಾಡೋಣ ಕಣೋ. ಏನಂತೀಯೋ? ಅಯ್ಯ ಮೋಟು, ಅಂತ ಜನಗಳನ್ನ ನಾವೀಗ ಎಲ್ಲ ಹುಡ್ಕೊಂಡು ಹೋಗೋದು? ಅಯ್ಯೋ ಪತ್ಲು, ರಸ್ತೆಲಿ ಹುಡ್ಕೊಂಡೋದ್ರೆ ಎಲ್ಲಾರು ಬೀದಿಲಿ ಒಂದ್ ಕಡೆ ಅಂತವ್ರು ಮಲ್ಕೊಂಡಿರ್ತಾರೆ ಕಣೋ. ಬರ ಲೇಟ್ ಮಾಡೋದ್ ಬೇಡ. ಈಗ ಬಾ, ನಿಮ್ ದುಡ್ಡಲ್ಲಿ ಇಟ್ಟಿದ್ದೀನಿ, ತಗೊಳ್ರಿ. ಪತ್ಲು ಅಲ್ಲೋಡು. ಪಾಪ ಮನುಷ್ಯ ಅರ್ಧಗಿರೋ ಬಟ್ಟೆಯಲ್ಲಿ ಕುತ್ಕೊಂಡಿದ್ದಾನೆ ಕಣೋ. ಹೊಸ ಬಟ್ಟೆ ಕೊಡ್ಸೋಣ ಕಣೋ ಅವ್ರಿಗೆ. ಅಲ್ಲೋಡ ಬಟ್ಟೆ ಅಂಗಡಿ, ಬಾ ಹೋಗೋಣ, ಕೊಡ್ಸೋಣ ಅವ್ರಿಗೆ. ಸಮಯ 2 ಶರ್ಟ್ 2 ಪ್ಯಾಂಟ್ ಕೊಡ್ತೀರಾ? ಯಜಮಾನ್ರೆ, ತಮಗ್ ಹಾಕೊಳಕ್ಕೆ ಬಟ್ಟೆನೇ ಇಲ್ಲ ಅಲ್ವಾ? ಅರೆ ಇಲ್ಲ 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 ಇಲ್ಲ, ನನಗೆ ಯಾವ್ದು ಹೊಸ ಬಟ್ಟೆ ಅವಶ್ಯಕತೆ ಇಲ್ಲ. ಏನ್ ಮಾಡ್ತಾ ಇದ್ದೀರಾ? ಬಿಡಿ ನನ್ನ, ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತೀರಾ? ನನ್ನೇ ಮಾಡ್ತಾ ಇದ್ದೀರಾ? ಬಿಡಿ ನನ್ನ. ತಗೊಳ್ಳಿ ಇದು. ಅರೆ ಭಾರಿ ಕಷ್ಟಪಟ್ಟು ನಾನು ಎರ್ದೋಗಿರೋ ಬಟ್ಟೆ ಹೊಂಚ್ಕೊಂಡ್ ಬಂದಿದ್ದೀನಿ ಡ್ರಾಮಾದಲ್ಲಿ ಕ್ಯಾರೆಕ್ಟರ್ ಮಾಡಕ್ಕೆ. ನೀವು ನೋಡಿದ್ರೆ ನಾನು ತೆಗೆದ್ಬಿಟ್ಟು ಹೊಸ ಬಟ್ಟೆ ಹಾಕ್ಬಿಟ್ರ ನೀವು. ನಿಮ್ಮಿಬ್ಬರನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ನಾನು. ತಿರ್ಗಾ ನನ್ನ ಕಣ್ಣಿಗೆ ಕಾಣಿಸ್ಕೋಬೇಡಿ ನೀವು. ಇವತ್ತು ತುಂಬಾ ತಿಂದ್ಬಿಟ್ಟೆ ನಾನು. ಅರೆ ಮರ್ತೆ ಹೋಗ್ಬಿಟ್ಟಿದ್ದೆ ನಾನು. ನಾನ್ ವೆಜ್ ರೆಸ್ಟೋರೆಂಟ್ ಎದುರುಗಡೆನೆ ಇದೆ. ಪಾಗಿ ನಾನು ವೆಜ್ ರೆಸ್ಟೋರೆಂಟಿಗೆ ಹೋಗಿ ತಿಂದ್ಬಿಟ್ಟೆ. ಎಷ್ಟು ಚೆನ್ನಾಗಿರೋ ತಂದೂರಿ ಚಿಕನ್ ಇದೆ. ಬಾಯಲ್ಲಿ ನೀರು ಬರ್ತಾ ಇದೆ. ಆದ್ರೆ ಪತ್ಲು ನೋಡೋ ಮನುಷ್ಯ ಪಾಪ ಸಖತ್ ಹಸ್ಕೊಂಡ್ಬಿಟ್ಟಿದ್ದಾನೆ ಕಣೋ. ನಾವು ಏನಾದ್ರೂ ಅವ್ರಿಗೆ ಸಹಾಯ ಮಾಡ್ಲೇಬೇಕು ಕಣೋ. ಪಾಪ ಇಂಥವ್ರಿಗೆ ಸಹಾಯ ಮಾಡಿದ್ರೆ ಬಹಳ ಒಳ್ಳೇದಾಗತ್ತೆ ಕಣೋ. ಮೋಟು, ಒಂದ್ಸರಿ ಸಹಾಯ ಮಾಡಕ್ ಮುಂಚೆ ಯೋಚನೆ ಮಾಡ. ಬನ್ನಿ ಬನ್ನಿ, ಏನ್ ಬೇಕು ಸಹಾಯ ಮಾಡ್ತೀವಿ. ನೋಡಿ, ತಂದೂರಿ ಚಿಕನ್ನು, ಮುಗ್ಲಾಯ್ ಚಿಕನ್ನು, ಮತ್ತೆ ಏನೇನ್ ಚಿಕನ್ ಐಟಮ್ಸ್ ಗಳಿದೆಯೋ ಬೇಗ ಬೇಗ ತಂದಾಕ್ ಬಿಡಿ. ಇವಾಗ್ಲೇ ತಗೊಂಡ್ಬರ್ತೀನಿ. ಅರೆ ಅರೆ ಇಲ್ಲ ಅಣ್ಣವ್ರೆ, ನನಗೆ ತಿನ್ನಕ್ ಇಷ್ಟ ಇಲ್ಲ. ಅರೆ ಯಜಮಾನ್ರೆ, ಸಂಕೋಚ ಮಾಡ್ಬೇಡಿ ನೀವು. ಬಿಲ್ ನಾವು ಕೊಡ್ತೀವಿ, ಹೊಟ್ಟೆ ತುಂಬ ತಿನ್ನಿ ನೀವು. ಪಾಪ ಮುಖ ಬಾಡೋಗ್ಬಿಟ್ಟಿದೆ ಕಣ. ತಿನ್ನಿ. ಯಾರು ಹೇಳಿದ್ರು ನಿಮ್ಗೆ? ಏನ್ ಬೇಕು ತಗೊಳ್ಳಿ. ನೀರು ಕುಡಿತೀರಾ? ಇದು ಸ್ವಲ್ಪ ತಗೊಳ್ಳಿ. ಯಜಮಾನ್ರೆ, ಯೋಚನೆ ಮಾಡಬೇಡಿ. ನಾವ್ ಯಾರಿಗೂ ಏನು ಹೇಳಕ್ ಹೋಗೋದೇ ಇಲ್ಲ. ನಾವ್ ಇರೋದು ಏನಕ್ಕೆ ಗೊತ್ತಾ? ನಿಮ್ಮಂತ ನಿರ್ಗತಿಕರಿಗೆ ಸಹಾಯ ಮಾಡೋದಕ್ಕೋಸ್ಕರ. ನಿಮ್ಮಂತವ್ರಿಗೆ ಸಹಾಯ ಮಾಡಿದ್ರೆ ಆ ಭಗವಂತ ಬಹಳ ಸಂತೋಷ ಪಡ್ತಾನೆ. ನೋಡಿದ್ರಾ?
ಹೊಟ್ಟೆ ತುಂಬಾ ತಿಂದಾದ್ಮೇಲೆ ನಿಮ್ ಮುಖ ಎಷ್ಟು ನಗು ಮುಖ ಆಗಿದೆ ನೋಡಿ. ಪಾಪ ಎಷ್ಟು ದಿವಸ ಆಗಿತ್ತೋ ನೀವು ತಿಂದು. ಹಸುವಾಗಿರ್ಲಿಲ್ಲ ನನಗೆ. ಈಗ ತಾನೇ ಎದುರುಗಡೆ ಇರೋ ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಬಂದಿದ್ದೆ. ತುಂಬಾ ಬಲವಂತ ಮಾಡಿ ತಿನ್ಸ್ಬಿಟ್ರಿ ನೀವು ನನಗೆ. ನನ್ನ ಹೊಟ್ಟೆ ಹುಷಾರಾಗಿರಿ. ಮತ್ ಯಾರಿಗಾದ್ರೂ ಬಲವಂತವಾಗಿ ತಿನ್ಸಿದ್ರೆ ಮೊದ್ಲು ನಾವು ಅಯ್ಯೋ ಪಾಪ ಅಂತ ಇದ್ದವ್ರು ಸಹಾಯ ಮಾಡಕ್ ಹೋದ್ರೆ ಸಿಟ್ ಮಾಡ್ಕೊಂಡು ನಮ್ಗೆ ಹೊಡೆಕ್ ಬರ್ತಾರಲ್ಲ. ಎಂತ ಕಾಲ ಬಂದ್ಬಿಡ್ತಾಯ. ಕೇಳ್ರಿ, ಸಹಾಯ ಮಾಡಿ ಇಲ್ಲ ಬಿಡಿ, ಮೊದ್ಲು ನನ್ ದುಡ್ಡು ಕೊಟ್ಬಿಟ್ಟು ಹೋಗಿ ಇಲ್ಲಿಂದ. ನೀವು ಎಷ್ಟಾಗಿದೆ ಸ್ವಾಮಿ? ಟೋಟಲ್ ಆಗಿ 5,000 ರೂಪಾಯಿ. 5,000 ರೂಪಾಯಿ ನಾವೇನ್ ಬರ್ತೀವಪ್ಪ. ಪತ್ಲು, ನಮ್ಗೆ ಪರಿಚಯ ಇಲ್ಲಿರೋರ್ಗೆ ನಾವು ಇನ್ ಸಹಾಯ ಮಾಡೋದು ಬೇಡ ಕಣೋ. ನಮ್ಗೆ ಯಾರು ಪರಿಚಯ ಇರ್ತಾರೋ ಅವ್ರಿಗೆ ಮಾತ್ರ ಸಹಾಯ ಮಾಡೋಣ. ಅಯ್ಯೋ ನಿಂಗೆ ತಿಕ್ಕಲ್ ಹಿಡ್ದಿದ್ದೇನೆ, ಅವ್ರಿಗೆಲ್ಲ ಸಹಾಯ ಮಾಡಕ್ ಹೋಗ್ತಿದೀಯಲ್ಲ. ಅಯ್ಯೋ ಹೇಳಿಲ್ಲ ನಮ್ಮ ಪತ್ಲು, ಭಗವಂತ ಬಹಳ ಸಂತೋಷ ಪಡ್ತಾನೆ ಅಂತ. ಏನ್ ಸಂತೋಷ ಪಡ್ತಾನೋ ಏನೋ, ನೋಡು ಹೆಂಗ್ ಹೊಡೆದಾಕ್ಬಿಟ್ರು, ಇಲ್ಲೆಲ್ಲ ನವ್ತಾ ಇದ್ದಾರೆ. ಹೋಗ್ಲಿ ಬಿಡೋ ಪತ್ಲು, ಅವಶ್ಯಕತೆ ಇರೋರಿಗೆ ನಾವು ಸಹಾಯ ಮಾಡ್ಲೇಬೇಕು ಕಣೋ. ಅಲ್ಲೋಡೋ ಚಿಂಗಮ್ ಸರ್ ಬರ್ತಾ ಇದಾರೆ. ಪಾಪ ಏನೋ ಟೆನ್ಷನ್ ಇದ್ದಾರೆ ಕಣ ಅವರು. ನಡಿಯೋ ಹೋಗಿ ಕೇಳೋಣ. ನನ್ಗನ್ಸುತ್ತೆ ಅವ್ರಿಗೆ ಏನೋ ಸಹಾಯ ಬೇಕು ಅಂತ. ಹಲೋ ಚಿಂಗಮ್ ಸರ್, ನಮ್ಗೇನಾದ್ರೂ ಸಹಾಯ ಬೇಕಾಗಿತ್ತಾ ಸರ್? ಅಯ್ಯಮ್ಮ, ನನಗೆ ನಿಜವಾಗ್ಲೂ ಸಹಾಯ ಬೇಕಾಗಿದೆ. ಏನ್ ಸಹಾಯ? ಅಯ್ಯಮ್ಮ, ಒಬ್ಬ ಟೆರರಿಸ್ಟ್ ಲೀಡರು ಸಿಟಿಲೆಲ್ಲ ಸುತ್ತಾಡ್ತಾ ಇದ್ದಾರಂತೆ. ಅವನ್ನ ನಾವು ಹುಡುಕ್ಬೇಕಾಗಿದೆ. ಈಗ ಕಮಿಷನರ್ ಸಾಹೇಬರು ನನಗೆ ಆರ್ಡರ್ ಮಾಡಿದ್ದಾರೆ, ಅವನ್ನ ಹುಡುಕಮ್ಮ ಅನ್ಬಿಟ್ಟು. ನಾನು ಹುಡ್ಕೊಂಡು ಹೋಗದೆ ಹೋದ್ರೆ ನನ್ನ ಕೆಲಸನ ತೆಗೆದಾಕ್ಬಿಡ್ತಾರೆ. ಅವನ್ನ ಹುಡ್ಕೋದಿಕ್ಕೆ ನಾನ್ ನಿಮ್ ಜೊತೆ ಸಹಾಯ ಮಾಡ್ತೀವಿ ಸರ್. ಇಲ್ಲ 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 ಇಲ್ಲ, ಬೇಡ 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 ಬೋಟು, ನೀವು ನನಗೆ ಸಹಾಯ ಮಾಡೋದ್ ಬೇಕಾಗಿಲ್ಲ. ಕಮಿಷನರ್ ಸಾಹೇಬರು ಹೇಳಿದರೆ ನಾನೇ ಅವನ್ನ ಹಿಡಿಬೇಕಂತೆ. ನೀವು ಮನೆಗೆ ಊಟ ಮಾಡಿ ಮಲ್ಕೊಬಿಡಿ. ಸರಿ ಚಿಕ್ಕಮ್ ಸರ್. ಎಲ್ಲಿದ್ದಾನೀಗ? ಕಾಕೊಳ್ತಾನೆ. ಪತ್ಲು ಅಲ್ಲೋಡು, ಚಿಂಗಮ್ ಸರ್ ಹುಡುಕ್ತಿರೋದು ಇವನ್ಗೆ ಇರ್ಬೋದು ಕಣೋ. ಹಂಗೆ ಕಾಣಿಸ್ತಾ ಇದ್ದಾನೆ ಕಣ ಇವನು. ಹುಡುಕಿ ಹುಡುಕ್ರಿ. ಚಿಂಗಮ್ ಸರ್ ನೋಡಿ ಸರ್, ಸಿಕ್ಕಾಕೊಂಬಿಟ್ಟ. ನೀವು ಹುಡುಕ್ತಾ ಇದ್ರಲ್ಲ ಅವನ್ಗೆ ಸರಿಯಾಗಿ ಕೊಟ್ಟೆ. ಚಿಂಗಮ್ ಸರ್ ಸಾರಿ ಸರ್, ನಾವೇ ಹಿಡಿದ್ಬಿಟ್ವಿ ಸರ್. ನಾವೇನಾದ್ರೂ ನೋಡದೆ ಹೋಗಿದ್ರೆ ಇವ್ನ ಎಸ್ಕೇಪ್ ಆಗ್ಬಿಡ್ತಿದ್ದ ಸರ್. ಏನ್ ಮಾಡುದು ಅಂತ ಹಿಡ್ಕೊಂಡ್ಬಿಟ್ವಿ ಸರ್ ನಾವು. ಆದ್ರೆ ಕಮಿಷನರ್ ಸಾಹೇಬ್ ಹೇಳಿ ಸರ್, ಈ ಕಳ್ಳನ್ನ ನೀವೇ ಹಿಡಿದಿರೋದು ಅಂತ. ಚಿಂಗಮ್ ಸರ್ ಏನಾಯ್ತು ಸರ್? ಹೋಗಿ ಹೋಗಿ ಟೆರರಿಸ್ಟ್ಗೆ ನೀವು ಸಲ್ಯೂಟ್ ಹೊಡಿತಾ ಇದ್ದೀರಲ್ಲ ಸರ್. ಚಿಂಗಮ್ಮ, ನಿನ್ನ ಕೆಲಸ ಹೋಯ್ತು 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 ಹೋಯ್ತು. ಅಪ್ಪ ಸಾರಿ 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 ಸಾರಿ, ನಾನು ಅವ್ರಿಬ್ಬರಿಗೂ ಹೇಳಿದ್ದೆ ಅಪ್ಪ, ನನಗೆ ಮಾತ್ರ ಸಹಾಯ ಮಾಡಕ್ ಬರ್ಬೇಡಿ ಅಂತ. ಅಪ್ಪ ಅನ್ಬೇಡ, ಕಮಿಷನರ್ ಸಾಹೇಬ್ರೇ ತಪ್ಪುಗಳು. ಆ ಕಮಿಷನರ್ ಸಾಹೇಬ್ರು ನಿನ್ನ ಕೆಲಸದಿಂದ ತೆಗೆದಾಕ್ತಾ ಇದ್ದಾರೆ. ಗೆಟ್ ಔಟ್. ಅಮ್ಮ, ಇದೆಲ್ಲ ಮೋಟು ಪತ್ಲು ಅಂತಾನೆ ಆಗಿದ್ದು. ಏಯ್ ಮೋಟು ಪತ್ಲು, ನಾನು ನಿಮ್ಮಿಬ್ಬರು ಖಂಡಿತ ಬಿಡೋದಿಲ್ಲ. ಅಮ್ಮ, ಮೈ ಡಿಯರ್ ಎಳ್ನೀರ್ಗಳ ನಿಂತ್ಕೊಬಿಡಿ. ಎಲ್ಲ ಎಳ್ನೀರ್ಗಳು ಸ್ಟಾಪ್. ನನ್ನ ಮರ್ಯಾದೆ ಕಾಪಾಡಿ. ಹೋಗ್ ಮೋಟು ಪತ್ಲನ ಹಿಡೀರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಎಳ್ನೀರುಗಳ. ನಾನು ನಿಮಗೆ ಸಲ್ಯೂಟ್ ಮಾಡ್ತಿದ್ದೀನಿ. ಬಾಗಿಲು ತೆಗೀರಿ. ಅಯ್ಯಮ್ಮ, ಏನೇ ನಿಮ್ಗಿದೆ? ತಗೊಳ್ಳಿ. ಚಿಂಗಮ್ ಸರ್, ನಮ್ಗೆ ಯಾಕೆ ಕೊಡಿದ್ರಿ ಸರ್? ನಾವ್ ಏನ್ ಮಾಡಿದ್ವಿ ಹೇಳಿ? ನಾವು ನಿಮ್ಗೆ ಸಹಾಯ ಮಾಡಕ್ ಬಂದಿದ್ವಿ ಸರ್. ನನಗ್ ಸಹಾಯ ಮಾಡಕ್ ಬಂದಿದ್ರಾ? ಅಯ್ಯಮ್ಮ, ನಿಮ್ಮಿಂದ ನನ್ನ ಕೆಲಸ ಹೋಯ್ತು ಕಡೆಯ. ನನ್ನ ತೆಗೆದಾಕ್ಬಿಟ್ರು ಕೆಲಸದಿಂದ. ನಾನು ನಿಮ್ಮನ್ನ ಬಿಡೋದಿಲ್ಲ ಇವತ್ತು.
ಅರೆ ಕಾಪಾಡಿ ಕಾಪಾಡಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ಕಾಪಾಡಿ ಯಾರಾದ್ರೂ ಕಾಪಾಡಿ ಮತ್ತೆ ಬಾರ ಹೆಲ್ಪ್ ಮಾಡೋಣ ಅವ್ರಿಗೆ. ನಾನಿನ್ ಲೈಫಲ್ಲಿ ಯಾರಿಗೂ ಹೆಲ್ಪ್ ಮಾಡಕ್ ಬರಲ್ಲ ಕಣೋ. ಅಯ್ಯೋ ಯಾರಾದ್ರೂ ಸಹಾಯ ಮಾಡಿ. ಅಯ್ಯೋ ನನ್ ಮಗು ಒಳಗಡೆ ಸಿಗಾಕೊಂಡ್ಬಿಟ್ಟಿದ್ದಾನೆ. ಅಯ್ಯೋ ಯಾರಾದ್ರೂ ಸಹಾಯ ಮಾಡಿ ನನ್ ಮಗು. ಪಾಪ ಅಮ್ಮ ಅಳ್ತಾ ಇದೆ ಕಣೋ, ಮಗುಗೆ ತೊಂದರೆ ಆಗ್ತಾ ಇದೆ ಕಣೋ, ಹೋಗಿ ಸಹಾಯ ಮಾಡೋಣ ಬಾರೋ. ಇದುವರೆ ತನಕ ನಾವೇ ಡಿಸೈಡ್ ಮಾಡ್ತಾ ಇದ್ವಿ, ಆದ್ರೆ ಪಾಪ ಈ ಅಮ್ಮನೇ ಸಹಾಯ ಕೇಳ್ತಾ ಇದೆ ಕಣೋ. ಡೋಂಟ್ ವರಿ ಪುಟ್ಟ, ಮೋಟು ಅಂಕಲ್ ಬಂದ್ಬಿಟ್ಟ. ಥ್ಯಾಂಕ್ ಯು ಮೋಟು, ಥ್ಯಾಂಕ್ ಯು ವೆರಿ ಮಚ್. ಅಮ್ಮ ನನ್ನ ಮಗುನ ಕಾಪಾಡ್ಬಿಟ್ಟೆ. ಬೆಂಕಿ ಆರ್ಸೋ. ಅರೆ ಇಷ್ಟು ಬೆಂಕಿನ ಹೆಂಗೋ ಆರ್ಸಕ್ಕಾಗುತ್ತೆ? ನಾವು ಫೈರ್ ಬ್ರಿಗೇಡ್ ಅವ್ರನ್ನ ಕರೆಸ್ಲೇಬೇಕು ಈಗ. ಅಯ್ಯಮ್ಮ ಮೋಟು, ಬಿಲ್ಡಿಂಗ್ ಹತ್ತಿರ ಬೆಂಕಿ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ನಿನ್ ಹಿಂದ್ಗಡೆ ಬೆಂಕಿ ಹತ್ಬಿಟ್ಟಿದೆ, ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಹೌದಾ? ಅರೆ ಇಲ್ಲಿ ಯಾರು ಕಾಣ್ತಾ ಇಲ್ವಲ್ಲ? ಅರೆ ನೀನ್ ಹಿಂದೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ ಕಣ. ಬೆಂಕಿ ಬೆಂಕಿ ಬೆಂಕಿ, ಕಾಪಾಡಿ, ಯಾರಾದ್ರೂ ಬೆಂಕಿನ ಆರಿಸಿ ಹೆಲ್ಪ್ ಮಾಡಿ. ಮೋಟು ಈಗೇನ್ ಅನಿಸ್ತಾ ಇದೆ? ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ನಂಗೆ ಬಹಳ ಸಂತೋಷ ಆಗ್ತಾ ಇದೆ. ನಡಿಯೋ ಪತ್ಲು, ಇನ್ನು ಬೇರೆ ಯಾರಿಗಾದ್ರೂ ಸಹಾಯ ಮಾಡಕ್ ಹುಡ್ಕೋಣ. ನಡಿಯೋ. ಇಲ್ಲ, ನಾನು ಎಲ್ಲಿಗೂ ಬರಲ್ಲ ಕಣ. ಯಾರಾದ್ರೂ ಹೆಲ್ಪ್ ಮಾಡಿ ಅಂತ ಕೇಳೋವರೆಗೂ ನಾವು ಹೆಲ್ಪ್ ಮಾಡಕ್ ಹೋಗೋದೇ ಬೇಡ. ಇದೇ ನನ್ನ ನಿಯಮ ಕಣೋ. ಬೇಗ ನಡಿಯೋ ಮೋಟ, ಬೇಗ ಸಮೋಸ ತಿನ್ಬಿಡೋಣ. ಸ್ಮಾರ್ಟ್ ಸಿಟಿ, ಫ್ರೀ ವೈಫೈ, ಫ್ರೀ ಇಂಟರ್ನೆಟ್. ಮೋಟು, ಫುರ್ಫುರಿ ನಗರದಲ್ಲಿ ಮೊಬೈಲ್ ರೆವಲ್ಯೂಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಕಣ. ಮೊಬೈಲ್ ಫ್ರೀ, ಇಂಟರ್ನೆಟ್ ಫ್ರೀ. ಈಗ ಪ್ರತಿಯೊಬ್ಬ ಮನುಷ್ಯನು ಒಬ್ಬರಿಗೊಬ್ಬರು ಕನೆಕ್ಟ್ ಆಗಿರ್ಬೋದು ಕಣ. ನೋಡ್ಕೊಳೋಕಾಗಲ್ವೇನ? ತಗೊಂಡು ರಸ್ತೆನಲ್ಲಿ ಬರ್ತಾ ಇದೀನಿರು. ಹಲೋ ಅಣ್ಣ, ಯಾವಾಗ ನನಗೆ ಸುಮ್ನೆ ತೊಂದರೆ ಕೊಡ್ತಾ ಇದೀಯಾ? ತಗೊಂಡ್ಬರ್ತಾ ಇದೀನಿ ಅಂದ್ರೆ ತಗೊಂಡ್ಬರ್ತಾ ಇದೀನಿ ಅಲ್ವಾ? ತಗೊಂಡ್ಬರ್ತೀನಿ. ಆಯ್ತು ಸರಿ. ನೋಡ್ಕೊಂಡು ಓಡಾಡಕ್ಕಾಗಲ್ವ ನಿಂಗೆ? ನಿನಗೆ ಗೊತ್ತಾಗಲ್ವಾ ನಾನು ಫೋನಲ್ಲಿ ಬಿಸಿ ಇದೀನಿ ಅಂತ? ನೀನೇ ನೋಡ್ಕೊಂಡು ಹೋಗ್ಬೋದಲ್ವಾ? ಏಯ್ ಕಳ್ಳ ಮನ್ಸು ಒಳ್ಳೊಳಗೆ ಅಂತ ಏನೇ ಮಾತಾಡ್ತಿರೋದು? ಏಯ್ ಕಳ್ಳ ಅಂತ ಯಾರು ಹೇಳ್ದೆ ನೀನು? ಯಾರ್ ಕಳ್ಳ ಅಂದಿದ್ದು? ಅರೆ ಯಾರ್ ಕಳ್ಳ ಅಂದಿದ್ದು? ಯಾರು ಕಳ್ಳ ಅಂದಿದ್ದು? ಇವನೇ. ಎಲ್ಲರೂ ಇವ್ರಿಗೆಲ್ಲ ಏನಾಗ್ತಿದೆ ಪತ್ಲು? ನೋಡಿ ಮನುಷ್ಯನ. ಪತ್ಲು, ಮೊಬೈಲ್ ಅಲ್ಲಿ ಬಿಸಿ ಆಗಿರೋ ರೋಗ ಪೂರ್ತಿ ಊರಿಗೆಲ್ಲ ಹರಡ್ಬಿಟ್ಟಿದೆ ಕಣೋ. ಇದರಿಂದ ಏನಾದ್ರು ಗೊತ್ತಾ? ಸೀರಿಯಸ್ ಆಗುವಂತ ಆಕ್ಸಿಡೆಂಟ್ ಆಗ್ಬಿಡುತ್ತೆ ಕಣೋ. ಇದನ್ನ ಸರಿ ಮಾಡ್ಬೇಕು ಅಂದ್ರೆ ಪತ್ಲು ಏನಾದ್ರೂ ಮಾಡ್ಲೇಬೇಕು ಕಣೋ. ಆದ್ರೆ ಏನ್ ಮಾಡೋದು? ಖಾಲಿ ಹೋಟೆಲ್ ಅಂತ ತಲೆನೇ ಓಡಲ್ಲ ಕಣೋ ಪತ್ಲು. ಏನಾದ್ರೂ ಐಡಿಯಾ ಕೊಡೋ. ಐಡಿಯಾ? ಹೆಂಗೆ? ಬನ್ರಿ ಸೈಡ್ಗೆ. ಯಜಮಾನ್ರೆ ನಿಂತ್ಕೊಳ್ರಿ.
ಮೋಟು ಈ ಪಾರ್ಟಿನ ಕಾಪಾಡ್ಲೇಬೇಕಣ್ಣ. ಯಜಮಾನ್ರೆ ನಿಧಾನ ನೋಡ್ಕೊಂಡು ಓಡಾಡ್ಬೇಕಲ್ವ? ಓ ಡೀಪಾಗಿ ಓದ್ತಾ ಇದ್ದಾನೆ. ಸೌಮ್ಯ ರೀ ಮೋಟು ಕಂಬಕಣ. ಮೋಟು ಇರೋ ನಾ ಬಂದೆ. ಅಯ್ಯೋ ಅಮ್ಮ ಮತ್ತು ಬೇರೆ ಬೇರೆ ಬೇಡ ಕಣೋ. ಯಾರಿಗಾರು ಸಹಾಯ ಮಾಡ್ಬೇಕಾದ್ರೆ ಇಬ್ರು ಒಟ್ಟಿಗೆ ಸೇರ್ಕೊಂಡು ಸಹಾಯ ಮಾಡೋಣ. ಓಕೆ ಜೊತೆಲೇನೆ. ಇವನಿಗೆ ಮಾಡೋಣ ಕಣ. ಅಯ್ಯೋ ನಿಂತ್ಕೊಳ್ರಿ ಯಜಮಾನ್ರೆ ಸ್ವಲ್ಪ ಹೋಗಿ. ಅಯ್ಯೋ ಯಪ್ಪ ಎಲ್ಲೋಡ್ತೀರಾ? ನಿಂತ್ಕೊಳ್ಳಿ ನೀವು. ಮನೆ ಇವತ್ತು ಎಕ್ಸ್ಕ್ಯೂಸ್ ಮಿ ಸರ್, ನಾವು ನಿಮಗೆ ಸಹಾಯ ಮಾಡ್ಬೋದೇ? ಸಹಾಯ ಮಾಡಿ. ನನ್ನನ್ನ ರೋಡ್ ಕ್ರಾಸ್ ಮಾಡಿ ಆ ಕಾಡೋರ್ಗೂ ಬಿಟ್ಬಿಡಿ. ನಾನು ಸ್ವಲ್ಪ ಬಿಸಿ ಇದ್ದೀನಿ. ಸಾಕು. ತುಂಬಾ ಧನ್ಯವಾದಗಳು, ಧನ್ಯವಾದಗಳು. ನೀವಿಬ್ರು ತುಂಬಾ ಒಳ್ಳೆಯವರಿದ್ದೀರಿ. ಪತ್ಲು, ಯಾರೋ ಒಬ್ರು ಫಸ್ಟ್ ಟೈಮ್ ನಮ್ ಕೆಲ್ಸಕ್ಕೆ ಥ್ಯಾಂಕ್ಸ್ ಹೇಳಿದ್ರು ಕಣೋ. ಬಹಳ ಸಂತೋಷ ಆಯ್ತು. ಅಯ್ಯ ಮೋಟು ಬತ್ಲು, ಯುವರ್ ಅಂಡರ್ ಅರೆಸ್ಟ್. ನಾವಿಬ್ರು ಏನ್ ತಪ್ಪು ಮಾಡಿದ್ವಿ ಸರ್? ನೀವು ಡೈಮಂಡ್ ಸಪ್ಲೈಯರ್ಗೆ ಹೆಲ್ಪ್ ಮಾಡಿದ್ರಿ. ಅವನೊಬ್ಬ ಖತರ್ನಾಕ್ ಕಳ್ಳ. ಅವನು ಡೈಮಂಡ್ ಕದ್ಕೊಂಡು ಓಡ್ತಾ ಇದ್ದ. ನಾನು ಅವನ ಹುಡುಕ್ತಾ ಇದ್ದೆ. ನೀವಿಬ್ರು ಅವನಿಗೆ ಸಹಾಯ ಮಾಡ್ಬಿಟ್ರಿ. ಅವನೀಗ ಎಸ್ಕೇಪ್ ಆಗ್ಬಿಟ್ಟಿದ್ದಾನೆ. ಎಲ್ಲಿ ಹೋದ್ನು? ಚಿಂಗಮ್ ಸರ್, ತಮಗೆ ಯಾರು ಹೇಳಿದ್ದು ಸರ್ ನಾವು ಡೈಮಂಡ್ ಸ್ಮಗ್ಲರ್ಗೆ ಹೆಲ್ಪ್ ಮಾಡಿದ್ವಿ ಅಂತ? ನನಗೆ ಟೀ ಅಂಗಡಿ ಅವನು ಹೇಳ್ದ. ಎಲ್ಲಿ ನೋಡು, ನೀವು ಅವನ್ನ ಕರ್ಕೊಂಡು ಹೋಗ್ತಿರೋ ವಿಡಿಯೋ CCTV ಫುಟೇಜ್ ಅಲ್ಲಿ ಕ್ಯಾಪ್ಚರ್ ಆಗಿದೆ. ನಾನು ನಿಮಗೆ ಸಾಯಂಕಾಲದವರೆಗೂ ಟೈಮ್ ಕೊಡ್ತೀನಿ. ಅವ್ನು ಎಲ್ಲೇ ಇದ್ರು ಕರ್ಕೊಂಬಂದು ಒಪ್ಪಿಸ್ಬೇಕು. ಇಲ್ಲಾಂದ್ರೆ ನೀವಿಬ್ಬರನ್ನು ಒಳಗಾಕಿಸ್ಬಿಡ್ತೀನಿ. ನಿಮಗೆ ಗೊತ್ತು, ಈ ಚಿಂಗಮ್ ಕೈನ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ನಿಜಾಲು ಖಾಲಿ ಹೋಟೆಲ್ ತಲೆ ಓಡಲ್ಲ ಕಣೋ. ಏನಾದ್ರೂ ಒಂದು ಐಡಿಯಾ ಕೊಡೋ. ಐಡಿಯಾ? ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕಲ್ಲ ಮೋಟ. ಹಂಗೆ ಏನಾದ್ರು ಮಾಡೋಣ ಕಣ. ಪತ್ಲು, ನೀ ಏನನ್ನೋ ಮಾತಾಡ್ತಾ ಇದೆಯಲ್ಲೋ. ಈಗ ಏನು ಪ್ರಾಬ್ಲಮ್ ಇದೆಯೋ ಅದನ್ನ ಮೊದಲು ಸಾಲ್ವ್ ಮಾಡ್ಬೇಕಣೋ. ಮುಳ್ಳನ್ನ ಮುಳ್ಳಿಂದ ತೆಗಿಯೋದು ನಮ್ಗೆ ಯಾಕೆ ಬೇಕು ಹೇಳು? ಅಯ್ಯ ಮೋಟ, ಅದು ಗಾದೆ ಕಣ. ಈಗ ಇಲ್ಲಿ ಕೇಳ, ಕಳ್ಳ ನಡಿಬೇಕಂದ್ರೆ ನಾವು ಕಳ್ಳರ ಸಹಾಯನ ತಗೋಬೇಕಾಗುತ್ತೆ ಕಣ. ಅದಕ್ಕೆ ನಾವಿಬ್ರು ಕುಳ್ಳ ಜನ ಹತ್ರ ಹೋಗೋಣ ಬರ. ಜಾನಣ್ಣ ಸ್ವಲ್ಪ ನಮ್ಗೆ ಸಹಾಯ ಮಾಡ್ತೀಯ ಅಣ್ಣ ಪ್ಲೀಸ್? ಜಾನಣ್ಣ, ಒಂದ್ ವಿಷಯ ಅಣ್ಣ. ನಮ್ ಫುರ್ಫುರಿ ನಗರದಲ್ಲಿ ಒಬ್ಬ ಡೈಮಂಡ್ ಸ್ಮಗ್ಲರ್ ಬಂದಿದ್ದಾನಲ್ಲ, ಅವನೇನಾದ್ರು ನಿಮ್ಗೆ ಗೊತ್ತಾ? ನೀವು ನನ್ನ ಸಹಾಯ ಕೇಳಕ್ಕೋಸ್ಕರ ಬಂದಿದ್ದೀರೋ, ಆದ್ರೆ ನಾನ್ ನಿಮ್ಗೆ ಸಹಾಯ ಯಾಕೆ ಮಾಡ್ಲಿ? ಸಾರಿ ಅಣ್ಣ, ನಾವಿಬ್ರು ತಮ್ಮ ಹತ್ರ ಬಹಳ ಪ್ರೀತಿಯಿಂದ ಕೇಳ್ಕೊತಾ ಇದೀವಿ. ಬೇಡ, ಸಿಟ್ಟು ಮಾಡ್ಕೊಂಡು ಕೇಳಿದ್ರೇನೆ. ಜಾನ್, ನಮಗ್ ಸಹಾಯ ಮಾಡ್ತೀಯ ಇಲ್ವೋ? ಮಾಡೋದಿಲ್ಲ. ಅಯ್ಯೋ ಜಾನ್, ಪ್ಲೀಸ್ ನಮ್ಗೆ ಸಹಾಯ ಮಾಡ. ಮತ್ತೆ ಪ್ರೀತಿಯಿಂದ ಕೈ ಮುಗಿದ್ಕೊಂಡು ಕೇಳ್ಕೊಳ್ರ. ಜಾನಣ್ಣ, ನಮಗ್ ಸಹಾಯ ಮಾಡೋಣ ಪ್ಲೀಸ್. ಈಗ ನನಗೆ ಮೂಡಿಲ್ಲ. ನನಗೆ ಮೂಡ್ ಬಂದ್ರೆ ನಿಮಗ್ ನಾನು ಸಹಾಯ ಮಾಡ್ತೀನಿ. ಜಾನ್, ಬಾಯಿಲಿ ನಿಂಗಿದೆ ಇವತ್ತು. ಅಯ್ಯೋ ಬೇಡ, ಸಹಾಯ ಮಾಡೋದ ಕೇಳ್ಕೊಂಡ್ರೆ ಡೌ ಮಾಡ್ತೀಯ. ಸಹಾಯ ಮಾಡೋದ ಬಂದ್ಬಿಟ್ಟು ನನಗೆ ಹೊಡಿತೀಯಲ್ಲ. ಹೆಂಗ್ ಹೊಡಿತಾ ಇದ್ರೆ ಜನಣ್ಣ, 4 ಬಿಟ್ಟಿದ್ದಕ್ಕೆ ಮೂಡ್ ಬಂದಿದೆ ಅನ್ಸುತ್ತೆ. ಈಗ್ಲಾದ್ರೂ ಹೇಳ್ತೀಯಣ್ಣ? ಬಂದಿದೆ, ನನಗೆ ಈಗ ಮೂಡ್ ಬಂದಿದೆ. ಎಲ್ಲ ಹೇಳ್ತೀನಿ ಕೇಳ್ರಪ್ಪ. ಆ ಸ್ಮಗ್ಲರ್ ಹೇಳಿದಾನೆ ಗೊತ್ತಾ, XYZ ಹೋಟೆಲ್ ಉಳ್ಕೊಂಡಿದ್ದಾರೆ. ನನಗೆ ಇಷ್ಟೇ ಗೊತ್ತು ಕಣ್ರಪ್ಪ. ನೀವು ಇನ್ನೊಂದ್ಸಲ ಏನಾದ್ರೂ ನನಗೆ ಸಹಾಯ ಕೇಳಕ್ ಬಂತು ಅಂದ್ರೆ ಅಲ್ಲೋಗ್ತೇ ನೋಡೋ ಸಾರ್. ಈಗ ಸಹಾಯ ಮಾಡಕ್ ಬಂದ್ರ? ಥ್ಯಾಂಕ್ ಯು. ಈ ಸಾರಿ ತಮ್ಮನ್ನ ಜೈಲಿಗೆ ಕರ್ಕೊಂಡು ಹೋಗ್ತಿದೀವಿ. ನಿಂತ್ಕೊಳ್ಳಯ್ಯ. ಅಯ್ಯೋ, ಅವ್ನು ಹಾರ್ಕೊಂಡೆ ಹೋಗ್ತಾ ಇದ್ದಾನಲ್ಲ.
ನೋಡ್ಕೊಂಡು ಹೋಗಕ್ ಆಗಲ್ವೇನೋ ನಿನ್ಗೆ? ಕಣ್ ಕಾಣಿಸಲ್ವೇನೋ ನಿಂಗೆ? ಸರಿ. ಹಲೋ ಚಿಂಗಮ್ ಸರ್, ಬೇಗ ಬನ್ನಿ ಸರ್. ಆ ಡೈಮಂಡ್ ಕಳ್ಳ ಸಿಕ್ಬಿಟ್ಟ. ಬಂದೆ ಬುಟ್ಟೆ. ವೈಫ್ ವೆನ್ ಚಿಂಗಮ್ ಇಸ್ ಹಿಯರ್. ಬನ್ನಿ ಕೂತ್ಕೊಳ್ಳಿ. ಚಿಂಗಮ್ ಸರ್, ಅಲ್ಲಿ ನೋಡಿ ಓಡೋಗ್ತೇನೆ ಡೈಮಂಡ್ ಸ್ಮಗ್ಲರು. ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ಇನ್ಸ್ಪೆಕ್ಟರ್ ಚಿಂಗಮ್ ಇಂದ ಬಚಾವಾಗೋದು ಇಂಪಾಸಿಬಲ್, ನಿಜವಾಗ್ಲೂ ಇಂಪಾಸಿಬಲ್. ಇದೇ ಸರ್ ತಲೆ ಮೇಲೆ ಕಾಯಿ ಬಿತ್ತು. ಚಿಂಗಮ್ ಸರ್, ಅವನ್ ಹಿಡ್ಕೊಳ್ಳಿ ಸರ್, ನಮ್ಮನ್ನಲ್ಲ. ಹಲೋ ಡಾಕ್ಟರ್ ಜಟ್ಕಾ, ನಾನು ಅರ್ಜೆಂಟಾಗಿ ಒಂದು ಜಾಗಕ್ಕೆ ಹೋಗ್ಬೇಕು. ನಿಮ್ ಫ್ಲೈಯಿಂಗ್ ಕಾರಲ್ಲಿ ನನಗೆ ಬಿಡಕ್ಕಾಗುತ್ತಾ? ಪ್ಲೀಸ್ ಪ್ಲೀಸ್. ಖಂಡಿತ ನನ್ನ ಗೆಳೆಯ, ಬರಪ್ಪ ಕಾರಲ್ಲಿ ಕೂತ್ಕೋ. ಅಯ್ಯಪ್ಪ, ಜನ ಏನೋ ಲಿಫ್ಟ್ ಕೇಳ್ತಾರೆ, ಆದ್ರೆ ನೀನ್ ಡೈರೆಕ್ಟ್ ಆಗಿ ಏರ್ ಲಿಫ್ಟ್ ಕೇಳ್ತೀಯ. ಈ ತರ ಹೆಲ್ಪ್ ಕೇಳೋರ್ನ ನಾನು ನನ್ನ 20 ವರ್ಷದ ಅನುಭವದಲ್ಲೇ ನೋಡಿಲ್ಲ. ಡಾಕ್ಟ್ರಣ್ಣ, ಕಾರ್ ನಿಲ್ಸಿ, ಅವನು ಸ್ಮಗ್ಲರು. ಪತ್ಲು, ನನ್ ಗೆಳೆಯ ತಪ್ಪಾಯ್ತು ಕಡೆಯ. ಈಗ ನನ್ನ ಕಾರ್ನ ಸ್ಮಗ್ಲರ್ ಓಡಿಸ್ತಾ ಇದ್ದಾನಪ್ಪ. ಪತ್ಲು, ನಾ ತಪ್ಪಾಗ್ಬಿಟ್ಟೆ ಕಣಪ್ಪ. ಅವನಿಗೆ ಲಿಫ್ಟ್ ಕೊಡ್ತೀನಿ ಬಾ ಅಂತ ಕರೆದ್ಬಿಟ್ಟು. ಬಟ್ ಡಾಕ್ಟ್ರ್ ನನ್ನ ಕಾರ್ನ ಸ್ಮಗ್ಲರು ಅವನ್ ಕಂಟ್ರೋಲಿಗೆ ತಗೊಂಡ್ಬಿಟ್ಟಿದಾನಂತೆ ಕಣ. ಹೌದಾ? ಅವನ್ ನನ್ ಬಿಡೋದಿಲ್ಲ ಅವತ್ತು. ಅಯ್ಯಮ್ಮ, ನನ್ನ ಮೋಟರ್ ಬೈಕು ಹಾರುತ್ತೆ. ಇದು ನನಗೆ ಗೊತ್ತೇ ಇರ್ಲಿಲ್ಲ. ಚಿಂಗಮ್ ಸರ್, ಇದು ಹೆಂಗ್ ಸರ್ ಆಡ್ತಾ ಇದೆ? ಚಿಂಗಮ್ ಸರ್, ಮೋಟರ್ ಬೈಕ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಸರ್, ಹಾರ್ತಾನೆ ಇರೋ ಅಂತ. ಅಕಸ್ಮಾತ್ ನಾವು ಕೆಳಗಡೆ ಬಿದ್ಬಿಟ್ರೆ ಸಖತ್ ಎಟ್ ಬೀಳುತ್ತೆ ಸರ್. ಅಲ್ಲಿ ನೋಡಿ ಕೆಳಗೆ. ಅಯ್ಯೋ, ಮೋಟರ್ ಸೈಕಲ್ ಇಳಿಬೇಡಿ ಸರ್, ಇಳಿಬೇಡಿ ಸರ್, ಬೀಳ್ಬೇಡಿ ಸರ್. ತೈರಿ ಸರ್, ಹಾರ್ತಾನೆ, ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀರಿ ಸರ್. ಪ್ಲೀಸ್ ಕೆಳಗಡೆ ಇಳಿಬೇಡಿ. ಐ ಸಲ್ಯೂಟ್ ಟು ಮೈ ಬೈಕ್. ಸಲ್ಯೂಟ್. ಆ ಬೈಕ್ಗೆ ಸಲ್ಯೂಟ್ನ 3 ಗುಂಡಾರ್ಸ್ಬಿಟ್ಟು ತಿಳಿಸ್ಬೇಕು. ಐ ಸಲ್ಯೂಟ್. ಅಯ್ಯೋ, ಗುಂಡ ತೆಂಗಿನ ಮರ ಕೊಡ್ಬಿಟ್ಟು ತೆಂಗಿನಕಾಯಿ ಬಿಡಿಸ್ಬಿಡಲ್ಲ ಸರ್. ಚಿಂಗಮ್ ಸರ್, ನನ್ ಗೆಳೆಯ, ಏನ್ ಸರ್ ಇದು? ಯಾರ್ ಸರ್ ನಿಮ್ಮನ್ನ ಗುಂಡಾರ್ಸ ಕೇಳಿದ್ದು? ನನ್ ಕಾರ್ನ ಮುರಿದಾಕ್ ಬಿಡಲ್ಲ ಸರ್. ಎಲ್ಲಿಗೆ ಓಡ್ತಿದ್ದೀರಾ ಸ್ವಾಮಿ? ನಿಮ್ ನಾಟಕ ಮುಗಿತು, ನಮ್ಮ ಹತ್ರ ನಡೆಯಲ್ಲ ಬಿಡಿ. ಮೊಬೈಲ್ ತೆಗೀರಿ ನಿಮ್ದು. ಇವಾಗ ಏನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಸರ್. ಪ್ಲೀಸ್ ಬನ್ನಿ ಸರ್. ಪತ್ಲು, ಅಡ್ಗೆ ಮಾಡೋವರೆಗೂ ನಾನು ಆರಾಮಾಗಿ ಕುತ್ಕೊಂಡು ಟಿವಿ ನೋಡ್ತಾ ಇರ್ತೀನಿ. ಇದೇನು ಆನೆ ಆಗ್ತಿಲ್ವಲ್ಲಪ್ಪ. ಕನೆಕ್ಟೆಡ್ ಲೈವ್ ಟೆಲಿಕಾಸ್ಟ್ ಶುರು ಮಾಡ್ಕೊಳ್ಳಿ ಬಾಸ್. ದೇಶದಲ್ಲಿ ಈಗಿನ ಜನಗಳೆಲ್ಲ ಚಿಕ್ಕ ಚಿಕ್ಕ ಮಾತುಗಳಿಗೆಲ್ಲ ಜಗಳ ಆಡೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮತ್ತೆ ಮನಃಶಾಂತಿ ಕೂಡ ಹಾಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಮನಃಶಾಂತಿಗಾಗಿ ಇಲ್ಲೊಂದು ಉಪಾಯ ಇದೆ ನೋಡಿ. ಅದೇನಂದ್ರೆ ಜಾದುವಿನ ಜಪ್ಪಿ. ಭಕ್ತ ಜನಗಳೇ, ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಕೋಪದಿಂದ ಕಂಡ್ರೆ ಅವರಿಗೆ ಜಾದುವಿನ ಜಪ್ಪಿಯನ್ನ ಕೊಟ್ಟು ಮನಃಶಾಂತಿಯನ್ನ ಬರೋ ಹಾಗೆ ಮಾಡಿ. ಹಾಗೆ ಅವ್ರನ್ನ ತಬ್ಕೊಂಡಾಗ ಅವರ ಮನಸ್ಸಲ್ಲಿರೋ ದುಃಖ ಎಲ್ಲ ದೂರ ಆಗೋಗಿ ಅವರ ಮನಸ್ಸು ತುಂಬಾ ನೆಮ್ಮದಿಯಿಂದ ಆಗೋಗುತ್ತೆ. ಮನ್ಸಲ್ಲಾಗೋದು ಏನು ಅಂತಂದ್ರೆ ಬರೀ ಶಾಂತಿ ಮತ್ತೆ ನೆಮ್ಮದಿ. ಎಂತ ಒಳ್ಳೆ ಮಾತು ಹೇಳಿದ್ರಿ ಸ್ವಾಮಿಗಳ ನೀವು. ಎಂತ ಮಾತು? ಜಾದೂ ಜಪ್ಪಿಲಿ ಇಂಥ ಒಂದು ಶಕ್ತಿ ಇದೆಯಾ? ಮೊಟೋ, ಈ ಸಬ್ಜಿ ಹೆಂಗಿದೆ ಅಂತ ಒಂದ್ಸಲಿ ಟೇಸ್ಟ್ ಮಾಡಿ ಹೇಳ. ಅರೆ ಪತ್ಲು, ನೀ ಎಷ್ಟೊಂದು ಕೆಲಸ ಮಾಡ್ತೀಯೋ, ಕೆಲಸ ಮಾಡ್ತಾನೇ ಇರ್ತೀಯಲ್ಲೋ. ನಾನೀಗ ನಿನಗೆ ಜಾದೂ ಜಪ್ಪಿ ಕೊಡ್ತೀನಿ. ಪತ್ಲು, ನನ್ನ ಗೆಳೆಯ.
ದೂರ ಹೋಗ, ನನ್ನ ಮೈಯೆಲ್ಲ ಸುಟ್ಟಾಕ್ಬಿಟ್ಟೆ ನೀನು. ಅರೆ ಸಾರಿ ಪತ್ಲು, ನಾನು ನಿನ್ ಮನ್ಸಿಗೆ ಶಾಂತಿ ಸಿಗ್ಲಿ ಅಂತ ಆತರ ತಪ್ಕೊಂಡಿದ್ದು ಕಣೋ. ಅಯ್ಯೋ ಮೋಟು, ನನ್ ಗೆಳೆಯ ನಿನ್ ಜಾದು ಅಂತ ತಪ್ಕೊಂಡಿದ್ದಾನ ಒಳ್ಳೇದೇನೆ ಕಣ, ಆದ್ರೆ ನೀ ಹೇಳ್ಬಿಟ್ಟು ತಪ್ಕೋಬೇಕು ಕಣ. ಇಲ್ಲಿ ನೋಡು, ಸಬ್ಜಿ ಎಲ್ಲ ಮೈ ಮೇಲೆ ಬಿದ್ದೋಗ್ಬಿಡ್ತು, ಬೇರೆ ಬಟ್ಟೆ ಹಾಕೊಂಬರ್ತೀನಿರ. ಈಗ ನಾನ್ ಯಾರಿಗೂ ಬೇಜಾರಲ್ಲಿ ಇರೋದಕ್ಕೆ ಬಿಡೋದಿಲ್ಲ ಕಣ. ಈಗ ನಾನ್ ಎಲ್ರಿಗೂ ಜಾದು ಜಪ್ಪಿ ಕೊಟ್ಬಿಟ್ಟು ಪೂರ್ತಿ ಫುರ್ಫುರಿ ನಗರ ಶಾಂತಿಯಿಂದ ಇರ್ಬೇಕು ಹಂಗ್ ಮಾಡ್ತೀನಿ. ಜಾದು ಜಪ್ಪಿ. ಪಾಪ ಇಲ್ಲೊಂದ್ ಯಾವ್ದೋ ತುಂಬಾ ಯೋಚನೆ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದೆ. ಏನ್ ಸರ್ ಬಹಳ ಟೆನ್ಷನ್ ಅಲ್ಲಿ ಕೂತ್ಕೊಂಡ್ಬಿಟ್ಟಿದ್ದೀರಾ? ಇಲ್ಲಿ ನೋಡಿ, ನನ್ನ ಹತ್ರ ಒಂದೇ ಒಂದ್ ಜಾದು ಜಪ್ಪಿ ತಗೊಳ್ಳಿ, ನಿಮ್ ಟೆನ್ಷನ್ ಎಲ್ಲ ಮಾಯ ಆಗ್ಬಿಡುತ್ತೆ. ನಿಜವಾಗ್ಲು ನೀನ್ ತಪ್ಕೊಂಡಿದ್ರಿಂದ ನನಗೆ ತುಂಬಾ ಖುಷಿ ಆಯ್ತು. ನನ್ನ ಮೂಡೆಲ್ಲ ಫ್ರೆಶ್ ಆಗೋಯ್ತು. ಒಳ್ಳೇದೇ ಆಯ್ತು. ಇದೇ ತರ ಯಾವಾಗ್ಲೂ ನಗ್ತಾನೇ ಇರಿ. ವಿಷಯ ಗೊತ್ತಿಲ್ದೆ ಏನೇನೋ ಮಾತಾಡಬೇಡ ನೀನು. ನಾನು ಏನು ಮಾಡಿಲ್ಲ. ಹಲೋ, ಈ ತರ ಜಗಳ ಗಲಾಟೆಯಿಂದ ಏನ್ ಸಿಗುತ್ತೆ ಹೇಳಿ? ಪ್ರೀತಿಯಿಂದ ಹೊಂದಾಣಿಕೆಯಿಂದ ಇರ್ಬೇಕು, ಆವಾಗ್ಲೇ ಜೀವನ ಚೆನ್ನಾಗಿರುತ್ತೆ. ಬನ್ನಿ ಬನ್ನಿ, ಜಾದು ಚಪ್ಪಿ ತಗೊಳ್ಳಿ. ಜಾದು ಚಪ್ಪಿ, ಇದರಿಂದ ಮನಸ್ಸಿಗೆ ತುಂಬಾ ಶಾಂತಿ ಸಿಗುತ್ತೆ. ತುಂಬಾ ಇಷ್ಟ ಆಯ್ತು, ಕ್ಷಮಿಸ್ಬಿಡಪ್ಪ. ನನಗೂ ಕೂಡ. ಜಾದು ಜಪ್ಪಿ, ಥ್ಯಾಂಕ್ ಯು. ಜಪ್ಪಿ ಜಪ್ಪಿ, ಜಾದು ಜಪ್ಪಿ ಹೆಂಗಿದೆ? ಚೆನ್ನಾಯ್ತಲ್ಲ? ಪತ್ಲು, ಏನ್ ಮೋಟು ಬಹಳ ಖುಷಿಯಾಗಿದೆಯಲ್ಲ? ಬೆಳಗ್ಗೆ ನಂಗೆ ಹೇಳ್ದೆ ಕೇಳ್ದೆ ಎಲ್ಲ ಹೋಗ್ಬಿಟ್ಟಿದೆ ನೀನ? ಪತ್ಲು, ನಾನು ಇವತ್ತು ಬೆಳಗ್ಗೆಯಿಂದ ಬೇಕಾದಷ್ಟು ಜನಕ್ಕೆ ಅದು ಜಪ್ಪಿ ಕೊಟ್ಟು ಖುಷಿ ಪಡಿಸ್ಬಿಟ್ಟೆ. ಟಿಯಣ್ಣ, ಇಲ್ಲಿ ನೋಡೋಣ, ನೀವು 12 ತಿಂಗಳು ಬಿಸಿಲಿರ್ಲಿ, ರಾತ್ರಿ ಇರ್ಲಿ, ಹಗಲಿರ್ಲಿ, ಇರುಳಿರ್ಲಿ, ಎಲ್ರಿಗೂ ನಿಮ್ ಕೈಯಿಂದ ಬಿಸಿ ಬಿಸಿ ಟೀ ಮತ್ತೆ ಗರಂ ಸಮೋಸ ಕೊಡ್ತಾ ಇದ್ದೀರಾ. ಕರೆ ಹೇಳ್ದೆಪ್ಪ. ಒಂದೇ ಒಂದ್ ಜಾದು ಜಪ್ಪಿ ನಿನಗೂ ಕೊಡ್ತೀನಿ. ಬಾ ಬಾಬಾ, ಜಾದು ಜಪ್ಪಿ ತಗೋ. ಗಲ್ಲ ಪೆಟ್ಟಿಗೆ ದುಡ್ಡು ಇರುತ್ತೆ, ಪೆಟ್ಟಿಗೆ ಫುಲ್ ಖಾಲಿ ಮಾಡ್ಬಿಡೋಣ. ಗಲ್ಲ ಖಾಲಿ ಮಾಡೋಣ. ಹೆಂಗಿತ್ತು? ಈಗ ಬೇಗ ಗರಂ ಸಮೋಸ ಕೊಡ್ತೀಯಾ? ಮೋಟು ಜಾದು ಜಪ್ಪಿ ಹೆಸರು ಹೇಳ್ಕೊಂಡು ನಮ್ಮೆಲ್ಲರ ಪರ್ಸ್ನ ಕದ್ದಿದ್ದಾನೆ. ನನ್ ಪರ್ಸ್ ಕಳ್ದೋಗೈತೆ. ನನ್ ಪರ್ಸುನು ಇಲ್ಲ ಕಣ. ನಿಜವಾಗ್ಲೂ ಮೋಟೋನ ಕದ್ದಿರ್ಬೇಕಾ? ನನ್ ಪರ್ಸು ಇಲ್ಲ. ಇವತ್ತು ಮೋಟುನ ಖಂಡಿತ ಬಿಡಲ್ಲ. ಎಲ್ಲೋದ ಮೋಟು? ಉರಿತಾ ಇರೋ ಬೆಂಕಿಗೆ ಗಾಳಿ ಸಿಕ್ಬಿಟ್ಟಿದೆ. ಇವಾಗ ಈ ಬೆಂಕಿ ದೂರದವರೆಗೂ ಹರ್ಕೊಳ್ಳುತ್ತೆ. ಮೋಟುನ ನಮ್ಮ ಹತ್ರ ಕಳಿಸ್ಕೊಡಿ. ಏನ್ ಮಾತಾಡ್ತೀರಪ್ಪ ನೀವೆಲ್ಲ ಸಿಟ್ಟಾಗಿ ಹಾಕದ್ರಿ? ಸಿಟ್ಟಿಲ್ದೆ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳಿ? ಮೋಟು ನಮ್ಗೆಲ್ಲ ಜಾದು ಜಪ್ಪಿ ಕೊಡ್ತೀನಿ ಅಂತ ಹೇಳಿ ನಮ್ ಪರ್ಸ್ ಎಲ್ಲ ಕದ್ಬಿಟ್ಟಿದ್ದಾನೆ. ಮೋಟು ಕಳ್ತನ ಮಾಡನೇನ? ನಾನ್ ನಂಬಂಗಿಲ್ಲಪ್ಪ. ಮೋಟು ನನಗೂ ಜಾದಿ ಜಪ್ಪಿ ಕೊಟ್ಟಾನ, ಹಂಗಂದ್ರ ನನ್ಗೆಲ್ಲನೂ ಖಾಲಿ ಆಗೈತೇನ? ಅರೇ, ನನ್ ರೊಕ್ಕನು ಯಾರೋ ಕದ್ಬಿಟ್ಟಾರ. ದಿನ ಎಲ್ಲ ಸಂಪಾದನೆ ಮಾಡಿದೆಲ್ಲ ಹಾಳಾಗೋಯ್ತಲ್ಪ. ಏನ್ ಮಾಡೋದು? ಅಯ್ಯೋ ದೇವ್ರ, ಯಾರೋ ರೊಕ್ಕ ಕದ್ಕೊಂಡು ಹೋಗ್ಯಾರ. ಕಳ್ಳ ಓಡೋಗಿಲ್ಲ, ಇಲ್ಲೇ ಇದ್ದಾನೆ. ಮೋಟುನೇ ಎಲ್ರು ಪರ್ಸು ದುಡ್ಡು ಕದ್ದಿರೋದು. ಏನಪ್ಪ ನೀವೆಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇದೀರಲ್ಲ? ಮೋಟು ಯಾವತ್ತೂ ಕಳ್ತನ ಮಾಡೋದಿಲ್ಲ. ಇಲ್ಲಿ ಕೇಳಿ ಬ್ರದರ್ಸ್, ನಾನ್ ಸತ್ಯ ಹೇಳ್ತಾ ಇದ್ದೀನಿ. ನಾನ್ ಎಲ್ರಿಗೂ ಜಾದು ಜಪ್ಪಿ ಕೊಟ್ಬಿಟ್ಟು ಫುರ್ಫುರಿ ನಗರದಲ್ಲಿ ಶಾಂತಿ ನೆಲೆಸ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೀನಿ. ಆದ್ರೆ ಆಗ್ತಾನೆ ಇಲ್ಲ. ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ಚೆಕ್ ಮಾಡಿ, ನನ್ನ ಹತ್ರ 1 ಪೈಸಾನೂ ಇಲ್ಲ. ನೋಡಿ, ಏನಪ್ಪ ಇದು ಪತ್ಲು? ನಾನ್ ನಿಜ ಹೇಳ್ತೀನಿ ಕಣೋ, ನನ್ ಜೇಬಲ್ಲಿ ಇವ್ರ ಪರ್ಸ್ ಎಲ್ಲ ಹೆಂಗ್ ಬಂತು ಅಂತ ಗೊತ್ತಿಲ್ಲ ನಂಗೆ. ನಿಜ ಕಣೋ. ನಿನಗ್ ಗೊತ್ತಿಲ್ವಾ? ಆದ್ರೆ ನಮಗ್ ಗೊತ್ತು ಹೆಂಗ್ ಬಂತು ಅಂತ. ನಿಂತ್ಕೋರಿ, ಅವನ್ಗೆ ಯಾರು ಏನೋ ಮಾಡಂಗಿಲ್ಲ. ಮೊದ್ಲು ನಾನ್ ಹೊಡಿತೇನೆ. ಅವನ್ಗ ಐತೀಗ. ಮೋಟೆಲಿಂದ ಬೇಗ ಓಡು. ಟೀ ಅಣ್ಣನ್ ಬಿಸಿ ಬಾಂಡ್ಲಿ ಮತ್ತೆ ಅವನ್ ತಲೆ ಎರಡೂ ಬಿಸಿ ಆಗ್ಬಿಟ್ಟಿದೆ ಕಣೋ.
ಪದೇ ತಿಂತೀಯ ನಿನ್ನಿಂದ ನಾನು ಓದತ್ತಿದ್ದಲ್ಲ ಮೋಟು. ನಿಶ್ಶಾಂತ ಇದೇ ಇರ್ಬೋದು. ಮಿಶ್ರಣ ಸಿಕ್ತು ತಂದೆ. ಎಲ್ಲಪ್ಪ ಮೊಟ್ಟು ನನ್ನ ಜೀವದ ಗೆಳೆಯ, ಆ ಜಾನ್ ನಿಂದ ಮತ್ತೆ ಆ ಬಾಕ್ಸರ್ ನಿಂದ ನೀನ್ ಯಾವಾಗಲೂ ತಾರ್ಸಿ ಹೊಡ್ಕೊಂಡು ಬೀಳ್ತಾನೆ ಇರ್ತೀಯಲ್ಲಪ್ಪ. ನಾಳೆಯಿಂದ ತಾರ್ಸಿನ ಹೊಡೆದಾಕ್ಬಿಡ್ತೀನಿ ನಾನು. ಡಾಕ್ಟರ್ ನಾನು ಜಾದು ಚಪ್ಪಿಂದ ಅದು ಮಟ ಮೊದ್ಲಿದನ್ ಹೇಳ, ನಿನಗೆ ಈ ಜಾದೂ ಚಪ್ಪಿ ಐಡಿಯಾ ಕೊಟ್ಟಿದ್ದು ಯಾರು ಅಂತ? ಪತ್ಲು ಒಬ್ರು ಸ್ವಾಮಿಗಳು ಟಿವಿನಲ್ಲಿ ಜಾದೂ ಚಪ್ಪಿ ಬಗ್ಗೆ ಹೇಳ್ತಾ ಇದ್ರು ಕಣೋ. ಅದರಿಂದ ಎಲ್ರಿಗೂ ಶಾಂತಿ ನೆಮ್ಮದಿ ಸಿಗುತ್ತೆ ಅಂತ ಪ್ರವಚನ ಕೊಡ್ತಾ ಇದ್ರು. ಸ್ವಾಮಿಗಳು ಹೇಳ್ತಾ ಇದ್ರೇನಾ? ಅಯ್ಯ ಮೋಟೋ, ನಮ್ಮ ಮನೆ ಕೇಬಲ್ ವೈರ್ ಕಟ್ಟಾಗಿ ಆಗ್ಲೇ 1 ತಿಂಗಳಾಗೋಯ್ತು ಕಣ. ಮತ್ತೆ ಹೆಂಗ ನೀನು ಸ್ವಾಮಿಗಳು ಟಿವಿನಲ್ಲಿ ಮಾತಾಡ್ತಿದ್ರು ಅಂತ ಹೇಳ್ತೀಯಲ್ಲ? ಹೇಳ, ಆ ಸ್ವಾಮಿಗಳು ನೋಡೋದಕ್ಕೆ ಯಾವ ತರ ಕಾಣಿಸ್ತಾ ಇದ್ರು? ಕುಳ್ಳಿಗೆ, ದಪ್ಪಗೆ, ಬಿಳಿ ದಾಡಿ ಬಿಟ್ಕೊಂಡಿದ್ರೇನಾ? ಹಾ ಪತ್ಲು 100% ಹಂಗೆ ಇದ್ರು ಕಣೋ. ಕರೆಕ್ಟ್ ಕಣೋ. ಆದ್ರೆ ಪ್ರತಿ ಸಾರಿ ನನ್ ಮನ್ಸಲ್ಲಿರೋದು ನಾನು ಹೆಂಗೋ ಅರ್ಥ ಮಾಡ್ಕೊತೀಯ? ಯಾಕಂದ್ರೆ ಯಾರೇ ಆಗ್ಲಿ ನಾನು ಬೇಗ ಅವ್ರನ್ನ ಕಂಡಿಡ್ಬಿಡ್ತೀನಿ ಕಣ. ನೀನು ಪ್ರತಿ ಸಾರಿ ಆ ಸ್ವಾಮಿಗಳಿಂದ ಗೂಬೆ ಆಗ್ತಾ ಇದ್ಯಾ ಕಣ. ಅವ್ನು ಯಾವ ಸ್ವಾಮಿನಲ್ಲ ಗುರುನಲ್ಲ, ಅವನು ಜಾನ್ ದ ಡಾನ್ ಕಣ. ಮೊಟ್ಟು ನನ್ನ ಜೀವದಗಳಿಯ ಪತ್ಲು ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ ಕಣಪ್ಪ. ಆ ಜಾನ್ ದ ಡಾನೆ ನಿಮ್ಮನೆ ಟಿವಿ ಆಂಟನಾಗೆ ಕೇಬಲ್ ನ ಕನೆಕ್ಟ್ ಮಾಡಿ ಲೈವ್ ಟೆಲಿಕಾಸ್ಟ್ ಮಾಡಿರ್ಬೋದು ಕಣಪ್ಪ. ನಾನ್ ಜಾನ್ ನ ಖಂಡಿತ ಬಿಡಲ್ಲ. ಆದ್ರೆ ಖಾಲಿ ಹೊಟ್ಟೆಲ್ ನನ್ ತಲೆನೇ ಓಡೋದೇ ಇಲ್ಲ. ಪತ್ಲು ಏನಾದ್ರೂ ಐಡಿಯಾ ಕೊಡೋ. ಐಡಿಯಾ ಇಲ್ಲಿ ಕೇಳು. ಕಡೆದಾಗ ನಮ್ ಕೇಳ್ತಿದ್ದೀನಿ. ಬಾವಾ ನೀನ್ ಎಲ್ಲಿಂದ ಬಂದೆ? ನಾನು ಈ ಜನರಿಗೆ ಜಾದೂ ಛಬಿಯಿಂದ ಫುರ್ಫುರಿ ನಗರದಲ್ಲಿ ಶಾಂತಿ ನೆಲೆಸ್ಬೇಕು ಅಂತ ಆಸೆ ಪಟ್ಟಿದ್ದೆ ಕಣೋ. ಆದ್ರೆ ಜನಗಳು ನನ್ನೇ ಹೊಡೆದಾಗ ಓಡಿಸ್ಕೊಂಡ್ ಬರ್ತಾ ಇದಾರೆ. ಏನ್ ಮಾಡೋದು? ಇದೆಲ್ಲ ಒಂದು ಹೇಳುವಂತ ಮಾತಾ? ಯಾಕಂದ್ರೆ ಜಾದುವಿನ ಜಪ್ಪಿ ಮನಸ್ಸಿನ ದೊಡ್ಡ ದೊಡ್ಡ ದುಃಖ ನೋವನ್ನ ದೂರ ಮಾಡುತ್ತೆ. ಜಾದುವಿನ ಜಪ್ಪಿ ಅದೇ ನಿಜವಾದ ಮಾತು. ಆದ್ರೆ ಮೋಟೋ, ನೀನ್ ಯಾಕೆ ಜಾನ್ಗೆ ಜಾದುವಿನ ಜಪ್ಪಿ ಕೊಡಬಾರ್ದು? ಜಾನ್ ಅವ್ರು ಹೇಳಿದ್ ಕರೆಕ್ಟು. ನೀನೊಬ್ನೇ ನನ್ನ ಭಾವನೆಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದು. ಅದಕ್ಕೆ ನಾನು ನಿನಗೆ ಜಾದೂ ಛಬ್ಬಿ ಕೊಡ್ತೀನಿ. ಈಗ ಬಾಬಾ ಒಳಗ್ ಬಾ. ತಪ್ಕೋ. ಇಲ್ಲ ಇಲ್ಲ ಬೇಡ. ಇದು ಯಾವ ತರದ ಜಾದುವಿನ ಜಪ್ಪಿ? ಬೇಡ. ಅದೆಷ್ಟು ಹೊಡಿತೀಯಾ? ಇದೆಂತ ಜಾದುವಿನ ಜಪ್ಪಿ? ನನಗೆ ಯಾವ್ದು ಜಪ್ಪಿ ಗಿಪ್ಪಿ ಬೇಡ. ಸಿಂಗಂ ಸರ್ ನನ್ನ ಕಾಪಾಡಿ ಮೋಟುವಿನ ಜಾದಿ ಜಪ್ಪಿಯಿಂದ ನನ್ನ ದೂರ ಕರ್ಕೊಂಡೋಗಿ ನನ್ನ ಜೈಲಲ್ಲಿ ಹಾಕಿ. ಜಾದು ಛಬ್ಬಿಯಿಂದ ಸಕ್ಕ ಶಾಂತಿ ಸಿಗುತ್ತೆ. ಈಗ ನಾವೆಲ್ಲರೂ ಒಬ್ರಾದ್ಮೇಲೆ ಒಬ್ರು ಜಾದು ಛಬ್ಬಿ ಕೊಡ್ತೀವಿ. ಬಾ ಕಮಾನ್. ಕೇ ಜಬ್ಬಿ ಪಪ್ಪಿ ಎಲ್ಲ ಒಟ್ಟಿಗೆ ಕೊಡಿ. ಇಲ್ಲ, ನಾನ್ ಸಣ್ಣನಿದ್ದಾಗ ನಮ್ಮ ಅಪ್ಪ ಅಮ್ಮ ಇಷ್ಟೊಂದು ಪಪ್ಪಿನೂ ಕೊಟ್ಟಿರ್ಲಿಲ್ಲ. ಎಷ್ಟು ನೀವ್ ಇವಾಗ ಜಪ್ಪಿನ ಕೊಡ್ತಾ ಇದ್ರು? ನನಗೆ ಜಪ್ಪಿ ಗಿಪ್ಪಿ ಯಾವ್ದು ಬೇಡ. ನೀವೆಲ್ಲರೂ ಸೇರ್ಕೊಂಡು ಅಶಾಂತಿ ಸೃಷ್ಟಿ ಮಾಡ್ತಾ ಇದ್ರ. ನಂಬರ್ 1 ನಂಬರ್ 2 ಓಡಿ. ಜೀವ ಉಳಿಸ್ಕೊಳ್ಳೋದಕ್ಕೋಸ್ಕರ ಓಡಿ. ಬತ್ತು ನನ್ನ ಜೀವನದಲ್ಲಿ ಯಾವಾಗ್ಲೂ ಬಿರುಗಾಳಿ ಎಬ್ಬಿಸ್ತಾನೆ ಇರ್ತಾರೆ. ಇವತ್ತು ನಾನು ಅವ್ರ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸ್ತೇನೆ. ಮೋಟು ಅಂಕಲ್ ಇದ್ ತಗೊಳ್ಳಿ. ಏನ್ ಬರ್ದಿದಾರಪ್ಪ? ನಾನು ಈ ಮಗುನ ಕಿಡ್ನಾಪ್ ಮಾಡಿದ್ದೀನಿ. 50 ಲಕ್ಷ ರೂಪಾಯಿ ತಗೊಂಡು ರಿಂಗ್ ರೋಡ್ ಹತ್ರ ಇರೋ ಗಾರ್ಮೆಂಟ್ ಫ್ಯಾಕ್ಟ್ರಿ ಹತ್ರ ಬಂದ್ಬಿಡು. ಬರ್ಲಿಲ್ಲ ಅಂದ್ರೆ ಈ ಮಗುನ ನಾನು ಸಾಯಿಸ್ಬಿಡ್ತೀನಿ. ವಿತ್ ರಿಗಾರ್ಡ್ಸ್ ಜಾನ್ ಆಗ್ತಾನೆ. ಜಾನ್ ಇಷ್ಟೊಂದು ಹಾಳಾಗೋಗ್ಬಿಟ್ಟಿದಾನ. ಪಾಪ ಚಿಕ್ಕ ಮಗುನು ಬಿಡ್ತಾ ಇಲ್ಲ. ಆ ಜಾನ್ಗೊಂದು ಗತಿ ಕಾಣಿಸ್ಲೇಬೇಕು. ಜಾನ್, ನಾನು ದುಡ್ಡಿಗೆ ವ್ಯವಸ್ಥೆ ಮಾಡ್ತಾ ಇದ್ದೀನಿ. ಅಲ್ಲಿ ತನಕ ಮಗುಗೇನು ತೊಂದರೆ ಆಗೋದು ಬೇಡ. ತಗೋ ಮಗು, ಈ ಚೀಟಿನ ಅಂಕಲ್ ಕೊಟ್ಬಿಡು. ನೀನೇನು ಹೆದರ್ಕೋಬೇಡಪ್ಪ, ನಾನಿದ್ದೀನಿ.
ಮೋಟು ಏನೋ ಏನೋ ಸಮಾಚಾರ? ಎಲ್ಲ ಓಕೆ ತಾನೆ? ಏನೂ ಇಲ್ಲ ಕಣೋ, ಇಲ್ಲಿ ಕೇಳಿಲಿ. ಮೋಟು ಮಗು ಇಲ್ಲಿಗೆ ಬಂದಿತ್ತಲ್ಲ, ಅದನ್ನ ಮತ್ತೆ ಯಾಕೋ ನೀನು ವಾಪಸ್ ಕಳಿಸ್ದೆ? ಅಯ್ಯೋ, ಅದ್ರ ಬಗ್ಗೆ ನಾನು ಯೋಚನೆ ಮಾಡಿಲ್ಲ ಕಣೋ. ಜಾನು ಲೆಟರ್ ಬರ್ದು ಕಳಿಸಿದ್ದ, ಅದಕ್ಕೆ ನಾನು ಉತ್ತರ ಕೊಟ್ಟು ವಾಪಸ್ ಕಳಿಸ್ದೆ. ಸಾರಿ ಕಣೋ. ನಡಿಯೋ, ಈಗಲೇ ಚಿಂಗಮ್ ಸರ್ನ ಕರ್ಕೊಂಡು ಅಲ್ಲಿಗೆ ಹೋಗೋಣ. ಅವನ ಕತೆ ಏನು ಅಂತ ಕೇಳೋಣ. ಪತ್ಲು, ಆ ಮಗುನೇ ಅಳ್ತಾ ಇರೋ ಧ್ವನಿ ಕೇಳಿಸ್ತಾ ಇದೆ ಕಣೋ. ನೋಡು, ಆ ಕಡೆಯಿಂದ ಬರ್ತಾ ಇದೆ. ಬಾಲಿಗೆ ಹೋಗಿ ನೋಡೋಣ. ಅಯ್ಯಪ್ಪ, ಮಕ್ಕಳ ಹಳೆ ಸೌಂಡು ಈ ಟೇಪ್ ರಿಕಾರ್ಡ್ ನಿಂದ ಬರ್ತಾ ಇದೆ. ನನ್ನ 20 ವರ್ಷದ ಅನುಭವ ಹೇಳ್ತಾ ಇದೆ, ನಮ್ಮನ್ನ ಕೂಡಕ್ಕೆ ಯಾರೋ ಈ ತರ ಪ್ಲಾನ್ ಮಾಡಿದಾರೆ. ಗಸಿಟಾರಾಮ್, ನಿನ್ನ 20 ವರ್ಷದ ಅನುಭವ ಸರಿಯಾಗೇ ಇದೆ. ನಿಮ್ಮೆಲ್ಲರಿಗೂ ಜಾನ್ ದ ಡಾನ್ ಜೀವಂತವಾಗಿರೋವರೆಗೂ ಇಲ್ಲೇ ಕಟ್ಟಾಕ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಅಯ್ಯಮ್ಮ, ಇವನು ಜಾನು. ನಾನಿನ್ ಬಿಡೋದಿಲ್ಲ. ನೀನು ಜೈಲೊಳಗೆ ತಳ್ಳಿ ರಾಗಿ ರಬ್ಬಿಸ್ತೀನಿ. ಚಿಂಗಮ್ ಸರ್, ಇವನ್ನ ಒಳಗಡೆ ಹಾಕಿ. ನೀವು ಹೊಸ ಕೈದಿಗಳಿಗೆ ಹೊಸ ಯೂನಿಫಾರ್ಮ್ ತರಿಸಿದಿರಲ್ಲ, ಅದ್ರ ಉದ್ಘಾಟನೆ ಇವನ್ ಕೈಲೇ ಮಾಡ್ಸಿ ಸರ್. ಅಯ್ಯಪ್ಪ, ಜಾನ್, ನಿನಗೆ ಎಲ್ಲಿವರೆಗೂ ಬುದ್ಧಿ ಬರಲ್ಲ, ನೀನು ಅಲ್ಲಿವರೆಗೂ ಜೈಲಲ್ಲಿ ಮುದ್ದೆ ಮುರಿಬೇಕು. ನಿನ್ ಜೀವನ ಪೂರ್ತಿ ಜೈಲಲ್ಲಿ ಮುದ್ದೆ ಊಟನಪ್ಪ. ಜಾನ್, ಜ್ಞಾಪಕ ಇಟ್ಕೊಳ, ನಾವೇನಾದ್ರೂ ಕೆಟ್ಟ ಕೆಲಸ ಮಾಡಿದ್ರೆ ಜೀವನ ಪೂರ್ತಿ ನಮ್ಗೆ ಕೆಟ್ಟದೇ ಆಗುತ್ತೆ ಕಣ. ನಿಮ್ಮ ಹಣೆ ಬರದ ಬಗ್ಗೆ ನೀವೆಲ್ಲ ಯೋಚನೆ ಮಾಡ್ರ, ಯಾಕೆಂದ್ರೆ ನಿಮ್ಮ ಫೈನಲ್ ರಿಸಲ್ಟ್ ಈಗಾಗ್ಲೇ ಬಂದ್ಬಿಟ್ಟಿದೆ. ನೀವು ಯಾರು ಇಲ್ಲಿಂದ ಹೊರಗಡೆ ಹೋಗಕ್ ಆಗೋದಿಲ್ಲ ಕಣ್ರೆ. ಹಲೋ ಎವ್ರಿಬಡಿ, ತಮ್ಮೆಲ್ರಿಗೂ ಸ್ವಾಗತ. ಚಿಂಗಮ್ ಸರ್, ತಮಗೋಸ್ಕರ ಬ್ರ್ಯಾಂಡ್ ನ್ಯೂ ಬೀಸಕಲ್ ತರ್ತಿದ್ದೀನಿ. ನೀವು ಆ ಬೀಸಕಲ್ಲಿ ಹಿಟ್ಟನ್ನ ಬೀಸಬೇಕು. ಮತ್ತೆ ಗಸಿಟಾರಾಮ್, ನೀನು ಆ ಬೀಸಿದ ಹಿಟ್ಟಿಂದ ರೊಟ್ಟಿ ಮಾಡಬೇಕು. ಡಾಕ್ಟ್ರೆ, ನೀವು ಆ ರೊಟ್ಟಿಗೆ ಸಖತ್ತಾಗಿರೋ ಪಲ್ಯ ಮಾಡಬೇಕು. ಲಾಸ್ ಅಂಡ್ ನಾಟ್ ಮೋಟು ಬಂದು ನೀವಿಬ್ರು ಎಲ್ರಿಗೂ ಯೂನಿಫಾರ್ಮ್ ಸ್ಟಿಚ್ ಮಾಡ್ಕೊಡ್ಬೇಕು. ಎಲ್ರು ಕೆಲಸ ಶುರು ಹಚ್ಕೊಡಿ. ಅಯ್ಯಮ್ಮ, ಜಾನ್ ದ ಡಾನು ಜೈಲೊಳಗಡೆ ರಾಗಿ ಬೀಸೋ ಕನಸನ್ನ ಕಾಣ್ತಾ ಇದ್ದೆ ನಾನು. ಆದ್ರೆ ಇವತ್ತು ನನ್ನ ಕೈಲೇ ರಬ್ಬಿಸ್ತಾವನೆ. ಅಯ್ಯಮ್ಮ, ಜೀವನ್ಗಳೇನ ಈರುಳ್ಳಿ ಕಟ್ ಮಾಡಿ ನನ್ನ ಕಣ್ಣಲ್ಲಿ ಸಖತ್ ನೀರು ಸುರಿತಾ ಇದೆ ಕಣ್ರಪ್ಪ. ನನ್ನ 20 ವರ್ಷದ ಅನುಭವದಲ್ಲಿ ಇಷ್ಟೊಂದು ರೊಟ್ಟಿನ ನಾನು ಸುಟ್ಟೇ ಇಲ್ಲ. ಡಾಕ್ಟರ್ ಅಣ್ಣ, ನನ್ನ ಬಗ್ಗೆ ಯೋಚನೆ ಮಾಡಿ. ನೀವು ಈ ಮಷೀನಲ್ಲಿ ಕೆಲಸ ಮಾಡಿ ನನ್ನ ಕೈಯೆಲ್ಲ ಮರಗಟ್ಟೋಗ್ಬಿಟ್ಟಿದೆ ಅಣ್ಣ. ಮೋಟು, ಏನಾದ್ರೂ ಮಾಡ. ನಾನೇನೋ ಮಾಡ್ಲಿ, ಖಾಲಿ ಹೋಟೆಲ್ ಅಂತ ತಲೆನೇ ಓಡಲ್ಲ ಕಣೋ. ನೀನೇ ಏನಾದ್ರೂ ಒಳ್ಳೆ ಐಡಿಯಾ. ಮೋಟು, ಟೀ ಅಣ್ಣಂಗೆ ಬರಕ್ಕೇಳ, ಸಮೋಸ ತಗೊಂಬರಕ್ಕೇಳ ಅವನ್ಗೆ, ಬೇಗ ಬಾ ಅಂತ. ಈಗಲೇ ಫೋನ್ ಮಾಡ್ತೀನಿ. ಹಲೋ ಹಲೋ ಎವ್ರಿಬಡಿ, ಆ ರೂಮಲ್ಲಿ ನೆಟ್ವರ್ಕ್ ಜಾಮರ್ನ ಫಿಕ್ಸ್ ಮಾಡಿದ್ದೇನೆ. ಒಳಗಿಂದ ಯಾವ ಕಾಲ್ಸು ಹೊರಗಡೆ ಹೋಗೋದಿಲ್ಲ, ಹಾಗೆ ಹೊರಗಡೆಯಿಂದ ಯಾವ ಕಾಲ್ಸು ಒಳಗಡೆ ಬರೋದಿಲ್ಲ. ಯೋಚನೆ ಮಾಡಿ, ಈಗ ಆಗ್ಬಿಟ್ರಿ ಹಾಗೆ ಅಂತ. ನೀವೆಲ್ಲರೂ ಒಂದು ಕೋಣೆಯಲ್ಲಿ ಬಂದಿ ಆಗ್ಬಿಟ್ಟಿದ್ದೀರಾ. ಕರೆಂಟ್ ಹೊಡೆದ್ರೆ ಇನ್ನೊಂದ್ಸಲಿ ಯಾರು ಕಾಂಟ್ಯಾಕ್ಟ್ ಮಾಡಕ್ಕೆ ಪ್ರಯತ್ನ ಮಾಡ್ಬೇಡಿ. ಗುಡ್ ಬಾಯ್ಸ್, ಬಾಯ್. ಡಾಕ್ಟ್ರಣ್ಣ, ನೀವು ಹೆಂಗಾದ್ರೂ ಮಾಡಿ ಇಲ್ಲಿ ಶಾರ್ಟ್ ಸರ್ಕ್ಯೂಟ್ನ ಮಾಡೋಕ್ಕಾಗತ್ತಣ್ಣ? ಯಾಕೆ ಗೆಳೆಯ ಮಾಡೋಕ್ಕಾಗಲ್ಲ, ಇದು ನನ್ನ ಎಡಗೈ ಕೆಲಸ ಕಡೆಯ. ಟೀ ಅಣ್ಣ, ಸ್ವಲ್ಪ ಜಾಸ್ತಿ ಸಮೋಸ ತಗೊಂಡು ಗಾರ್ಮೆಂಟ್ಸ್ ಹತ್ರ ಬಂದ್ಬಿಡಪ್ಪ. ಓರ್ ಭಾಳ ತ್ರಾಸಾಗದ್ರ ಅನ್ಸತ್ತ, ಲಘುನ್ ಹೋಗ್ಬೇಕು ನಾನು. ನಂಬರ್ 1, ನಂಬರ್ 2, ಬೇಗ ಸೆಕೆಂಡ್ ಫೇಸ್ ಕನೆಕ್ಷನ್ ಆನ್ ಮಾಡಿ.
ನಂಬರ್ 1 ನಂಬರ್ 2 ತಡಿರವನ್ನ ಆ ಸಮೋಸ ವಾಸನೆ ಒಳಗಡೆ ಹೋಗ್ಬಾರ್ದು ಕಣ್ರ. ಘಮ ಸಮೋಸ 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 ಎಲ್ಲಿ ಸಮೋಸ? ಮೋಟು ಟೀ ಅಣ್ಣ ಸಮೋಸ ತಗೊಂಬಂದ್ಬಿಟ್ಟಿದ್ದಾನೆ ಕಣ. ಜಾನ್ ಅವನ್ನ ತಡಿತಾ ಇದ್ದಾನೆ ಕಣ. ನೀನು ಜೋರಾಗಿ ಘಮ ಘಮ ಅಂತ ಕಿರ್ಚ. ಘಮ ಘಮ ಅಯ್ಯಯ್ಯೋ, ನಂಬರ್ 1 ನಂಬರ್ 2 ಬೇಗ ಓಡೋಗಿ ಆ ಟೀ ಹಣ್ಣನ್ನೆಲ್ಲ ಸಮೋಸನು ಇಬ್ರು ತಿನ್ನಾಕ್ಬಿಡ್ರ. ಅಯ್ಯೋ ನೀನ್ ಟೀ ಅಣ್ಣ, ಬಿಸಿ ಬಿಸಿ ಸಮೋಸ ಕೊಡೋಣ. ನೀನ್ ಸಮೋಸ ತಿನ್ಬೇಕಲ್ಲ, ಅದು ಮಿಕ್ಕಿದ್ರೆ ತಾನೆ. ಹೇಗೆ ನೀರಿಲ್ದೆ ಮೀನು ಒದ್ದಾಡುತ್ತೋ ಅದೇ ತರ ಮೋಟು ಸಮೋಸ ಇಲ್ದೆ ಒದ್ದಾಡ್ತಿರ್ಬೇಕಾಗತ್ತೆ. ಜಾನ್, ನೀನ್ ನನ್ನ ಸಮೋಸ ಎಲ್ಲ ತಿನ್ ಮುಗಿಸ್ಬಿಟ್ಟೆ ಅಲ್ವಾ? ಬಾಯ್ಲೆ ಎಲ್ಲೋಕ್ಯ? ಈಗ ನೀನೇ ನಂಗೆ ಸಮೋಸ ಮಾಡ್ಕೊಡ್ಬೇಕು. ಅಯ್ಯೋ ಮೋಟು, ಅಯ್ಯೋ ಬಿಟ್ಬಿಡಪ್ಪ ನನ್ನ. ಅಯ್ಯಯ್ಯೋ ಬಿಟ್ಬಿಡಪ್ಪ. ಅಯ್ಯೋ ಬೇಡ ಕಣಪ್ಪ, ಬಿಟ್ಬಿಡಪ್ಪ. ಬೇಡ ಕಣಪ್ಪ, ಬಿಟ್ಬಿಡಪ್ಪ. ಎಳಿ ಬೇಡ ಕಣಯ್ಯ, ನನ್ನ ಬಿಟ್ಬಿಡಯ್ಯ. ನಂಬರ್ 1 ನಂಬರ್ 2 ಮೋಟುಗೆ ಬಿಸಿ ಬಿಸಿ ಗರ್ಭ ಗರಂ ಸಮೋಸ ಮಾಡ್ಕೊಡ್ರಪ್ಪ ಬೇಗ. ರೇ, ಇದ್ಯಾವ ಸೀಮೆ ಸಮೋಸನಯ್ಯ? ಉಪ್ಪು ಇಲ್ಲ, ಏನು ಇಲ್ಲ ಇದ್ರಲ್ಲಿ. ಹೇಳೋದ್ಮೇಲೆ ಉಪ್ಪಿಗೆ ಸಮೋಸ ಹಾಕಿದ್ಯಲ್ಲ, ಸಮೋಸಗೆ ಉಪ್ಪು ಹಾಕ್ಬಿಟ್ಟಿದ್ಯೋ. ಇನ್ನೊಂದ್ಸಲಿ ಮಾಡ್ಕೊಡು. ಜಾನ್, ಈ ಸಮೋಸಗೆ ಸಕ್ಕರೆ ಹಾಕ್ಸಿಲ್ವಲ್ಲ ನೀನು? ಸಮೋಸಗೆ ಸಕ್ಕರೆ ಯಾಕೆ ಹಾಕಿಲ್ಲ ನೀವು? ಯಾಕೋ ಸಕ್ಕರೆ ಹಾಕಿಲ್ಲ? ಸಮೋಸಕ್ಕೆ ಸಕ್ಕರೆ ಯಾರು ಹಾಕ್ತಾರೆ ಮೋಟ್ರು? ನಾನ್ ನಿನಗೆ ತಮಾಷೆ ಮಾಡಿದೆ ಅಷ್ಟೇ. ಇಷ್ಟೊಂದು ಒದೆ ತಿಂದ್ಮೇಲೆ ಸಿಹಿ ಸುದ್ದಿ ಆದ್ರೂ ಹೇಳಬೇಕಂತ ನಿನಗೆ. ಸಾಕಪ್ಪ ಮೋಟು, ನನಗೆ ಸ್ವೀಟು ಖಾರ ಏನು ಬೇಕಾಗಿಲ್ಲ. ಚಿಕ್ಕಪ್ಪ ಸರ್, ಅರೆಸ್ಟ್ ಮಾಡಿ ಸರ್, ಅರೆಸ್ಟ್ ಮಾಡಿ. ಏ ಮೋಟು ಪತ್ಲು, ಏನೋ ನಿಮ್ ವೇಷ? ಏನಾದ್ರೂ ನಾಟಕ ಏನಾದ್ರು ಮಾಡಕ್ ಹೋಗ್ತಾ ಇದ್ದೀರಾ ಹೇಗೆ? ಇಲ್ಲ ಬಕ್ಸರಣ್ಣ, ನಾನು ಮೋಟು ಪತ್ಲು ದೀಪಾವಳಿನ ಹೇಗೆ ಆಚರಣೆ ಮಾಡಬೇಕು ಅಂತ
ಜನಗಳಿಗೆ ಸಮಾಜ ಸೇವೆ ಮಾಡಕ್ ಹೋಗ್ತಾ ಇದೀವಣ್ಣ. ಹಾಗಾದ್ರೆ ನನಗೂ ಸ್ವಲ್ಪ ಟಿಪ್ಸ್ ಹೇಳ್ಕೊಡು. ಖಂಡಿತ ಬಾಕ್ಸರಣ್ಣ, ಖಂಡಿತವಾಗ್ಲೂ. ಇಲ್ಲಿ ನೋಡಿ, ನಮ್ ಡಾಕ್ಟರ್ ಅಣ್ಣ ಸ್ಪೆಷಲ್ ಆಗಿ ಲೈಟರ್ ಕ್ರಾಕರ್ ನ ಎಷ್ಟು ಚೆನ್ನಾಗಿ ಕಂಡಿದ್ದಾರೆ. ಇದ್ರಲ್ಲಿ ಬೆಂಕಿ ಬರೋದಿಲ್ಲಣ್ಣ, ಆದ್ರೆ ಪಟಾಕಿ ಹತ್ಕೊಂಡ್ಬಿಡುತ್ತೆ. ಬಾಕ್ಸರಣ್ಣ, ಎಲ್ಲಿ ಒಂದು ಸುಸುರು ಬತ್ತಿ ಕೊಡಿ. ಅಯ್ಯೋ, ನಿನ್ ಲೈಟರು ಹತ್ಕೋತಾನೆ ಇಲ್ವಲ್ಲ? ಯಾಕೆ? ಅಯ್ಯೋ, ಹತ್ಕೋ. ಸಾರಿ ಬಾಕ್ಸರಣ್ಣ, ಲೈಟರ್ ನಮಗೆ ಮೋಸ ಮಾಡ್ಬಿಡ್ತು. ಮೋಟು, ನಿನ್ನ ಅಂಗಡಿನೆಲ್ಲ ಸುಟ್ಟಾಕ್ಬಿಟ್ಟಲ್ಲ. ಸಮಾಜ ಸೇವೆ ಮಾಡಕ್ ಹೊರಟಿದ್ರಿ ಅಲ್ವಾ? ನಾನ್ ನಿಮ್ಮಿಬ್ಬರಿಗೂ ಸೇವೆ ಮಾಡ್ತೀನಿ, ಬನ್ನಿ. ಡಾಕ್ಟರ್ ಎಲ್ಲಿದೆಯಣ್ಣ? ಏನಾಯ್ತಪ್ಪ, ಹೇಳಪ್ಪ. ಡಾಕ್ಟರ್ ಅಣ್ಣ, ಏನಿನ್ ಲೈಟರು ಏನು ಕೆಲಸ ಮಾಡ್ಲಿಲ್ಲ. ಬಾಕ್ಸರ್ ಅಣ್ಣನ್ ಪಟಾಕಿ ಅಂಗಡಿ ನಾವು ಸುಟ್ಟು ಫುಲ್ ಭಸ್ಮ ಮಾಡಕ್ ಬಿಡ್ತು. ಈಗ ಬಾಕ್ಸರ್ ಅಣ್ಣ ನಮ್ಮನ್ನ ಅಡ್ಡಾಡಿಸ್ತಾ ಇದ್ದಾನೆ ಮುನ್ಸಾಮಣ್ಣ. ನಾವ್ ಎಲ್ ಬಜೆಟ್ ಕೊಳ್ಳೋದೀಗ? ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ, ಏನಪ್ಪ ಹೇಳ್ತಾ ಇದೀಯ ನೀನು? ನನ್ನ ಜೀವದ ಗೆಳೆಯ, ಇದು ನಾನ್ ಕಂಡಿಡ್ದಿರೋದಪ್ಪ. ಯಾವತ್ತೂ ಫೇಲ್ ಆಗೋದಿಲ್ಲ ಕಣಪ್ಪ. ಹೌದಾ ಡಾಕ್ಟರ್ ಅಣ್ಣ? ಈಗ ನೀನೇ ನಿನ್ ಕಣ್ಣಾರೆ ನೋಡು. ಮೋಟೋ, ಲೈಟರ್ನ ಎಲ್ಲೋ ಹಚ್ಚೋದ್ ಬೇಡ ಕಣ. ನಾವೀಗ ಸೀದಾ ಚಿಂಗಮ್ ಸರ್ ಹತ್ರ ಹೋಗೋಣ, ಇಲ್ಲ ಅಂದ್ರೆ ನಮ್ಗೆ ವಕ್ರ ಗ್ಯಾರಂಟಿ. ಬರೋಗಣ. ನೀವಿಬ್ರು ಇಲ್ಲಿ. ಡಾಕ್ಟರ್ ಜಟ್ಕೋ, ನಿನ್ ಲೈಟರ್ ಇಂದ ನನ್ ಪಟಾಕಿ ಅಂಗಡಿನ ಸುಟ್ಟು ಭಸ್ಮ ಆಗೋಯ್ತು. ನಾನ್ ನಿಮ್ಮಿಬ್ಬರನ್ನು ಬಿಡಲ್ಲ. ತಗೋ ತಗೋ. ಅಯ್ಯೋ ಭಕ್ತರಣ್ಣ, ಹೊಡಿಬಿಡೋಣ. ನನ್ ಮರದಿ ಪ್ರಶ್ನೆ ಅಣ್ಣ. ನಾನು ಒಳ್ಳೆ ಲೈಟರ್ನ ಕಂಡಿಡ್ತಿದ್ದೆ, ಆದ್ರೆ ಮೋಟು ಏನ್ ಮಾಡ್ದೋ ಗೊತ್ತಿಲ್ಲ ನನಗೆ. ಅವನಿಗೆ ಸರಿಯಾಗಿ ಯೂಸ್ ಮಾಡಕ್ ಬರಲಣ್ಣ. ಓ, ಆಗ ವಿಷಯ. ಹಾಗಾದ್ರೆ ನಾನು ನಿಮ್ಮಿಬ್ಬರನ್ನು ಕ್ಷಮಿಸ್ತೀನಿ, ಆದ್ರೆ ನಾನ್ ಮೋಟು ಪತ್ಲನ ಮಾತ್ರ ಬಿಡಲ್ಲ. ಹೋಗಿ ಹಾಕಿಸ್ಕೊಂಡ್ರೆ ನನ್ನ ಪೇಷಂಟ್ ಬಿಡೋಣ. ನಾನು ಅವನ್ನ ಖಂಡಿತ ಬಿಡೋಣ. ನಾನು ಬಾಕ್ಸಿಂಗ್ ನ ಪ್ರಾಕ್ಟೀಸ್ ಮಾಡ್ತೀನಣ್ಣ. ಚಿಂಗಮ್ ಸರ್, ಅಯ್ಯಮ್ಮ, ಮೋಟಿ ಬದ್ಲು ನೀವ್ ಯಾವಾಗ ಸಿಕ್ಕಿದ್ರು ನಾನು ಕೆಳಗಡೆ ಬೀಳಿಸ್ತಾನೆ ಇರ್ತಿರಲ್ಲ. ಚಿಂಗಮ್ ಸರ್, ಅಯ್ಯಮ್ಮ, ಮೋಟಿ ಬದ್ಲು ನೀವಿಬ್ರು ಸಮಾಜ ಸೇವೆ ಮಾಡ್ತಾ ಇದ್ರಲ್ಲ, ಇದು ಬಹಳ ಒಳ್ಳೆ ವಿಷಯ. ಆದ್ರೆ ನನಗೆ ಒಂದು ಅರ್ಥ ಆಗ್ತಿಲ್ಲ. ಆ ಒಂದು ಸಿಂಪಲ್ ಲೈಟ್ರು ಪಟಾಕಿನ ಹೆಂಗ್ ಅಂಟಿಸ್ತೇ ಅಂತ. ಹೇಗೆ ಅಂಟಿಸುತ್ತೆ? ಈಗಲೇ ತೋರಿಸ್ತೀನಿ ಚಿಂಗಮ್ ಸರ್. ಇದೆ ಲೈಟ್ರು. ಒಂದ್ ನಿಮಿಷ. ಏನೋ ವೈರಿಂಗ್ ಪ್ರಾಬ್ಲಮ್. ಅಯ್ಯಮ್ಮ, ರಾಕೆಟ್ ಜೊತೆ ನನ್ನ ಆರಿಸ್ಬಿಟ್ಟಿಯಲ್ಲಪ್ಪ ಮೇಲ್ಗಡೆ. ನಾ ಡ್ಯೂಟಿ ಹೆಂಗೋಗ್ಲಿ? ಮೋಟು ಪತ್ಲು ನಾ ಇಬ್ಬರು ಸುಮ್ಮನೆ ಬಿಡೋದಿಲ್ಲ. ಈ ಚಿಂಗಮ್ ಕೈನ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್, ಖಂಡಿತವಾಗ್ಲೂ ಇಂಪಾಸಿಬಲ್. ನಾ ಏನ್ ಮಾಡ್ತೀನಿ ನೋಡ್ತಾ ಇರೋ. ಅಯ್ಯಮ್ಮ, ಚಚ್ಚಬೇಡ್ರಣ. ನಾನು ಮೈ ನೇಮ್ ಇಸ್ ಚಿಂಗಮ್, ಇನ್ಸ್ಪೆಕ್ಟರ್ ಚಿಂಗಮ್. ಅಯ್ಯಮ್ಮ, ಈ ವಾಯ್ಸು ಚಿಂಗಮ್ ಸರ್ದು. ಅಯ್ಯಮ್ಮ, ನಾ 100% ಚಿಂಗಮ್. ಅಯ್ಯೋ ಚಿಂಗಮ್ ಸರ್, ನನ್ನ ಜೀವದ ಗೆಳೆಯ, ನಿಮ್ಗೂ ಮೋಟು ಬದ್ಲು ಸಮಾಜ ಸೇವೆ ಮಾಡಿದ್ರೇನಪ್ಪ. ಬನ್ನಿ ಚಿಂಗಮ್ ಸರ್, ನೀವು ನಮ್ ಜೊತೆ ಪ್ರಾಕ್ಟೀಸ್ಗೆ ಹಾಜರಾಗಿ. ಶ್ರೀಮಂತ, ದುಡ್ಡಿದೆ ಸಖತ್ತಾಗಿ.
ಚಿನ್ನ ತಿಂತೀನಿ, ಚಿನ್ನ ಸಮುದ್ರದಲ್ಲಿ ಈಜಾಡ್ತಿರ್ತೀನಿ, ಆಕಾಶದಲ್ಲಿ ಹಾರಾಡ್ತೀನಿ, ತೇಲಾಡ್ತೀನಿ. ಎಲ್ಲಿದ್ದೀನಿ ನಾನು? ಏಯ್ ನಿಂತ್ಕೋ ಅಮ್ಮ. ಹಲೋ ಸರ್, ನನ್ನ ಕಡೆಯಿಂದ ನಿಮಗೆ ದೀಪಾವಳಿಯ ಗಿಫ್ಟ್. ನನಗೆ ಯಾವುದೇ ತರದ ಗಿಫ್ಟ್ ಬೇಕಾಗಿಲ್ಲ, ಥ್ಯಾಂಕ್ ಯು ಸರ್. ಪ್ಲೀಸ್ ಸರ್, ತಗೊಳ್ಳಿ ಸರ್, ಇಲ್ಲ ಅನ್ಬೇಡಿ. ನಿಲ್ಲು ಯಾರಾದ್ರೂ ಹಿಡ್ಕೊಳ್ಳಿ, ಅವನು ಕಳ್ಳ, ನಾನು ದುಡ್ಡು ತಗೊಂಡು ಹೋಗ್ತಾ ಇದ್ದಾನೆ. ಹಿಡ್ಕೊಳ್ಳಿ ಯಾರಾದ್ರೂ ಹಿಡ್ಕೊಳ್ಳಿ ಪ್ಲೀಸ್. ಪತ್ಲು, ಕಳ್ಳ ತಪ್ಪಿಸ್ಕೊಂಬಿಟ್ಟ ಕಣೋ. ನನಗೆ ಏನ್ ಮಾಡಕ್ಕಾಗಲ್ಲ ಕಣೋ, ಖಾಲಿ ಹೊಟ್ಟೆ ನನ್ನ ತಲೆನೇ ಓಡಲ್ಲ. ನೀನೇನಾದ್ರೂ ಯೋಚನೆ ಮಾಡು. ಸಕ್ಕ ದುಡ್ಡಿದೆ ಒಳಗಡೆ. ಅಯ್ಯೋ, ನನ್ನ ಹಣನೆಲ್ಲ ಲೂಟಿ ಮಾಡಿ ನನ್ನನ್ನು ಬರ್ಬಾದ್ ಮಾಡ್ಬಿಟ್ಟ. ಮಟ ಲೈಟರ್ನ ಯೂಸ್ ಮಾಡೋ ಸಮಯ ಈಗ ಕರೆಕ್ಟ್ ಆಗಿ ಬಂದಿದೆ ಕಣ. ಇರು ಬರ್ತೀನಿ. ಇಲ್ಲಡ, ಇದರಿಂದ ಹಚ್ಬೋದು ಕಣ. ಅರೆ ಅಂಟ್ಕೋ ಬೇಗ. ಕಬಡ್ಡಿ. ಹ್ಯಾಪಿ ದಿವಾಲಿ. ಜಾನ್. ಓಕೆ, ನಾನ್ ನಿಂತ್ಕೋತೀನಿ, ಆದ್ರೆ ನೀನ್ ಹೆಂಗ್ ನಿಂತ್ಕೋತೀಯ ಮೋಟು? ಪತ್ಲು, ನಾನು ಏನ್ ಮಾಡ್ಲೋ, ನಿಲ್ಸೋ ನನ್ನ. ಮಟೋ, ನೀ ಡಿಕ್ಕಿ ಹೊಡೆಯೋದು ಕಣ. ಜಾನ್ಗೆ ಡಿಕ್ಕಿ ಹೊಡಿಬೋದಾಗಿತ್ತಲ್ಲ ನೀನು. ಪತ್ಲು, ಏನ್ ಮಾಡ್ಲಿ ಅಂತ ಹೇಳೋ. ಮಟೋ, ಮಾಮೂಲಿ ಸಮೋಸ ತಿನ್ನು, ಮತ್ತೆ ಸುರು ಹಚ್ಕೋ. ಜಾನ್ ನಿಂತ್ಕೋ. ಅಯ್ಯಯ್ಯೋ ಬೇಡ ಅಬ್ಬಮ್ಮ. ಅಯ್ಯಯ್ಯೋ ಬೇಡ ಅಮ್ಮ. ಅಯ್ಯಯ್ಯೋ ಮೋಟು, ಫುಟ್ಬಾಲು, ವಾಲಿಬಾಲು, ಬಾಸ್ಕೆಟ್ ಬಾಲು ಎಲ್ಲ ಬಾಲು ಆಡ್ತಿದ್ಯಲ್ಲಪ್ಪ. ಅಯ್ಯಯ್ಯೋ ಅಮ್ಮ. ಐ ಆಮ್ ವೆರಿ ಸಾರಿ ಬಾಬಾ. ತಗಪ್ಪ ಸರ್, ತಗೊಳ್ಳಿ ಸರ್, ಇದು ನಿಮ್ ಕಳ್ಕೊಂಡಿದ್ ಬ್ಯಾಗು. ಥ್ಯಾಂಕ್ ಯು ಮೋಟು, ನಿಜವಾಗ್ಲೂ ನೀನ್ ನನಗೆ ದೀಪಾವಳಿ ಸಂತೋಷ ತಂದ್ಕೊಟ್ಟೆ. ಎಲ್ಲರಿಗೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಇದ್ದೀನಿ. ನಂದು ಪಟಾಕಿ ಫ್ಯಾಕ್ಟ್ರಿ ಇದೆ. ನನ್ನ ಕಡೆಯಿಂದ ಇಡೀ ಫುರ್ಫುರಿ ನಗರಕ್ಕೆ ಪಟಾಕಿನ ಗಿಫ್ಟ್ ಕೊಡ್ಬೇಕು ಅಂತ ಅನ್ಕೊಂಡಿದೀನಿ. ಎಲ್ಲಾರು ದೀಪಾವಳಿನ ಸಂತೋಷದಿಂದ ಆಚರಿಸಿ. ಹೋಗಿ ಪಟಾಕಿ ಕಳಿಸ್ತೀನಿ. ಥ್ಯಾಂಕ್ ಯು ಮೋಟು ಪತ್ಲು, ಥ್ಯಾಂಕ್ ಯು ವೆರಿ ಮಚ್. ಮೋಟು ಪತ್ಲು ಇಂದ ನಮ್ಮ ಫುರ್ಫುರಿ ನಗರಕ್ಕೆ ದೀಪಾವಳಿ ರಂಗ ಹಂಗ ಏರ್ಬಿಟ್ಟೈತಿ. ಮೋಟು ಪತ್ಲಗ ಹಿಪ್ಪೆ ಪುರ್ರ, ಮೋಟು ಪತ್ಲು ಹಿಪ್ಪೆ ಪುರ್ರ, ಮೋಟು ಪತ್ಲು ಹಿಪ್ಪೆ ಪುರ್ರ. ಪತ್ಲು, ಚಂದ್ರ ಒಬ್ಬನೇ ಕಾಣಿಸ್ತಾ ಇದ್ದಾನೆ, ಆದ್ರೆ 4 ಜನ. ಅಯ್ಯೋ ಮೋಟು, ನೀ ಸ್ವಲ್ಪ ಸುಮ್ಮನೆ ಇರ್ತೀಯನಾ? ಮೋಟು, ಮೇಲ್ಗಡೆ ಸಿಗನ್ ಕಣ. ನನ್ನಿಂದೇನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡ. ಪತ್ಲು, ನನ್ನ ಜೀವದ ಗೆಳೆಯ, ನಾನು ನಿನ್ ಜೊತೆ ಒಳ್ಳೊಳ್ಳೆ ಕ್ಷಣಗಳನ್ನ ಕಳೆದಿದ್ದೀನಿ ಕಣೋ. ಏಯ್ ಮೋಟು ಪತ್ಲು, ಈ ಎಮೋಷನ್ ಡೈಲಾಗ್ ಹೇಳೋದೆಲ್ಲ ಬಿಟ್ಬಿಡ್ರ. ಆಗಿದ್ದಾಯ್ತು, ಬಾಯಿ ಸಿಹಿ ಮಾಡೋಣ ಬನ್ನಿ. ಬಾಯಿಗೆ ಸಿಹಿನಾ? ಮೋಟು, ನನ್ನ ಜೀವದ ಗೆಳೆಯ, ನಮ್ಮ ಮೇಲ್ಗಡೆಯಿಂದ ಎಲ್ಲ ನೋಡ್ದಿ ಕಣಯ್ಯ. ನಿಮ್ಮಿಬ್ಬರಿಂದ ಇವತ್ತು ಫುರ್ಫುರಿ ನಗರದಲ್ಲಿ ದೀಪಾವಳಿ ಹಬ್ಬ ಧೂಮ್ ಧಾಮ್ ಅಂತ ನಡೀತಾ ಇದೆ ಕಣಪ್ಪ. ಹ್ಯಾಪಿ ದಿವಾಳಿ ನನ್ನ ಸ್ನೇಹಿತರ. ಇಷ್ಟು ಅದ್ದೂರಿಯಾಗಿ ನಡೆದಕ್ಕೆ ಜಾನೇ ಕಾರಣ ಕಣ್ರಪ್ಪ. ಕದಿದೆ ಹೋಗಿದ್ರೆ ಈಗ ನಡೀತಾನೆ ಇರಲಿಲ್ಲ ಕಣ್ರಪ್ಪ. ಬನ್ನಿ ಜಾನ್ ನೋಡ್ಕೊಂಡ್ ಬರೋಣ, ಹೋಗಿ ಅವನು ಸೇರ್ಸ್ಕೊಂಡು ದೀಪಾವಳಿ ಹಬ್ಬ ಮಾಡೋಣ. ಬನ್ರಪ್ಪ. ಹ್ಯಾಪಿ ದೀಪಾವಳಿ ಒಟ್ಟು. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ. ಅಯ್ಯೋ, ನೋಡ್ದೆ ಜಾನ್, ಮಾಡಿದ್ದುಣ್ಣೋ ಮಾರಾಯ ಅಂತ.
ಚಿಂಗಂ ಸರ್ ಕಾಪಾಡಿ ಸರ್. ಅಣ್ಣ ತಮ್ಮಂದಿರೇ ಮತ್ತು ಮಕ್ಕಳೇ, ಈಗ ಚಿಕ್ಕ ಚಿಕ್ಕ ಸಹಾಯವೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬರಲಿದೆ. ನಾನು ಮತ್ತೆ ಪತ್ಲು ಒಂದು ಹೆಲ್ಪ್ ಲೈನ್ ಅನ್ನ ಶುರು ಮಾಡಿದ್ದೇವೆ. ನಿಮಗೆ ಏನೇ ಸಮಸ್ಯೆ ಇದ್ದಲ್ಲಿ ಕೂಡ ಮೇಲೆ ಬರೆದಿರುವಂತಹ ಒಂದು ನಂಬರ್ಗೆ ಕರೆ ಮಾಡಿ ಉಪಯೋಗ ಮಾಡ್ಕೊಳ್ಳಿ. ನಿಮ್ಮ ಸೇವೆಗೆ 24 ಗಂಟೆಯೂ ತಯಾರಿದ್ದೇವೆ. ಇದು ಮೋಟು ಪತ್ಲು ಹೆಲ್ಪ್ ಲೈನ್. ಥ್ಯಾಂಕ್ ಯು. ಈಗ ಚಿಂಗಂ ಸರ್ ಅವರು ತಮ್ಮ ಅಮೃತಾಸ್ತ್ರದಿಂದ ರಿಬ್ಬನ್ ಕಟ್ ಮಾಡಿ ಉದ್ಘಾಟನೆ ಮಾಡಲಿದ್ದಾರೆ. ಸಾರಿ ಮೋಟು ಪತ್ಲು, ಇತಿಹಾಸಕ್ಕೆ ಗೊತ್ತಿದೆ. ನಾನು ಯಾವಾಗ್ಲಾದ್ರೂ ಉದ್ಘಾಟನೆ ಮಾಡಕ್ ಬಂದ್ರೆ ಏನಾದ್ರೂ ಒಂದು ಕಿರಿಕ್ ನಡೀತಾನೇ ಇರುತ್ತೆ ಅಂತ. ಚಿಂಗಂ ಸರ್, ನಮ್ಮ ಈ ಹೆಲ್ಪ್ ಲೈನ್ ಜನಗಳ ಉಪಯೋಗಕ್ಕೋಸ್ಕರ ಸರ್, ಅದರಿಂದ ತಮ್ಗೇನು ಕಿರಿಕ್ ಆಗೋದೇ ಇಲ್ಲ. ಓಕೆ 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 ಹೆಲ್ಪ್ ಲೈನ್ ಸೇವೆ ನಿಜ ಹೇಳ್ತಾ ಇದ್ದೀರಾ? ಕೊಡಿ ಕತ್ರಿ, ಕೊಡಿ ಸೀಸರ್. ಸಾರಿ ಆಂಟಿ ಅವರೇ, ನಿಮ್ಮ ಮಗ ಚಿಂಗಂ ಸರ್ ಮೋಟು ಪತ್ಲು ಅವರ ಹೊಸ ಹೆಲ್ಪ್ ಲೈನ್ ಕಂಪನಿ ಉದ್ಘಾಟನೆ ಮಾಡಕ್ ಹೋಗಿದ್ದಾರೆ. ನಿಮಗೇನೆ ಹೆಲ್ಪಿನ ತುಂಬಾ ಅವಶ್ಯಕತೆ ಇದೆ. ನೀವು ಅವರಿಗೆ ಫೋನ್ ಮಾಡಿ, ಇಲ್ಲಿದೆ ನಂಬರ್. ಬಾಯ್ ಬಾಯ್. ವಾ ಚಿಂಗಂ ಸರ್, ನೋಡಿದ್ರಾ ನಿಮ್ ಕೈಯಿಂದ ಉದ್ಘಾಟನೆ ಎಷ್ಟು ಚೆನ್ನಾಗಾಯ್ತು ಅಂತ. ನೀವಿನ್ನೂ ರಿಬ್ಬನ್ ಕಟ್ ಮಾಡಿಲ್ಲ, ಆಗ್ಲೇ ನೋಡಿ ಫೋನ್ ಬರ್ತಾ ಇದೆ. ತಾವು ಈಗ ಕಾಲ್ನ ರಿಸೀವ್ ಮಾಡಲೇಬೇಕು ಸರ್. ಥ್ಯಾಂಕ್ ಯು. ಹಲೋ ಮೋಟು ಪತ್ಲು ಹೆಲ್ಪ್ ಲೈನ್. ಅಯ್ಯಯ್ಯಯ್ಯೋ, ಏನ್ ಹೆಲ್ಪ್ ಲೈನ್ ಅಂತೀಯಾ? ಬೇರೆಯವ್ರ ಹೆಲ್ಪ್ ಲೈನ್ಗೆ ಮುಹೂರ್ತ ಮಾಡಕ್ ಹೋಗಿದ್ಯಾ? ನಿಮ್ ಮನೆಗೆ ಯಾರು ಹೆಲ್ಪ್ ಮಾಡ್ತಾರೆ ಇವಾಗ? ನೋಡಿಲಿ, ಜಾನ್ ಬಂದು ಎಲ್ಲ ಲೂಟಿ ಮಾಡ್ಕೊಂಡು ಹೋಗಿದಾನೆ. ಹೌದಾ? ನಾನು ಈಗಲೇ ಬರ್ತೀನಿ. ಮೋಟು ಪತ್ಲು ನಿಮ್ ಮುಂಚೆನೆ ಹೇಳಿದ್ದೆ ಏನಾದ್ರೂ ಕಿರಿಕ್ ಆಗುತ್ತೆ ಅಂತ. ಜಾನ್ ನಮ್ಮ ಮನೇಲಿ ಎಲ್ಲ ಲೂಟಿ ಮಾಡು ಎಸ್ಕೇಪ್ ಆಗ್ಬಿಟ್ಟಿದಾರಂತೆ. ಹಲೋ, ಮೋಟು ಪತ್ಲು ಹೆಲ್ಪ್ ಲೈನ್ ತಮ್ಮ ಸೇವೆಗಾಗಿ 24 ಗಂಟೆನೂ ತಯಾರಾಗಿದೆ. ಹಲೋ, ನಾನು ಬಾಕ್ಸರ್ ಮಾತಾಡ್ತಾ ಇದ್ದೀನಿ. ನನಗೆ ಸಹಾಯದ ಅವಶ್ಯಕತೆ ತುಂಬಾ ಇದೆ, ಬೇಗ ಬನ್ನಿ. ಈಗಲೇ ಬಂದ್ವಿ. ಹೇಳಿ ಬಾಕ್ಸರಣ್ಣ, ಏನಾಯ್ತು? ಅಯ್ಯೋ, ಪ್ರಾಕ್ಟೀಸ್ ಮಾಡ್ತಾ ಸುಸ್ತಾಗ್ಬಿಟ್ಟಿದೆ. ಒಳಗೋಗ್ಬಿಟ್ಟು ನನಗೆ ಕುಡಿಯಕ್ ನೀರ್ ತಗೊಂಬನ್ನಿ. ಅಲ್ಲ ಬಾಕ್ಸರಣ್ಣ, ನೀರ್ನ ನೀವೇ ಹೋಗಿ ಕುಡಿಬೋದಲ್ಲ? ಹೆಲ್ಪ್ ಲೈನ್ ನ ದೊಡ್ಡದಾಗಿ ಜೋರಾಗಿ ಓಪನ್ ಮಾಡಿದ್ರಿ. ಮಾಡಿದೀರಾ ಅಂದ್ಮೇಲೆ ನಮ್ಮಂತ ಪಬ್ಲಿಕ್ ಗೆ ಸೇವೆ ಮಾಡ್ಲೇಬೇಕಲ್ವಾ? ಹೋಗಿ ನೀರ್ ತಗೊಂಬರ್ತೀರಾ, ಇಲ್ಲ ನಿಮ್ಗೆ ಇಲ್ಲೇ ನೀರ್ ಇಳಿಸ್ಲಾ? ಬೇಗ ಹೋಗಿ. ಪತ್ಲು, ಇನ್ನೊಂದ್ಸರಿ ಏನಾದ್ರು ಬಾಕ್ಸರಣ್ಣನ ಫೋನ್ ಬಂದ್ರೆ ನಾನು ಹೆಲ್ಪ್ ಲೈನ್ ಸೆಂಟರ್ನ ಕ್ಲೋಸ್ ಮಾಡ್ಬಿಡ್ತೀನಿ ಕಣೋ. ಅಯ್ಯೋ, ಅದಿರ್ಲಿ, ಫೋನ್ ರಿಸೀವ್ ಮಾಡ್ಕೊಳ್ಳೋ. ಹಲೋ, ಮೋಟು ಹೆಲ್ಪ್ ಲೈನ್ ತಮ್ಮ ಸೇವೆಗಾಗಿ 24 ಗಂಟೆಯು. ಮೋಟು ಪತ್ಲು, ಬೇಗ ನಮ್ಮ ಮನೆಗೆ ಬನ್ನಿ. ನಮ್ಮನೆ ಗ್ಯಾಸ್ ಲೀಕ್ ಆಗ್ತಾ ಇದೆ. ನನಗೆ ಗೊತ್ತಾಗ್ತಾ ಇಲ್ಲ ಏನ್ ಮಾಡ್ಲಿ ಅಂತ. ಅಡ್ರೆಸ್ ಬನಶಂಕರಿ 3ನೇ ಹಂತ. ನಾವು ಈಗಲೇ ಬರ್ತೀವಿ, ನಡೆಯೋ ಪತ್ಲು. ಒಂದ್ ಲೇಡಿ ಮನೆಯಲ್ಲಿ ಗ್ಯಾಸ್ ಲೀಕ್ ಆಗ್ತಿದೆ ಅಂತ ಕಣೋ. ಒಂದಾದ್ರೂ ಜೆನ್ಯೂನ್ ಕಾಲ್ ಬಂತಲ್ಲ, ಬರಬೇಕ. ಮೋಟು ಪತ್ಲು ಹೆಲ್ಪ್ ಲೈನ್, ಏನಾಯ್ತು ಹೇಳಿ? ನೋಡಿ, ನಾನು ಅಡಿಗೆ ಮನೆಯಲ್ಲಿ ಹೊಸ ಸಿಲಿಂಡರ್ ಹಾಕ್ಸಿದೀನಿ. ಆದ್ರಿಂದ ಗ್ಯಾಸ್ ಲೀಕ್ ಆಗ್ತಾ ಇದೆ. ನನಗೆ ತುಂಬಾ ಭಯ ಆಗ್ತಾ ಇದೆ, ಅದೇನಾದ್ರೂ ಡಮ್ ಅಂದ್ಬಿಟ್ರೆ ಅಂತ. ಅದಕ್ಕೆ ನಾನು ನಿಮ್ಮನ್ನ ಕರೆಸ್ದೆ. ದಯವಿಟ್ಟು ಏನಾದ್ರೂ ಮಾಡಿ ಪ್ಲೀಸ್. ನೀವು ಬಹಳ ಒಳ್ಳೆ ಕೆಲಸ ಮಾಡಿದ್ರಿಮ್ಮ. ನಮಗೆ ಫೋನ್ ಮಾಡ್ಬಿಟ್ಟು ನಾವು ಇದನ್ನ ಈಗಲೇ ಸರಿ ಮಾಡ್ತೀವಿ. ಮೋಟು ಪತ್ಲುನ ಇಡೀ ಊರ್ನೆಲ್ಲ ಹಾಳು ಮಾಡ್ತಾವ್ರವ್ರು. ಹಿಡ್ಕೊಳ್ಳಿ, ಬಿಡಿಬಿಡಿ ಅವ್ರನ್ನ. ಅವಾಗ್ಲೂ ಅವ್ರು ಇದೇ ಕೆಲಸ ಆಗೋಯ್ತು. ಹಿಡ್ಕೊಳ್ಳಿ.
ಪತ್ಲು ಹೆಲ್ಪ್ ಲೈನ್ ನಾವು ಮೈ ಕೈ ಮೂಳೆ ಎಲ್ಲ ಮುರ್ಸ್ಕೋಬೇಕಾಗುತ್ತೆ ಕಣೋ. ಯಾವ್ದು ಸರಿಯಾಗಿ ನಡೀತಾನೆ ಇಲ್ಲ ಕಣೋ. ಏನಾದ್ರೂ ಯೋಚನೆ ಮಾಡೋ. ಖಾಲಿ ಹೊಟ್ಟಲ್ಲಿ ನನ್ನ ತಲೆ ಓಡೋದಿಲ್ಲ ಅಂತ ನಿಂಗೆ ಚೆನ್ನಾಗಿ ಗೊತ್ತು ಅಲ್ವೇನೋ. ಮೊಟ್ಟು ಧೈರ್ಯವಾಗಿರೋ, ಏನಾದ್ರೂ ಒಳ್ಳೇದಾಗಿ ಆಗುತ್ತೆ ಕಣ. ಆ ನಂಬಿಕೆ ಮೇಲೆ ಪ್ರಪಂಚ ನಡೀತಾ ಇರೋದು. ಹಲೋ ಮೋಟು ಪತ್ಲು ಹೆಲ್ಪ್ ಲೈನ್, 24 ಗಂಟೆ ತಮ್ಮ ಸೇವೆಗಾಗಿ. ನನಗೆ ನಿಮ್ಮ ಹೆಲ್ಪ್ ನ ಖಂಡಿತ ಅವಶ್ಯಕತೆ ಇದೆ. ಆದಷ್ಟು ಬೇಗ ಐಸ್ ಫ್ಯಾಕ್ಟ್ರಿ ಪಕ್ಕ ಇರೋ ಬ್ಯಾಂಕ್ ಹತ್ರ ಬಂದ್ಬಿಡಿ. ಯಾರಿಗೂ ತಿಳಿಸಬಾರ್ದು. ಹಿಂದ್ಗಡೆ ಇರೋ ಡೋರ್ ಇಂದ ಒಳಗಡೆ ಬನ್ನಿ. ಡೋಂಟ್ ವರಿ, ನಾವು ಈಗಲೇ ಬಂದ್ಬಿಡ್ತೀವಿ. ಪತ್ಲು ಬ್ಯಾಂಕ್ ನಮ್ ಹೆಲ್ಪ್ ಬೇಕಂತೆ ಕಣೋ. ಬರ ಹೇಳಿ ಸರ್, ನಮ್ಮಿಂದ ಏನಾಗಬೇಕಾಗಿತ್ತು? ಬೇಗ ತಿಜೋರಿ ತೆಗೀರಿ. ಆದ್ರೆ ಅದನ್ನ ಓಪನ್ ಮಾಡೋ ಅವಶ್ಯಕತೆ ಏನ್ ಸರ್? ಅದು ಈ ಸಮಯದಲ್ಲಿ ಬ್ಯಾಂಕ್ ಓಪನ್ ಮಾಡೋ ಟೈಮ್ ಆಗಿದೆ. ತಿಜೋರಿ ಲಾಕ್ ಆಗ್ಬಿಟ್ಟಿದೆ. ತಿಜೋರಿ ಓಪನ್ ಆಗ್ಲಿಲ್ಲ ಅಂದ್ರೆ ಜನಗಳಿಗೆ ಹಣ ಕೊಡೋದು ಹೇಗೆ? ನಮ್ಮ ಬ್ಯಾಂಕಿನ ಹೆಸರು ಹಾಳಾಗೋಗುತ್ತೆ. ಪ್ಲೀಸ್ ನಮಗ್ ಸಹಾಯ ಮಾಡಿ. ನನ್ನ ಹಿಂದೆ ಬರ್ರಿ. ಇಲ್ಲ ಸರ್, ನಿಮ್ ಬ್ಯಾಂಕ್ಗೆ ಕೆಟ್ಟ ಹೆಸರು ಬರೋದಕ್ಕೆ ನಾವು ಬಿಡೋದಿಲ್ಲ ಸರ್. ಮೊದಲು ನಡೆಯೋ. ತುಂಬಾ ಒಳ್ಳೇದು, ತುಂಬಾ ದೊಡ್ಡದು. ಇವಾಗ ಎಲ್ಲ ಹಣನ ಈ ಬ್ಯಾಗಿಗೆ ಹಾಕ್ಬಿಡಿ. ಒಂದ್ ನಿಮಿಷ ಸರ್, ಎಲ್ಲ ಹಣ್ಣನ್ನು ಬ್ಯಾಗ್ ಒಳಗಡೆ ಯಾಕೆ ಹಾಕಿಸ್ಕೊಂಡ್ರಿ ಸರ್? ಯಾಕಂದ್ರೆ ನಾನು ಇವಾಗ ಓಡೋಗ್ತಾ ಇದ್ದೀನಿ. ನಾನು ಓಡೋಗ್ತಾ ಇದ್ದೀನಿ. ನನ್ನ ಇವಾಗ ಹಿಡಿಯೋರು ಯಾರು? ಬಾಯ್ ಬಾಯ್. ಅಯ್ಯ ಮೊಟ್ಟೆ ಒಂದ್ ಜಾನ್ ಕಣ, ನಮ್ಮನ್ನ ಯಾಮಾರ್ಸ್ ಓಡೋಗ್ಬಿಟ್ಟ ನೋಡು. ಪತ್ಲು ನೀನೇ ಹೇಳ್ತಾ ಇದೆಯಲ್ಲೋ, ನಂಬಿಕೆ ಮೇಲೆ ಇಡೀ ಜಗತ್ ನಡೀತಾ ಇದೆಯಾ ಅಂತ. ಅದೇ ನಂಬಿಕೆ ಮೇಲೆ ಈಗ ಜನಗಳು ಇಲ್ಲಿಗೆ ಬರ್ತಾರೆ ನೋಡು. ಮೋಟು ಪತ್ಲು, ನೀವಿಬ್ರು ಬ್ಯಾಂಕ್ ಒಳಗಡೆ ಏನ್ ಮಾಡ್ತಾ ಇದ್ದೀರಾ? ಇದೇನು ತಿಜೋರಿ ಎಲ್ಲ ಖಾಲಿಯಾಗಿದೆ. ಹಿಡ್ಕೊಳ್ಳಿ ಮೋಟು ಪತ್ಲು, ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಇವರು ಇಡೀ ನನ್ನ ಬ್ಯಾಂಕ್ ಲೂಟಿ ಮಾಡ್ಬಿಟ್ಟಿದ್ದಾರೆ. ಹಿಡ್ಕೊಳ್ಳಿ ಹಿಡ್ಕೊಳ್ಳಿ ಹಿಡ್ಕೊಳ್ಳಿ. ಪತ್ಲು ಹೆಲ್ಪ್ ಲೈನ್ ನ ಕ್ಲೋಸ್ ಮಾಡೋಣ ಕಣೋ. ಪಬ್ಲಿಕ್ ಇಂದ ಒದೆತಿನ ತಪ್ಪಿಸ್ಕೊಳ್ಳೋಕೆ ನಾವು ಬೇರೆಯವ್ರ ಹೆಲ್ಪ್ ಕೇಳಬೇಕಾಗುತ್ತೆ ಕಣೋ. ಹಲೋ ಮೋಟು ಪತ್ಲು ಹೆಲ್ಪ್ ಲೈನ್, ನಿಮ್ಮ ಸೇವೆಗಾಗಿ 24 ಗಂಟೆನೂ ರೆಡಿ. ಚಿಂಗಂ ಸರ್ ನ ವೇಷ ಹಾಕೊಂಡು ಬಂದು ಒಬ್ಬ ಯಾರೋ ಲೂಟಿ ಮಾಡ್ಬಿಟ್ಟಿದ್ದಾನೆ. ಪ್ಲೀಸ್ ಅವ್ರನ್ನ ಹಿಡ್ಕೊಳ್ಳಿ. ಅವರು ಚಿಂಗಂ ಸರ್ ನ ಹೆಸರು ಹಾಳು ಮಾಡ್ತಾ ಇದ್ದಾರೆ. ಚಿಂಗಂ ಸರ್ ವೇಷ ಹಾಕೊಂಡ್ಬಿಟ್ಟು ಜನಗಳಿಗೆಲ್ಲ ಮೋಸ ಮಾಡ್ತಾ ಇದ್ಯಾ ನೀನು. ಅಯ್ಯಮ್ಮ ಮೋಟು ಪತ್ಲು, ನಿಮ್ಮಿಬ್ಬರಿಗೂ ಏನಾಗಿದೆ? ನನ್ನನ್ನು ಬಿಟ್ಬಿಡಿ, ಇಲ್ಲಾಂದ್ರೆ ನಿಮ್ಮಿಬ್ಬರು ಜೈಲ್ಗೆ ಹಾಕ್ಬಿಡ್ತೀನಿ. ಮೊಟ್ಟೆ ಹೊಡೆಯೋದು ನಿಲ್ಸ್ಬಿಡ. ಇರೋ ಒರಿಜಿನಲ್ ಚಿಂಗಂ ಸರ್ ಕಣ. ನಾನು ಇನ್ಸ್ಪೆಕ್ಟರ್ ಚಿಂಗಂ ಕಣಪ್ಪ, ಒರಿಜಿನಲ್ ಇನ್ಸ್ಪೆಕ್ಟ್ರು. ನೀವು ನನಗೆ ಸಖತ್ತಾಗಿ ಹೊಡೆದ್ಬಿಟ್ರಿ ಅಮ್ಮ. ಮೋಟು ಪತ್ಲು ನಿಂತ್ಕೊಳ್ಳಿ. ಚಿಂಗಂ ಕೈನ ತಪ್ಪಿಸ್ಕೊಳ್ಳೋದು ಇಂಪಾಸಿಬಲ್. ನಿಂತ್ಕೊಳ್ಳಿ. ಕಾನೂನು ಮೇಲಾಣೆ, ಡಿಪಾರ್ಟ್ಮೆಂಟ್ ಮೇಲಾಣೆ. ಏಯ್ ಪತ್ಲು, ಈ ಮೊಬೈಲ್ ಎದ್ದು ಬಿಸಾಕೋ, ಇಲ್ಲಾಂದ್ರೆ ನಾನೇ ಹೊಡೆದಾಕ್ಬಿಡ್ತೀನಿ ನೋಡು. ಅರೆ ಅಪ್ಪ, ಈ ಬಸ್ನ ತೆಗಿಯೋದು ಕಷ್ಟ ಆಯ್ತ್ಲೆ. ಯಾರು ಹೆಲ್ಪ್ ತಗೊಳ್ಳಿ, ಇಲ್ಲನ್ನೆಲ್ಲ ಮುಳುಗೋಗ್ತೀವಿ. ನಾವು ಬ್ಯಾಂಕ್ ನ ಲೂಟಿ ಮಾಡಿ ಓಡೋಗ್ಬೇಕು ಅನ್ಕೊಂಡಿದ್ವಿ, ಆದ್ರೆ ಎಲ್ಲ ಉಲ್ಟಾ ಆಗೋಯ್ತು. ಈ ಟೈಮಲ್ಲಿ ಹೆಲ್ಪ್ ಲೈನ್ ಅಂದ್ರೆ ಮೋಟು ಪತ್ಲು ಹೆಲ್ಪ್ ಲೈನ್. ಅವರೇ ಹೆಲ್ಪ್ ಮಾಡ್ಬೇಕು. ಸಾರಿ, ಹೆಲ್ಪ್ ಲೈನ್ ಕ್ಲೋಸ್ ಮಾಡ್ಬಿಟ್ಟಿ ಸರ್. ಹಾಗೆ ಮಾಡಬೇಡಿ. ನಮಗೆ ನಿಮ್ಮ ಹೆಲ್ಪ್ ನ ಅವಶ್ಯಕತೆ ಇದೆ. ಬಸ್ಸು ನೀರಲ್ಲಿ ಮುಳುಗ್ತಾ ಇದೆ. ನಾವು ನಮ್ಮ ಕಣ್ಣಿನಲ್ಲಿ ಮುಳುಗೋಗ್ತಾ ಇದೀವಿ ಸರ್. ಪ್ಲೀಸ್ ಹೆಲ್ಪ್ ಮಾಡಿ. ನೀವು ತುಂಬಾ ಒಳ್ಳೆಯವರು. ಒಬ್ಬ ಮಹಾನ್ ಭಾವ ನಿಮ್ ನಂಬರ್ ಕೊಟ್ಟಿದ್ದಾನೆ. ಸರಿ, ನಾವು ಈಗಲೇ ಬರ್ತಾ ಇದೀವಿ. ತಾವು ಎಲ್ಲಿದ್ದೀರಾ? ನಾವೆಲ್ಲ ನದಿಲಿದ್ದೀವಿ. ನಿಜವಾಗ್ಲೂ ಬಸ್ ಮುಳುಗೋಗ್ತಾ ಇದೆ ಕಣ. ಪರಿಸ್ಥಿತಿ ಯಾಗಾರು ಇರಲಿ, ನಾವು ಜನಗಳನ್ನ ಕಾಪಾಡಲೇಬೇಕು ಕಣ. ಈಗ ಹೊಡಿರಿ. ಮೋಟು ಪತ್ಲನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಹೊಡಿರಿ ಇವ್ರಿಗೆ. ಜನಗಳೇ, ನನ್ನ ಮಾತು ಕೇಳಿ, 1 ನಿಮಿಷ ಸುಮ್ಮನೆ ಇರಿ. ಮೊದಲು ಬಸ್ಸಲ್ಲಿರೋರ್ನ ಕಾಪಾಡೋಣ, ಆಮೇಲೆ ನಿಮ್ಗೆ ಇಷ್ಟ ಬಂದಷ್ಟು ಒದೆ ಕೊಡಿ ನಮಗೆ. ಡೋಂಟ್ ವರಿ.
ಜಾನವರ ಎಲ್ಲಿಗೆ ಹೋಗ್ತಿರ್ತಾವೋ ತಮ್ಮ ಬಹುಮಾನ ತಗೊಂಡು ಹೋಗ್ರಿ ಪ್ಲೀಸ್. ನೋಡಿದ್ರ ಅಂತಂದ್ರೆ ತಂಗಿಯರೆ, ನಾವಿಬ್ರು ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿದ್ವಿ. ಆದ್ರೆ ಏನೋ ಎಡವಟ್ಟಾಗಿ ಹೋಗ್ಬಿಡ್ತು. ಈಗ ನಾವು ಏನ್ ಶಿಕ್ಷೆ ಕೊಡ್ತೀರಾ ನೀವು ದಯವಿಟ್ಟು ಕೊಟ್ಬಿಡಿ ಸರ್, ನಾವು ರೆಡಿ ಇದೀವಿ ಸರ್. ಮೋಟು ಪತ್ಲು ಇಷ್ಟು ಜನಗಳ ಪ್ರಾಣ ಉಳಿಸಿದ್ದಾರೆ. ಮೋಟು ಪತ್ಲು ಬಹಳ ಒಳ್ಳೆ ಮನುಷ್ಯರು. ಅವ್ರು ಯಾವಾಗಲೂ ಬೇರೆಯವ್ರ ಒಳ್ಳೇದಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ. ಮೋಟು ಪತ್ಲು 3 cheers. ಥ್ಯಾಂಕ್ ಯು ಮೋಟು ಪತ್ಲು ಜಿ. ಹಿಪ್ ಹಿಪ್ ಹುರ್ರೆ ಜಿ, ಹಿಪ್ ಹಿಪ್ ಹುರ್ರೆ. ಮೊಟ್ಟು, ನಾವು ಏನಾದ್ರು ಬಿಸ್ನೆಸ್ ಮಾಡೋಣ ಅಂತ ಕಣ. ನೋಡ ಏನು ಮಾಡೋದು ಅಂತ ಡಿಸೈಡ್ ಮಾಡೋಣ. ಅರೆ, ಇಷ್ಟೊಂದು ಓವರ್ ಆಕ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಕಣ. ಒಂದು ಕೆಲಸ ಮಾಡೋಣ, ವ್ಯವಸಾಯ ಮಾಡೋಣೇನೋ. ಅದರಲ್ಲಿ ನಾವು ಭತ್ತ, ರಾಗಿ, ತರಕಾರಿಗಳು ಇವೆಲ್ಲ ಬೆಳಿಬೋದು ಕಣ. ಅರೆ ಅಲ್ಲ ಕಣೋ, ದಿನ ಬೆಳಗಿನ ರಾತ್ರಿವರೆಗೂ ಕೆಲಸ ಮಾಡ್ತಾ ಇದ್ರೆ ಮಳೆ ಬಂದ್ಬಿಟ್ಟು ಎಲ್ಲ ಬೆಳೆಗಳನ್ನು ಹಾಳು ಮಾಡ್ಬಿಟ್ರೆ ಏನೋ ಮಾಡೋದು? ಬೇರೆ ಏನಾದ್ರು ಯೋಚಿಸೋ. ಇಲ್ಲಡ, ನಾವು ಮೀನುಗಳ ಬಿಸ್ನೆಸ್ ಮಾಡಿದ್ರೆ ಹೆಂಗೆ? ಅರೆ ಏಯ್ ಅಯ್ಯಯ್ಯೋ ಮೊಟ್ಟು, ಏಯ್ ಅರೆ ಇಲ್ಲ ಕಣೋ, ಮೀನ್ ಬಿಸ್ನೆಸ್ ತುಂಬಾ ರಿಸ್ಕಿ ಕಣೋ. ಇಲ್ಲ ನೋಡು, ದಿನವಿಡೀ ನಾವು ಕಷ್ಟಪಟ್ಟು ಮೀನುಗಳನ್ನ ತಗೊಂಡ್ಬರ್ತೀವಿ, ಆದ್ರೆ ಕಾಗೆಗಳು ಬಂದ್ಬಿಟ್ಟು ಅವುಗಳನ್ನ ಎತ್ಕೊಂಡು ಹೋಗ್ಬಿಡ್ತವೆ. ಬೇಡ ಕಣೋ, ಬೇರೆ ಯೋಚಿಸೋ. ಓಹೋ, ನೀನಂತೂ ಯಾವುದೇ ಬಿಸ್ನೆಸ್ ಮಾಡಿದ್ರು ಸರಿ ಇಲ್ಲ ಅಂತ ಹೇಳ್ತಾ ಇದೀಯಾ. ಓಕೆ, ಬೇರೆ ಏನಾದ್ರು ಯೋಚಿಸೋಣ. ನೋಡು, ನಿನ್ನ ಫೇವ್ರೇಟ್ ಬಿಸ್ನೆಸ್ ಮಾಡಕ್ ಶುರು ಮಾಡೋಣ. ಐಸ್ ಕ್ರೀಮ್ ಬಿಸ್ನೆಸ್ನ. ಬೇಸಿಗೆ ಕಾಲ ಬೇರೆ, ಐಸ್ ಕ್ರೀಮ್ ಸಖತ್ ಸೇಲ್ ಆಗುತ್ತೆ ಕಣೋ. ಬೇಡ ಬೇಡ ಕಣೋ, ಬಿಸಿಲಿಗೆ ಫ್ರೀಜರ್ ಏನಾದ್ರು ಕೆಟ್ಟೋಗ್ಬಿಡ್ತು ಅಂದ್ರೆ ಐಸ್ ಕ್ರೀಮ್ ಎಲ್ಲ ಕರ್ಗೋಗ್ಬಿಡುತ್ತೆ ಕಣೋ. ಬೇರೆ ಏನಾದ್ರು ಯೋಚಿಸೋ. ಸುಮ್ಮನೆ ನೀನು ಯಾವಾಗ ನೋಡಿದ್ರು ನೆಗೆಟಿವ್ನೇ ಥಿಂಕ್ ಮಾಡ್ತಾ ಇರ್ತೀಯ ನೀನು. ಮನುಷ್ಯ ಯಾವಾಗಲೂ ಪಾಸಿಟಿವ್ ಥಿಂಕ್ ಮಾಡ್ತಾ ಇರ್ಬೇಕಣ್ಣ. ನಿನ್ ತಲೆ ಯಾಕೋ ಸರಿಗಿಲ್ಲ ಅಂತ ಅನಿಸ್ತಾ ಇದೆ. ನಡಿ ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿಸ್ತೀನಿ. ಅಯ್ಯೋ ಮೋಟು, ನನ್ ಗೆಳೆಯ, ನನ್ನ ಜೀವದ ಗೆಳೆಯ, ಇಲ್ಲೋಡು ಕನ್ನಡಕ. ಇದನ್ನ ಹಾಕೊಂಡಿರು, ಯಾವಾಗ ನೋಡಿದ್ರು ಪಾಸಿಟಿವ್ ಥಿಂಕೇ ಮಾಡ್ತಾ ಇರ್ಬೋದು ಕಡೆಯ. ಕುಡಿ. ಎಷ್ಟೊಂದು ಸ್ಮಾರ್ಟ್ ಆಗಿ ಕಾಣಿಸ್ತಾ ಇದ್ದೀನಿ. ಈ ಕನ್ನಡಕ ಅಂತೂ ನನ್ನ ಫೇಸ್ಗೆ ಸಖತ್ತಾಗಿ ಕಾಣಿಸ್ತಾ ಇದೆ. ಡಾಕ್ಟರ್ ಅಣ್ಣ, ಇದರಿಂದ ಏನ್ ಯೂಸ್ ಹೇಳಿ? ಅಯ್ಯೋ, ನಮ್ಮ ಮೋಟು ಎಲ್ಲಿವರೆಗೂ ಈ ಕನ್ನಡಕ ಹಾಕೊಂಡಿರ್ತಾನೋ ಅಲ್ಲಿವರೆಗೂ ಇವನು ನೆಗೆಟಿವ್ ಬಗ್ಗೆ ಥಿಂಕೇ ಮಾಡಕ್ಕಾಗಲ್ಲ. ಹಂಗೆ ನಿನ್ಗೆ ಯಾವ್ದಾದ್ರು ಇಂಪಾಸಿಬಲ್ ಅಂತ ಹೇಳಿದ್ರೆ ಅದನ್ನ ನೀನು ಇಮಿಡಿಯೇಟ್ ಆಗಿ ಪಾಸಿಬಲ್ ಅಂತ ಪ್ರೂವ್ ಮಾಡ್ತೀಯ ಕಣ ಮೋಟು. ಹಂಗಂದ್ರೆ ಇದು ಬಹಳ ಚೆನ್ನಾಗಿದೆ ಕಣ ಮೋಟು. ಯಾರಾದ್ರೂ ಇಂಪಾಸಿಬಲ್ ಅನ್ನೋ ವರ್ಡ್ ಹೇಳಿದ್ರೆ ಅದು ನಿನಗೆ ಪಾಸಿಬಲ್ ಆಗ್ಬಿಡುತ್ತೆ ಅಂತ ಡಾಕ್ಟರ್ನ ಹೇಳಿದ್ರು. ಹೂ ಕಣಯ್ಯ, ಹಂಗೆ ಕಣಯ್ಯ ಆಗೋದು. ಡಾಕ್ಟರ್ ಜಟ್ಕ, ನೀನ್ ಯಾವ್ದೇ ಗ್ಯಾಜೆಟ್ ನ ಮೋಟೋ ಕೊಟ್ರು ಅವನು ಏನಾದ್ರೂ ಲುಕ್ಸಾನ್ ಮಾಡ್ತಾನೆ ಇರ್ತಾನೆ. ಅವನ್ನ ಲ್ಯಾಬ್ ಇಂದ ಹೊರಗ್ ಕಳ್ಸು ಇವಾಗ, ಇಲ್ಲ ಅಂದ್ರೆ ಈ ಲ್ಯಾಬ್ ನು ಬರ್ಬಾದ್ ಮಾಡಾಕ್ಬಿಡ್ತಾನೆ. ಅಯ್ಯೋ ಡೋಂಟ್ ವರಿ ಕಡೆಯ, ನನ್ನ ಗೆಳೆಯ ಗಸಿಟ. ನನ್ ಲ್ಯಾಬ್ ನ ಹಾಳು ಮಾಡೋದು ಇಂಪಾಸಿಬಲ್ ಕಡೆಯ. ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಎವ್ರಿಥಿಂಗ್ ಇಸ್ ಪಾಸಿಬಲ್. ಏನಯ್ಯ ಮೋಟು? ಅಯ್ಯೋ ಮೋಟು, ಬಾರ ನೀನು ಹೋಗೋಣ. ಹಿಡ್ಕೊಳ್ಳಿ, ಯಾರಾದ್ರೂ ಜಾನ್ನ ಹಿಡ್ಕೊಳ್ಳಿ. Hey, stop in the name of law. Yeah. Yamma. Yeah. The name is Chingam. Inspector Chingam. Chingam ಕೈಯಿಂದ ಬಚಾವಾಗೋದು ಇಂಪಾಸಿಬಲ್. ನಿಜವಾಗ್ಲೂ ಇಂಪಾಸಿಬಲ್. ಜಾನ್,
ಚಿಂಗಂ ಕೈಯಿಂದ ಬಚಾವಾಗೋದು ಪಾಸಿಬಲ್ ಕಣೋ, ಪಾಸಿಬಲ್. ಓಡೋಗ. ಸ್ಟಾಪ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿಂತ್ಕೋ. ಮೋಟು ಕಾನೂನು ಮೇಲಾಡೆ, ಭಾರತ್ ಮಾತಾ ಮೇಲಾಡೆ. ನಿಲ್ಸೋ ಜಾನ್. ಮೋಟು ಓಡೋ ಇಲ್ಲಿಂದ. ಚಿಂಗಂ ಸರ್ ನಿನ್ನ ಕಂಬಿ ಎಣ್ಸಕ್ ಮಾಡಕ್ ಮುಂಚೆ ಇಲ್ಲಿಂದ ಎಸ್ಕೇಪ್ ಆಗೋ. ಬಾ. ಏಯ್ ಮೋಟು, ಬಿಡೋದಿಲ್ಲ ನಿನ್ನ. ಎಲ್ಲೋ ಬಿಟ್ರು ಅವರಿಬ್ರು? ಎಲ್ಲಿ 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 ಎಲ್ಲಿ? ಇನ್ಸ್ಪೆಕ್ಟರ್ ಚಿಂಗಂ, ಇದುವರೆಗೆ ಎಲ್ಲಿದ್ರಿ ನೀವು? ನಿಮ್ಮನ್ನ ಎಷ್ಟೊತ್ತಿಂದ ನಾವು ವೇಟ್ ಮಾಡ್ತಾ ಇರೋದು. ಸರ್, ಜಾನು ಬ್ಯಾಂಕ್ ನಲ್ಲಿ ಲೂಟಿ ಮಾಡ್ದ, ಅವನ್ನ ಹಿಡಿಯೋಕ್ಕೋಸ್ಕರ ಹೋಗ್ತಾ ಇದೆ. ಓಕೆ ಓಕೆ, ನಡೀರಿ. ಈ ಬೇಗ ಬೇಗ ಈ ಹೊಸ ಬಿಲ್ಡಿಂಗ್ ಮುಹೂರ್ತ ಮಾಡ್ಬಿಡೋಣ. ಇನ್ಮೇಲೆ ಇಲ್ಲೇ ನನ್ನ ಆಫೀಸು. ಮೇಯರ್ ಸರ್, ನಾನು ಈ ಟವರ್ನ ನಿಮ್ಗೋಸ್ಕರನೇ ಕಷ್ಟಪಟ್ಟು ಮಾಡಿದ್ದೀನಿ. ಇದಕ್ಕೆ ಯಾವುದೇ ತುಫಾನು, ಬಿರುಗಾಳಿ, ಚಂಡಮಾರುತನೇ ಬರ್ಲಿ, ಭೂಕಂಪ ಕೂಡ ಬರ್ಲಿ, ಇದನ್ನ ಒಡೆದಾಕೋದು ಇಂಪಾಸಿಬಲ್ ಆಗಿದೆ. ನಿಜವಾಗ್ಲೂ ಇಂಪಾಸಿಬಲ್. Nothing is impossible. Everything is possible. ನೋಡಿದ್ರ? ನಥಿಂಗ್ ಇಸ್ ಇಂಪಾಸಿಬಲ್. ಚಿಂಗಂ ಹಿಡ್ಕೊಳ್ಳಿ ಮೋಟುನ. ಅರೆ, ನಾವ್ಯಾಕೋ ಓಡ್ತಾ ಇರೋದು? ಅಲ್ಲ ಕಣ, ಪೂರ್ತಿ ಆ ಬಿಲ್ಡಿಂಗ್ ನ ಉಳಿಸ್ಬಿಟ್ಟೆ ನೀನು. ಈಗ ಯಾಕೆ ಓಡ್ತಿದೀವಿ ಅಂತ ಬೇರೆ ಕೇಳ್ತಾ ಇದೆಯಲ್ಲ. ನನಗಂತೂ ತಲೆ ಕೆಟ್ಟೋಗಿದೆ ಕಣ ನಿನ್ನ ಪಾಸಿಟಿವ್ ಥಿಂಕಿಂಗ್ ಇಂದ. ಇಲ್ಲಡ, ಆ ಕನ್ನಡಕ ಎದ್ ಬಿಸಾಕೋ. ನೀ ಮುಂಚೆ ಹೆಂಗಿದ್ಯೋ ಹಂಗೆ ಇದ್ದು ಚೆನ್ನಾಗಿರುತ್ತೆ ಕಣ. ಇಲ್ಲ ಕಣ, ನಾನು ಈ ಕನ್ನಡಕ ಯಾವುದೇ ಕಾರಣಕ್ಕೂ ಎಸೆಯಲ್ಲ. ನನಗೆ ಈ ಕನ್ನಡಕ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಗೊತ್ತಾ? ನಾನು ಹೇಳ್ತಾ ಇದ್ದೀನಿ, ಎತ್ತಿ ಎಸೆಯೋದನ್ನ. ನಾನಂತೂ ಎಸೆಯೋದಿಲ್ಲ ಕಣೋ. ನಿನಗೆ ಏನ್ ಬೇಕೋ ಅದನ್ನ ಮಾಡ್ಕೊಳೋ. ಡಾಕ್ಟರ್ನ ಮೋಟು ಹಾಕೊಂಡಿರೋ ಪಾಸಿಟಿವ್ ಥಿಂಕಿಂಗ್ ಕ್ಲಾಸ್ನ ಕಿತ್ತಿ ಹಸ್ಬಿಡ್ಬೇಕಣ್ಣ. ಅವನಿಂದ ಎಲ್ಲರಿಗೂ ಬಹಳ ಕಿರಿಕ್ ಆಗ್ತಾ ಇದೆ. ಇಲ್ಲ ಮೋಟು, ಮೋಟು, ನೀ ಏನ್ ಅನ್ಕೋಬಿಟ್ಟಿದ್ಯಾ? ಚಿಂಗಂ ಕೈಯಿಂದ ಬಚಾವಾಗ್ಬೋದು ಅನ್ಕೋಬಿಟ್ಟಿದ್ಯಾ? ಚಿಂಗಂ ಇಂದ ತಪ್ಪಿಸ್ಕೊಳ್ಳೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಅಯ್ಯ ಇಲ್ಲೋಡು, ಈಗ ಚಿಂಗಂ ಸರ್ ಒಕ್ಕರ್ಸ್ಕೊಳ್ತು ಗ್ರಾಚಾರ. ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಈಸ್ ಪಾಸಿಬಲ್. ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ, ಆ ನನ್ನ ಪಾಸಿಟಿವ್ ಥಿಂಕಿಂಗ್ ಕ್ಲಾಸ್ ನ ನನಗೆ ವಾಪಸ್ ಕೊಟ್ಬಿಡಯ್ಯ ಪ್ಲೀಸ್. ಖಂಡಿತ ಕೊಡಲ್ಲ. ಅಯ್ಯಮ್ಮ, ನಾನ್ ಮೋಟುನ ಖಂಡಿತ ಬಿಡೋದಿಲ್ಲ. ನಿಮ್ ಕೈ ಮುಗಿತೀರಿ ಚಿಂಗಂ ಸರ್. ಇನ್ನೊಂದ್ಸರಿ ಇಂಪಾಸಿಬಲ್ ಅನ್ನೋ ಶಬ್ದ ಮಾತಾಡಬೇಡಿ ಸರ್, ದಯವಿಟ್ಟು ಸರ್. ನಾನು ಎಷ್ಟು ಬಡ್ಕೊಂಡ್ರು ನೀವು ಕೇಳೋದೇ ಇಲ್ವಲ್ಲ. The name is ಚಿಂಗಂ. ಮುಂದೆ ಹೇಳ್ಬೇಡಿ ಚಿಂಗಂ ಸರ್. ಚಿಂಗಂ ಇಂದ ಬಚಾವಾಗೋದು ಎಂಪಾಸಿಬಲ್, ನಿಜವಾಗ್ಲೂ ಎಂಪಾಸಿಬಲ್. ಈಗೇನ್ ಮಾಡ್ತೀಯ ಮೋಟು? ಈಗೇನ್ ಮಾಡ್ತೀಯ? ಅಯ್ಯಪ್ಪ, ಅಯ್ಯಪ್ಪ, ಎಷ್ಟರಿ ಪಡ್ಕೊಂಡೆ ಇಂಪಾಸಿಬಲ್ ಅನ್ನ ವರ್ಡ್ ಹೇಳ್ಬೇಡಿ ಅಂತ. ಅದಕ್ಕೆ ಎಲ್ಲರೂ ನಿಮ್ಮಿಂದ ಓದೇ ತಿಂದಾಯ್ತಲ್ಲ. ಈಗ ನಿಮ್ಮಿಂದಲೇ ಎಲ್ಲ ಆಗಿದ್ದು. ಪತ್ಲು, ನೀನ್ ಏನಾದ್ರೂ ಐಡಿಯಾ ಮಾಡು. ಈ ತರ ಚಸ್ಮಾ ಕಿತ್ಕೊಳ್ಳೋದು ಕಷ್ಟ ಇದೆ. ಐಡಿಯಾ ನಡೀರಿ, ಅವನ ಎದುರುಗಡೆ ಹೋಗೋಣ. ನೋಡಿ, ನೀವು ದೂರನೇ ಇರಬೇಕು, ಇಲ್ಲಾಂದ್ರೆ ಮತ್ತೆ ನಮ್ಗೆಲ್ರಿಗೂ ಓದೆ ಬೀಳುತ್ತೆ. ಅಯ್ಯಮ್ಮ, ನನ್ ಬಿಟ್ಟೆಲ್ಲೂ ಹೋಗ್ಬೇಡಿ. ನಾನ್ ಮೋಟುನ ಹಿಡ್ತೀನಿ. ಐ ಪ್ರಾಮಿಸ್ ಯು. ಈ ಜ್ಯುವೆಲರಿ ಶಾಪ್ ನ ಕಳ್ತನ ಮಾಡೋದು ಇಂಪಾಸಿಬಲ್ ಆಗಿದೆ. ಇಂಪಾಸಿಬಲ್. ಜಾನ್,
ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಥ್ಯಾಂಕ್ ಯು ಮಾಟು. ಮಟು ಅವು ಕದ್ ಮಾಲ್ಗಳು ಕಣ, ಚಿಂಗಂ ಸರಿ ವಾಪಸ್ ಕೊಟ್ಬಿಡು ಅದನ್ನ. ನೀ ಕರೆಕ್ಟ್ ಆಗಿ ಹೇಳ್ದ ಕಣ ಪತ್ಲು. ಇವ್ರು ಹೇಳ್ದ ಶಾಪಲ್ ಕಳ್ತನ ಮಾಡೋದು ಇಂಪಾಸಿಬಲ್ ಅಂತ, ನಾನು ಅದನ್ನ ಪಾಸಿಬಲ್ ಮಾಡ್ಬಿಟ್ಟೆ. ಬಟ್ ಜಾನ್ ಒಬ್ಬ ಮಹಾನ್ ಕಳ್ಳ ಕಣ, ಅವನಿಗೆ ಸಕ್ಕತ್ತಾಗಿ ಒದೆ ಕೊಟ್ಟು ಜೈಲಿಗೆ ಕಳ್ಸೋದು ಇಂಪಾಸಿಬಲ್ ಕಣ, ಇಂಪಾಸಿಬಲ್. ಆ ತರ ಮಾಡ್ಬೇಡ. ನಾನು ಹೇಳ್ತೀನಿ ಕೇಳ ಜಾನ್, ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಚಿಂಗಂ ಸರ್ ಏನ್ ಮಾತಾಡ್ತಿದ್ರ ತಾವು? ಪತ್ಲು ಯಾಕೆ ಇವ್ರ ಬಾಯಿಗೆ ಬಟ್ಟೆ ಕಟ್ಟಿದಿರಾ? ಚಿಂಗಂ ಸರ್ ಹೇಳ್ತಾ ಇದಾರೆ ಮೋಟೋ ಕನ್ನಡಕ ತೆಗೆಯೋದು ಇಂಪಾಸಿಬಲ್ ಅಂತ. ಇಲ್ಲ ನೋಡು, ಇಂಪಾಸಿಬಲ್ ಅಂತೆ. ಇಲ್ಲ ಚಿಂಗಂ ಸರ್, ನಥಿಂಗ್ ಇಸ್ ಇಂಪಾಸಿಬಲ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಇಲ್ಲ, ಏನ್ ಮಾಡ್ಬಿಟ್ಟ್ಯಾ ಪತ್ಲೋ ನೀನು? ಇದು ಯಾಕ ಮುರಿದಾಗ್ಬಿಟ್ಟೆ? ನನ್ನ ಪ್ರೀತಿಯ ಸ್ನೇಹಿತ ಮೋಟೋ, ನಿನ್ ಕನ್ನಡಕ ಹಾಕೊಳ್ದೆ ಇದ್ರೂ ಚೆನ್ನಾಗಿ ಕಾಣ್ತೀಯ ಕಣ. ನೀನ್ ಬದಲಾಗೋದಿಕ್ಕೆ ನಾನು ಯಾವತ್ತೂ ಬಿಡೋದಿಲ್ಲ ಕಣ. ಫುರ್ಫುರಿ ನಗರದ ನಾಗರಿಕರೇ, ನಾನ್ ನಿಮ್ಗೇನೋ ಹೇಳಬೇಕು ಅಂತ ಇದ್ದೀನಿ. ಈ ಸಾರಿ ಜನವರಿ 26ನೇ ತಾರೀಕು ಒಬ್ಬರಿಗೆ ವೀರ ಬಹದ್ದೂರ್ ಪುರಸ್ಕಾರ ಸಿಗ್ತಾ ಇದೆ. ಯಾರು ಹೆಚ್ಚಿಗೆ ಸಹಾಯ ಮತ್ತೆ ಶೂರತ್ವದ ಕೆಲಸ ಮಾಡ್ತಾರೋ ಅವ್ರಿಗೆ. ಶೂರತ್ವದ ಕೆಲಸ ಅಂದ್ರೆ ಏನೇನ್ ಸರ್ ಇರುತ್ತೆ ಚಿಂಗಂ ಸರ್? ಯಾವ್ದಾದ್ರೂ ಪರವಾಗಿಲ್ಲ, ಯಾರಾದ್ರೂ ಬಹಳ ತೊಂದರೆ ಇದ್ದವ್ರಿಗೆ ತಮ್ಮ ಜೀವ ಕೊಟ್ಟು ಕಾಪಾಡ್ತಾರಲ್ಲ ಅಂತವ್ರಿಗೆ. ಹಾಗೇನೆ ಯಾರಾದ್ರೂ ಕಳ್ತನ ದರೋಡೆ ಮಾಡ್ತಾ ಇದ್ದಾಗ ತನ್ನ ಜೀವದ ಹಂಗ್ ತೊರೆದು ಅವ್ರನ್ನ ಹಿಡಿದು ಪೊಲೀಸ್ನವ್ರಿಗೆ ಒಪ್ಪಿಸ್ತಾರಲ್ಲ ಅಂತವ್ರಿಗೂ ಸಹ. ಓಯ್ ತಪ್ಪಿಸ್ಕೊಂಡು ಎಲ್ಲೋಡೋಗ್ತಾ? ಓಯ್ ಕಳ್ತನೂ ಮಾಡಿಲ್ಲ, ಡಕಾಯಿತನೂ ಮಾಡಿಲ್ಲ, ಆದ್ರೆ ಕಟ್ ಹಾಕಿದಿರಲ್ರ. ನಾನೇನು ಮಾಡ್ದೇನೆ ಎಲ್ಲಾರು ಸೇರ್ಕೊಂಡು ಹಿಂಗ ಆಗ್ತಾ ಇದೀರಲ್ರ. ನೀ ಸುಮ್ಮನೆ ಇಲ್ಲಿ ಕೇಳಿ, ಅವನ್ನ ಬಿಚ್ಬಿಡಿ. ಈಗ ಜಾನ್ ಕಳ್ತನ ಮಾಡ್ತಾ ಇರ್ಲಿಲ್ಲ, ಆದ್ರೆ ಅವನ್ನ ಯಾಕೆ ನೀವೆಲ್ಲ ಹಿಡ್ಕೊಂಡ್ರಿ? ಒಂದ್ ವೇಳೆ ಜಾನ್ ಅಂತ ಒಳ್ಳೆ ಕೆಲಸ ಮಾಡಿದ್ರೆ ಅವನ್ಗೂ ಇನಾಮ್ ಸಿಗುತ್ತೆ. ಓಕೆ ಜಾನ್, ಓಡಾಗೋ. ಎಲ್ಲಾದ್ರೂ ಕಳ್ತನ ಮಾಡ್ತಾ ಇರೋ, ನಾನಿನ್ನ ಹಿಡ್ಕೊಳಕ್ ಬರ್ತೀನಿ. ಹೋಗು ಹೋಗು. ಈ ಸಾರಿ ಬಹದ್ದೂರ್ ಪ್ರಶಸ್ತಿನ ನಾನೇ ತಗೊಳ್ತೀನಿ ಅನ್ಸುತ್ತೆ. ನಾನೇನಾದ್ರೂ ಮಾಡ್ಲೇಬೇಕು. ನನ್ನ ಬ್ರಿಲಿಯಂಟ್ ಬುರುಡೆ ಲೈಟ್ ಅಲ್ಲಿ ಒಂದು ಬಿರಿಯಾನಿ ಅಂತ ಐಡಿಯಾ ಹೊಳಿತಾ ಇದೆ. ಬಿರಿಯಾನಿ ಎಲ್ಲಿದೆ ಬಾಸ್? ಬಿರಿಯಾನಿ ನನ್ ಮಾತಿನ ಅರ್ಥ ನಿಜವಾದ ಬಿರಿಯಾನಿ ಅಲ್ಲ. ನಾನು ಬಹದ್ದೂರ್ ಪ್ರಶಸ್ತಿ ಪಡೆಯೋದಕ್ಕೆ ಘಮ ಘಮ ಅನ್ನೋ ಪುಲಾವ್ ರೆಡಿ ಮಾಡ್ತಾ ಇದ್ದೀನಿ. ಕೇಳಿ, ನೀವಿಬ್ರು ಪೂಲ್ ಒಳಗಡೆ ಬಿದ್ದಿರೋ ತರ ಆಕ್ಟ್ ಮಾಡಿ, ಮತ್ತೆ ನಾನ್ ಬಂದು ನಿಮ್ಮನ್ನ ಕಾಪಾಡ್ತೀನಿ ಅಷ್ಟೇ. ನನಗೇನೆ ಬಹದ್ದೂರ್ ಪ್ರಶಸ್ತಿ ಸಿಗುತ್ತೆ. ವೆರಿ ಗುಡ್ ಐಡಿಯಾ ಬಾಸ್. ನಡಿ ನಂಬರ್ 2 ಹೋಗೋಣ. ಕಾಪಾಡಿ ನಮ್ಮನ್ನ ಕಾಪಾಡಿ, ನಮ್ಗೆ ಈಜ್ ಬರಲ್ಲ. ಯಾರಾದ್ರೂ ಬಹದ್ದೂರ್ ಕಾಪಾಡಿ. ಹೆದರ್ಕೋಬೇಡಿ, ಬರ್ತಾ ಇದ್ದೇನೆ. ನಾನು ತಗ್ಲಾಕೊಂಡೆ. ಓ, ಅವ್ರನ್ನ ಕಾಪಾಡಲೇಬೇಕು. ಅವರೆಲ್ಲ ಮುಳುಗೋಗ್ತಾ ಇದಾರೆ. ಇಲ್ಲ
ಜಾನ್ ಬಾ. ಮೋಟು ನೀನ್ ಬಹಳ ಸಾಹಸ ಮಾಡಿ ಜಾನ್ ಮತ್ತೆ ಅವ್ರ ಶಿಷ್ಯಂದ್ರನ್ನ ಕಾಪಾಡಿದ್ಯಾ. ವೆರಿ ಗುಡ್, ವೆರಿ 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 ಗುಡ್. ಗುಡ್. ಇದನ್ನ ಕಾಪಾಡೋದು ಅಂತ ಹೇಳ್ತೀರಾ? ನನ್ನ ಮೇಲೆ ಬಿದ್ದು ನನ್ನ ಬೆನ್ನು ಮೂಳೆ ಮುರಿದಾಕಿದಾನೆ. ಚಹಾ ಕುಡ್ದು ಆ ಸ್ಕೂಟರ್ ಮೇಲೆ ಹೋಗ್ಬೇಕಂತೆ. ಬಾಸ್ ಅದ್ರದ್ದು ಬ್ರೇಕ್ ತೆಗೆದಾಕಿದಾರಂತೆ. ನಾವು ಕಾಪಾಡಿ ಕಾಪಾಡಿ ಅಂತ ಕೂಗೋಣ. ಅವಾಗ ಬಾಸು ಮರದಿಂದ ಹಗ್ಗ ಕಟ್ಕೊಂಡ್ ಬಂದು ನಮ್ಮನ್ನ ಕಾಪಾಡ್ತಾರೆ. ಓಕೆ ಐ ಸ್ಟಾಪ್ ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿಂತ್ಕೋ, ನನ್ನ ಕೈಲಿ ಇನ್ನು ಓಡಕ್ಕಾಗೋದಿಲ್ಲ. ಸ್ಕೂಟರ್ ನಡಿ, ಒಳ್ಳೇದೇ ಆಯ್ತು. ಚಿಂಗಂ ಸರ್ನ ಕಾಪಾಡಿ ಬಹದ್ದೂರ್ ಪ್ರಶಸ್ತಿನ ತಗೊಳ್ಳೇಬಹುದು. ಸ್ಕೂಟರ್ ಏನೋ ಚೆನ್ನಾಗಿದೆ, ಆದ್ರೆ ಇದ್ರ ಬೇಕೆ ಹಿಡಿತಾ ಇಲ್ಲ. ಚಿಂಗಂ ಸರ್, ಮತ್ತೆ ಗಾಡಿ ತಿರುಗಿಸ್ಕೊಂಡು ಈ ಕಡೆನೆ ಬನ್ನಿ. ಮತ್ತೆ ನಾನೊಂದು ಹಗ್ಗ ಹಿಡ್ಕೊಂಡು ಕೆಳಗಡೆ ಬರ್ತೇನೆ. ನೀವ್ ನನ್ನ ಹಿಡ್ಕೊಂಡು ಮೇಲೆ ಹತ್ಬಿಡಿ. ಸ್ಕೂಟರ್ ಬಿಟ್ಬಿಡಿ. ಓಕೆ ಓಕೆ, ಪ್ರಯತ್ನ ಪಡ್ತೀನಿ. ಮೋಟು ಪತ್ಲು, ಐಡಿಯಾ. ಬನ್ನಿ ಬನ್ನಿ. ಅಮ್ಮ ಇಲ್ಲ, ಬನ್ನಿ ಬನ್ನಿ ಬನ್ನಿ. ಚಿಂಗಂ ಸರ್, ಸ್ಕೂಟರ್ ಬಿಟ್ಬಿಡಿ ಸರ್. ಥ್ಯಾಂಕ್ ಯು ಮೋಟು ಪತ್ಲು, ಥ್ಯಾಂಕ್ ಯು. ಈಗ್ಲೂ ನೀವು ಮತ್ತೊಬ್ಬರ ಜೀವ ಉಳಿಸ್ಬಿಟ್ರಿ. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಮಚ್. ಇದೇನಿದು? ಬಾಸ್ ಬಾಸ್, ನೀವ್ ಯಾಕೆ ಇಷ್ಟೊಂದು ಕೋಪದಲ್ಲಿದ್ದೀರಾ? ಪ್ಲಾನ್ ನಾನ್ ಮಾಡ್ತೀನಿ, ಮತ್ತೆ ಅವ್ರಿಗೆ ಕ್ರೆಡಿಟ್ ಸಿಗತ್ತೆ. ಈ ಸಾರಿ ಫುಲ್ ಪ್ರೂಫ್ ಪ್ಲಾನ್ ಮಾಡಿದ್ದೀನಿ. ನಾನು ಬಹದ್ದೂರಿ ಪ್ರಶಸ್ತಿ ತಗೋತೇನೆ. ಅದು ಹೇಗಂದ್ರೆ, ನನ್ನ ಬ್ರಿಲಿಯಂಟ್ ಬರ್ಡೇ ಕಿಚನ್ ಅಲ್ಲಿ ಒಂದು ಬಿರಿಯಾನಿ ರೆಡಿ ಆಗ್ತಾ ಇದೆ. ವಾವ್ ವಾವ್ ಬಾಯ್ಸ್, ವಾವ್. ಬಿರಿಯಾನಿ ಹೆಸರು ಕೇಳ್ತಿದ್ದಂಗೆನೆ ನೋಡಿ ಇಲ್ಲಿ ಬಾಯಲ್ಲಿ ನೀರ್ ಬರ್ತಾ ಇದೆ. ಕನ್ಸ್ ಕಾಣದ್ ಬಿಡಿ, ಕಿವಿ ತೆಗೆದು ಕೇಳಿಸ್ಕೊಳ್ಳಿ, ಮತ್ತೆ ಕಣ್ ತೆಗೆದು ನೋಡಿ ಪ್ಲಾನ್ ನೋಡಲ್ಲಿ. ಅಲ್ಲಿ ಬಂತು. ಇದು ಟ್ರೈನ್ ಬಾಲ್. ಇದ್ರ ಹೆಸರು ಬಯಾನ್. ಇದಕ್ಕೆ ನಾವೇನ್ ಹೇಳ್ಕೊಡ್ತೀವೋ ಅದನ್ನೇ ಮಾಡುತ್ತೆ. ನೋಡಿ, ಕಮಾನ್ ಸಿಟ್ ಬಯಾಲು. ಮಲ್ಕೋ ಬಯಾಲು. ಬ್ಯಾಕ್ ಫ್ಲಿಪ್ ಬಯಾಲು. ಕಮಾನ್ ಚೇಸ್ ಬಯಾಲು. ಬಾ ಬಾ ಬಾ, ಬಿದ್ದೋಗೋ ಬಯಾಲು. ಮತ್ತಿವಾಗ ಇದು ಎಲ್ಲರ ಮುಂದೆ ನಿಮ್ಮನ್ನ ಚೇಸ್ ಮಾಡುತ್ತೆ. ಮತ್ತೆ ನೀವಿಬ್ರು ನಮ್ಮ ಕಾಪಾಡಿ ಕಾಪಾಡಿ ಅಂತ ಕೂಗ್ಬೇಕು. ನಾನ್ ಬಂದು ಇದ್ರಿಂದ ನಿಮ್ಮನ್ನ ಕಾಪಾಡ್ತೇನೆ, ಮತ್ತೆ ಇದಕ್ಕೆ ಹೊಡಿತೇನೆ. ಇದಕ್ಕಿಂತ ಬಹದ್ದೂರಿ ಕೆಲಸ ಯಾವ್ದಾಗಿರುತ್ತೆ? ಯಾರು ನೀನು? ನನ್ನ ಏರಿಯಾಗೆ ಹೆಂಗ ಬಂದೆ ನೀನು? ಕೈ ಕಾಲೆಲ್ಲ ಮುರಿಸ್ಕೊಬೇಕು ಅಂತ ಇದ್ಯಾ? ಗೊತ್ತಿಲ್ಲ ಸರಿಯಾಗಿ. ಸಾರಿ, ನನಗೆ ಇದು ನಿಮ್ಮ ಏರಿಯಾ ಅಂತ ಗೊತ್ತಿರ್ಲಿಲ್ಲ. ಗೊತ್ತಿದ್ದು ಮಾಡೋದು ತಪ್ಪೇ. ಮುಂದಕ್ಕೆ ಬರಬಾರ್ದು, ಗೊತ್ತಾಯ್ತಾ? ಇಲ್ಲ ಇದ್ರೆ ಚಟ್ನಿ ಮಾಡ್ಬಿಡ್ತೀನಿ. ಒಂದು ನಿಮಿಷನೂ ಇರ್ಬೇಡ ಇಲ್ಲಿ. ಐ ಡೋಂಟ್ ನೋ ವಾಟ್ ಯು ಆರ್ ಸೇಯಿಂಗ್, ಬಟ್ ನನಗೆ ಅರ್ಥ ಆಗಿದೆ. ನಾನು ಓಡ್ಬೇಕೀಗ. ಓಕೆ,
ನೀವೀಗ ಜಾಗದಲ್ಲೇ ಇದ್ದೀರಾ. ಈಗ ನೀವು ಬಯಲು ಮುಂದೆ ಓಡ್ತಾ ಇರ್ಬೇಕು. ನಾನ್ ಬಂದು ನಿಮ್ಮನ್ನ ಕಾಪಾಡ್ತೀನಿ. ಅದು ಚೇಸ್ ಮಾಡುತ್ತೆ. ಕಾಪಾಡಿ ಯಾರಾದ್ರೂ, ಕಾಪಾಡಿ ಕಾಪಾಡಿ ಯಾರಾದ್ರೂ, ಕಾಪಾಡಿ. ಹೆದರ್ಕೋಬೇಡಿ, ನಾನ್ ಬಂದಾಯ್ತು. ನಿಂತ್ಕೋ, ನನಗೆ ಕೋಪ ತರಲ್ಲ. ಅಯ್ಯೋ, ನಿಮಗಂತ ಕೋಪ ಬಂದ್ಬಿಡುತ್ತೆ, ಆದ್ರೆ ನನಗಾಗ್ಲೇ ಬಂದು ಬಿಟ್ಟಿದೆ. ಜಾನ್ ಏನಾಯ್ತು? ಬಹುಮಾನ ಸಿಗುತ್ತೆ ಅನ್ಬಿಟ್ಟು ಅವನೇ ಶಿವನ್ ಪಾತ್ರ ಸೇರ್ಕೊಂಡ್ಬಿಡ್ತಾನೆ ಏನು ಅಲ್ವಾ? ಅಲ್ಲಡ ಮಟ್ಟ ಬಾರೋ ನೋಡ್ಕೊತೀನಿ. ಉಲ್ಟಾ ಬೀಳ್ಬೇಕ ನಾನು? ಈಗ್ಲೇ ನಿನ್ ಉಲ್ಟಾ ಮಾಡ್ತೀನಿ ನೋಡ್ ನಾನು. ಮಲ್ಕೋ ಬಯಲು, ಮಲ್ಕ. ನಿನ್ನೆ ಮಲಗಿಸ್ತೀನಿ ಇವಾಗ. ಅವನ್ನ ಕಾಪಾಡಿಲ್ಲ ಅಂದ್ರೆ ಗೂಳಿ ಅವನ ಕತೆ ಮುಗಿಸ್ಬಿಡುತ್ತೆ ಅಷ್ಟೇ. ನೀನ್ ಹೋಗ, ನಂಗೆ ಸಮಸ್ಯೆ ಕೊಡ್ತೀನಿ ಈಗ. ಎಲ್ಲ ಇವನ್ಗೂ ಇವಾಗ ಒದೆ ತಿನ್ಬೇಕು ಅಂತ ಆಸೆ ಬಂದ್ಬಿಟ್ಟಿರ್ಬೇಕು. ಅವನ ಆಸೆನೂ ಪೂರ್ತಿ ಮಾಡ್ಬಿಡ್ತೀನಿ ಈಗ. ಇಲ್ಲಿ ತಗೊಳ್ಳ ಮೋಟು. ಮೋಟು ಸಮೋಸ ತಿನ್ಬಿಟ್ಟು ಶುರು ಹಚ್ಕೊಂಬಿಡ ಬೇಗ. ಸಖತ್ತು ಶಕ್ತಿಶಾಲಿ ಇದ್ದಾನೆ. ಜೀವ ಉಳಿಸ್ಕೊಳ್ಳೋಕೆ ಓಡೋಗೋದೇ ಒಳ್ಳೇದು. ಮೋಟು ಪತ್ಲು, ಈ ಸಾರಿಯ ಬಹದ್ದೂರಿ ಪುರಸ್ಕಾರ ನಿಮಗ್ ಮಾತ್ರ ಸಿಗ್ತಾ ಇದೆ. ಇದನ್ನ ನಾನಾಗ್ಲೇ ತೀರ್ಮಾನ ಮಾಡಾಗಿದೆ. ಇಲ್ಲ ಇಲ್ಲ, ಪ್ಲಾನ್ ನಾನ್ ಮಾಡಿದ್ದು, ಆದ್ರೆ ಪುರಸ್ಕಾರ ತಗೋತಾ ಇದ್ದಾನೆ. ಅಲ್ಲ ಪತ್ಲು, ನಾವ್ ಯಾಕೆ ಸಮಾಜ ಸೇವೆ ಮಾಡಕ್ ಶುರು ಮಾಡ್ಕೋಬಾರ್ದು? ಜನರು ನಮ್ಮನ್ನ ಗುರುತಿಸ್ತಾರೆ, ಟಿವಿನಲ್ಲಿ ನಮ್ಮನ್ನ ಇಂಟ್ರೂ ಮಾಡ್ತಾರೆ, ಎಲ್ಲಾ ಚಾನಲ್ ಅವ್ರಿಗೂ ನಮ್ಮನ್ನ ಇಂಟ್ರೂ ಕರೀತಾರೆ. ನನಗೆ ಒಪ್ಪಿಗೆ ಇದೆಪ್ಪ. ಡಿಯಾಗ್ಡೇಣ, ನೀನು ನಮ್ಮ ಜೊತೆ ಸಮಾಜ ಸೇವೆ ಮಾಡಕ್ ಬರ್ತೀಯಾ? ಅಯ್ಯೋ ಅಣ್ಣ, ಈಗ್ಲೇ ನನಗೆ ಯಾರು ರೊಕ್ಕ ಕೊಡ್ದಂಗೆ ಸಮಾಜ ಸೇವೆ ಮಾಡಕತ್ತೀನಿ, ಎಲ್ರು ಉದ್ದಿ ಹೇಳ್ತಾರೆ. ಅಯ್ಯೋ, ಅದ್ ಕೊಟ್ರಾಯ್ತು ಬಿಡು, ಅಂಗಡಿಲಿ ಕೂತ್ಕೊಂಡೆ ನೀವು ಸಮಾಜ ಸೇವೆ ಮಾಡ್ಬೋದಲ್ಲಣ್ಣ. ಅದ ಹಂಗ? ನಾವ್ ಕೇಳ್ದಾಗ ಫ್ರೀಯಾಗಿ ಸಮೋಸ ಕೊಡ್ತಾ ಇರೋ, ಅದು ಒಂಥರ ಸಮಾಜ ಸೇವೆ ಕಣಣ್ಣ. ಈಗ ನನಗೆ ಅರ್ಥ ಆಯ್ತು ಯಾಕೆ ಸಮಾಜ ಸೇವೆ ಡ್ರಾಮಾ ಇಲ್ಲಿ ಬಂತು ಅಂತ. ಫ್ರೀಯಾಗಿ ಸಮೋಸ ತಿನ್ನೋದಕ್ಕೆ ಇಲ್ಲಿರೋ ಡ್ರಾಮಾ ನಿಮ್ಗ ಈಗಲೇ ತೋರಿಸ್ತೀನಿ ನಾನು. ಅಲ್ಲ, ಸ್ವಲ್ಪ ಯೋಚನೆ ಮಾಡು. ನೀ ನಮ್ಗೆಲ್ಲ ಫ್ರೀಯಾಗಿ ಸಮೋಸ ತಿನ್ನಿಸ್ತು ಅಂದ್ರೆ ನಾವು ಸಮೋಸ ತಿಂತ ಅಲ್ಲಿ ನೋಡು ಅಲ್ಲಿ ಟಿವಿಲಿ ನೀನ್ ಇಂಟ್ರೂ ಸಹ ಬರುತ್ತೆ ಕಣಣ್ಣ. ನಿನ್ಗೆ ಬಹುಮಾನನೂ ಸಿಗುತ್ತೆ, ಜನರು ನಿನಗೆ ಜೈ ಜೈ ಅಂತ ಕೂಗ್ತಾರೆ ಅಣ್ಣ. ಅಯ್ಯೋ, ನನ್ನ ಸಮೋಸ ಎಲ್ಲ ತಿನ್ಬಿಟ್ಟನ. ಈಗ ನನಗೆ ನೋಡ್ತಾರೆ ಏನ್ ಮಾಡ್ತೀನಿ ಅಂತಲೇ. ಮಂಗೆ ನಿಲ್ಲ, ಅಯ್ಯಪ್ಪ ಅಯ್ಯಪ್ಪ ಅಣ್ಣ, ಸ್ವಲ್ಪ ಯೋಚನೆ ಮಾಡೋಣ. ನಾನು ನಿನ್ ಪರ್ಮನೆಂಟ್ ಕಸ್ಟಮರು, ಹಂಗೆಲ್ಲ ಹೊಡಿಬಾರ್ದು. ಅಯ್ಯೋ, ಇವ್ನು ಬಿಡಲ್ಲ ಅನ್ಸುತ್ತೆ ಇವತ್ತು. ತಗೊಳ್ಳಿ ಮಂಗೆ, ಯೋಚನೆ ಮಾಡ್ತೀನಿ, ಜೈಕರ್ ಹಾಕ್ತೀನಿ. ತಗ ಎಲ್ಲ ಸಮೋಸ.
ಹೊಡಿ ಇನ್ನೊಂದ್ಸರಿ ಹೊಡಿ. ಅವ್ನು ಯಾವಾಗ್ಲೂ ನಿನ್ ಗೋಳಿ ಕಳ್ತಾನೆ ಇರ್ತಾನೆ. ಏ ಪತ್ಲ ನೀನಿನ ಕೈಯಿಂದ ಮೋಟೋಗ್ ಸಮಾಸ ತಿನ್ಸಿಕತ್ತೇನ? ನನ್ನ ಹತ್ರ ಸುಳ್ಳು ಹೇಳ್ತೇನೆ ಮಾಡ್ತೀನಿ ನೋಡು. ಚಾದಣ್ಣ ಸಮಾಜ ಸೇವೆ ಮಾಡ್ಲಿ ಬಿಡ್ಲಿ, ನಾವು ಖಂಡಿತ ಮಾಡ್ತೀವಿ. ಅಲ್ಲೋಡು, ಚಿಕ್ಕ ಹುಡುಗ ರಸ್ತೆ ದಾಟ ಕಷ್ಟ ಪಡ್ತಾ ಇದ್ದಾನೆ, ನಡಿ ಅವನಿಗೆ ಸಹಾಯ ಮಾಡೋಣ, ಅದು ಒಂದು ಸಮಾಜ ಸೇವೆ. ಬಾರ ಪುಟ್ಟ, ನಾವು ನಿನ್ಗೆ ರೋಡ್ ದಾಟಿಸ್ತೀವಿ. ಗುಡ್ ಬಾಯ್, ನಾನು ನಿನಗೆ ರೋಡ್ ದಾಟಿಸ್ತೀನಿ ಮಗು. ಕೊಡ ಇಲ್ಲಿ, ನಾನು ರೋಡ್ ದಾಟಿಸ್ತೀನಿ. ನಾನು ಅವನ್ನ ಎತ್ಕೊಂಡಿದ್ದೆ. ಬಿಡ, ಮಗು ಹೇಳ್ತಾ ಇದೆ ಬಿಡ. ಬೀಸದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯ್ತಂತೆ ಕಣೋ. ಏನೋ ಆ ಹೆಂಗ್ಸು ಉಷ್ಣಾಗಿ ಹೊಡೆದಂಗೆ ಹೊಡೆದು ಬಿಟ್ಲು. ಒಳ್ಳೇದು ಮಾಡಕ್ ಹೋದ್ರೆ ಈ ಸಮಾಜದಲ್ಲಿ ಬೆಲೆನೇ ಇಲ್ವಲ್ಲ. ಒಳ್ಳೆಯವ್ರ ಕಾಲ ಇದೆ ಕಣ ಬತ್ಲು, ಅಲ್ಲಿ ನೋಡು. ನಾವು ಅವ್ರಿಗೆ ಸಮಾಜ ಸೇವೆ ಮಾಡೋಣ, ಪಾಪ ಅವರು ಸ್ವೀಕರಿಸ್ತಾರೆ. ಹೋಗೋಣ. ಫ್ರೆಂಡ್ಸ್, ನಾವಿಬ್ರು ಸಮಾಜ ಸೇವಕರು, ನಿಮಗೆ ಸುಸ್ತಾಗಿರ್ಬೇಕು, ಕೊಡಿ, ನಾವು ಮೇಲೆ ಕೇಳಿದ್ದೀವಿ. ತುಂಬಾ ತುಂಬಾ ಧನ್ಯವಾದಗಳು. ಸ್ವಲ್ಪ ಕೈಯಲ್ಲಿರೋ ಬೆವರು ಓಡಿಸ್ಕೊತೀನಿ, ಇಲ್ಲಾಂದ್ರೆ ಹಗ್ಗ ಬಿಟ್ಟು ಹೋಗ್ಬಿಡುತ್ತೆ. ನನ್ನ ಫ್ರಿಜ್ನ ಹೊಡೆದಾಕ್ಬಿಟ್ರಲ್ಲ, ಅದ್ರ ಕಾಸು ಕೊಡ್ರು. 30,000 ರೂಪಾಯಿ ಕಣ ಅದ್ರ ಬೆಲೆ. ಎಲ್ಲಪ್ಪ, ನಾನು ನಿಮ್ಗೆ ಸಹಾಯ ಮಾಡಕ್ ತಾನೇ ಬಂದಿದ್ವು, ಏನ್ ಹಿಂಗ್ ಹೇಳ್ತಿದ್ರಲ್ಲ? ನಾನೇನು ತಾಂಬೂಲ ಕೊಟ್ಟು ಕರೆದಿದ್ನ ನಿಮಗೆ ಸಹಾಯ ಮಾಡಿ ಅಂತ. ನೀವೇ ಸಮಾಜ ಸೇವೆ ಅಂತ ಬಂದಿರೋದು ಗೊತ್ತಾ? ಮೊದಲು ಅದ್ರ ಕಾಸು ಕೊಡ್ರು, ಇಲ್ಲಾಂದ್ರೆ ಚರ್ಮ ಸುಳಿದ್ ಬಿಡ್ತೀನಿ. ಆದ್ರೆ ನಮ್ಮ ಹತ್ರ ಒಂದು ಸಿಂಗಲ್ ಪೈಸಾನು ಇಲ್ಲಣ್ಣ. ಮಾಡಲ್ಲ, ಸಹಾಯನೂ ಬೇಡ, ಸಮಾಜ ಸೇವೆನೂ ಬೇಡ. ಗೆಳೆಯ, ನನ್ನ ಜೀವದ ಗೆಳೆಯ, ಬೇಗ ಕ್ಲೀನ್ ಮಾಡಪ್ಪ, ಇನ್ನು ಬೇಕಾದಷ್ಟು ಕೆಲಸ ಇದೆ. ಈ ಕಸ ಗುಡ್ಸೋ ಕೆಲಸ ನನ್ನಿಂದ ಖಂಡಿತ ಆಗೋದಿಲ್ಲ, ಸೊಂಟ ಮುರಿದೋಗ್ತಾ ಇದೆ. ಮುನ್ಸಮ್ಮಣ್ಣ, ನಾವು ಸಮಾಜ ಸೇವೆ ಮಾಡ್ಬೇಕು ಅಂತಿದೀವಿ, ಆದ್ರೆ ಯಾರಿಗೂ ನಮ್ ಬೆಲೆ ಗೊತ್ತಾಗ್ತಿಲ್ಲ ಅಣ್ಣ, ಏನ್ ಮಾಡೋದಣ್ಣ ಪ್ಲೀಸ್. ನಾವ್ ಎಷ್ಟೊಂದು ಸಮಾಜ ಸೇವೆ ಮಾಡ್ತೀವಿ, ಅಷ್ಟೇ ಧರ್ಮದಲ್ಲಿ ತಿಂತಾ ಇದೀವಿ. ಅದೇ ಇದೇನಿದು, ನಿಮ್ ಮನೇನೆ ತಾನೇ, ಇಲ್ಲಿಂದಾನೇ ನಿಮ್ ಸಮಾಜ ಸೇವೆ ಶುರು ಆಗ್ಬಿಡ್ಲಿ ಬಿಡು, ಎಲ್ಲ ಸರಿ ಹೋಗುತ್ತೆ. ಎಷ್ಟು ಗಲೀಜಾಗಿದೆ ನೋಡು, ನೀವಿಬ್ರು ಇಲ್ಲಿಂದಾನೆ ಕಸ ಗುಡಿಸಿ. ಆಯ್ತು ಗಸಗಸೆ, ನಾವ್ ಈಗ್ಲೂ ನಮ್ಮ ಮನೆಗೆ ಹೋಗಿ ಶುರು ಮಾಡ್ತೀವಿ. ಅಯ್ಯ, ಇದು ನಿಮ್ಮ ಮನೇನೆ ಅಂತ ತಿಳ್ಕೊಂಡು ಇಲ್ಲಿಂದಾನೆ ಕಸ ಗುಡ್ಸೋಕ್ ಶುರು ಮಾಡಿ, ಸಮಾಜ ಸೇವೆ ಮಾಡಕ್ ಕಂಟಿನ್ಯೂ ಮಾಡಿ. ನೋಡು, ಇಲ್ಲೂ ಕೂಡ ತುಂಬಾ ಗಲೀಜಾಗಿದೆ, ಒಳ್ಳೆ ಪರ್ಕೆ ತಗೊಂಡು ಗುಡ್ಸೋಕ್ ಶುರು ಮಾಡ್ಬಿಡಿ. ಈ ಕೆಮಿಕಲ್ ನ ನೀರೊಳಗೆ ಹಾಕ್ಬಿಟ್ಟು ಶುರು ಮಾಡೋಣ ವರ್ಷಕ್ಕೆ, ಇನ್ನು ಪಳಪಳ ಅನ್ನತ್ತೆ ಮನೆ. ಏ ಪತ್ಲು, ಇಲ್ಲಿ ನನ್ನ ಕೆಮಿಕಲ್ ಜಾರ್ ಇಟ್ಟಿದ್ನಲ್ಲಪ್ಪ, ಎಲ್ಲೋಯ್ತು? ಅದನ್ನ ನಮ್ಮ ಮೋಟು ನೀರ್ಗೆ ಹಾಕ್ಬಿಟ್ಟು ನೆಲ ಒರೆಸ್ತಾವನೆ. ಓ ಮೋಟು, ಎಂತ ಕೆಲಸ ಮಾಡ್ದಪ್ಪ ನೀನು? ಅಣ್ಣ ನೋಡಿ, ಹೆಂಗೆ ನೆಲ ಎಲ್ಲ ಪಳಪಳ ಅಂತ ಹೊಳಿತಾ ಇದೆ. ಒಂದ್ ಕಲೆ ಆದ್ರೂ ನಿಮ್ ಕಣ್ಣಿಗೆ ಕಾಣಿಸ್ತಾ ಇದೆಯಾ ನೋಡಿ, ಚೆಕ್ ಮಾಡಿ ಬೇಕಾದ್ರೆ. ಮೊದ್ಲು ಇಲ್ಲಿಂದ ತಪ್ಪಿಸ್ಕೊಂಡು ನೋಡೋದ್ರಪ್ಪ, ಇಲ್ಲಾಂದ್ರೆ ನಾವೆಲ್ಲ ಸುಟ್ಟು ಬುದ್ಧಿ ಆಗ್ಬಿಡ್ತೀವಿ. ಅಲ್ಲಪ್ಪ,
ನೀವಿಬ್ರು ಯಾಕೆ ಇಷ್ಟೊಂದು ಬೇಜಾರಾಗಿ ಕೂತ್ಕೊಂಡಿದ್ದೀರಲ್ಲ? ಯಾಕಂದ್ರೆ ನಾವು ಮಾಡೋ ಸಮಾಜ ಸೇವೆ ಯಾರಿಗೂ ಇಷ್ಟನೇ ಆಗ್ತಿಲ್ಲ. ಹಂಗಾದ್ರೆ ನಮ್ಗೆ ಬಹುಮಾನ ಎಲ್ಲಿ ಸಿಗುತ್ತೆ? ಅಯ್ಯೋ ಬಿಡದೆ, ನಾನ್ ನಿಮ್ಗೆಲ್ರಿಗೂ ಒಂದು ಒಳ್ಳೆ ಐಡಿಯಾ ಕೊಡ್ತೀನಿ. ರಸ್ತೆಯಲ್ಲಿರೋ ಎಲ್ಲ ಕಸ ಕಡ್ಡಿನೂ ಕ್ಲೀನ್ ಮಾಡಿ, ಅದು ಒಂಥರ ಸಮಾಜ ಸೇವೆನೇ. ಆಗ ನಮ್ ನಗರ ಕ್ಲೀನ್ ಆಯ್ತು ಅಂದ್ರೆ ಜನ ನಿಮ್ಮನ್ನ ಹಾಡಿ ಹೋಗ್ತಾರೆ. ಒಳ್ಳೆ ಐಡಿಯಾ ಕೊಟ್ರೆ ನಡೆಯಬಿಟ್ಟು. ಯಾವನವನು ದಡ್ಡ ಇಷ್ಟೊಂದು ಧೂಳೆ ಬಸ್ತಾ ಇದ್ದಾನೆ. ಅರೆ ಅವರಿಬ್ಬರಿಗೂ ಚಚ್ಬಿಡಿ, ಅವರಿಂದಾನೇ ಇಷ್ಟೊಂದು ಧೂಳು ಬಂದ್ಬಿಟ್ಟದೆ. ಮಾರೋ ಹೊಡೆರೆ ಹೊಡೆರೆ ಬಿಡಬೇಡ, ಅಲ್ಲೇ ಹಾಕಿ ತಲೆ ಮೇಲೆ ಹಾಕಿ ಒಂದು ಹೊಡೆರೆ ಬಿಡಬೇಡ. ಮೋಟು ಏನಾರು ಯೋಚನೆ ಮಾಡೋ, ನಮ್ಮ ಸಮಾಜ ಸೇವೆ ಪ್ರಾರಂಭದಲ್ಲೇ ಅಂತ್ಯ ಕಾಣ್ತಿದ್ಯಲ್ಲೋ. ಖಾಲಿ ಹೋಟೆಲ್ ನನ್ನ ತಲೆನೇ ಓಡೋದಿಲ್ಲ. ನೀನೇ ಏನಾದ್ರೂ ಯೋಚನೆ ಮಾಡ್ಬೇಕು. ಸರಿ ನಡಿಯಪ್ಪ, ಡಸ್ಟ್ಬಿನ್ ನ ಕ್ಲೀನ್ ಮಾಡೋಣ. ಎಲ್ಲ ರೋಡ್ ನಲ್ಲೇ ಕಸ ಬಿಸಾಕಿರ್ತಾರೆ, ಅದನ್ನೆಲ್ಲ ತಗೊಂಡೋಗಿ ಡಸ್ಟ್ಬಿನ್ ಹಾಕೋಣ. ಹಂಗ ಮಾಡೋಣ. ಏಯ್ ನಾಯಿ ಮರೆ, ಹೋಗ ಕಡೆ. ಅಯ್ಯೋ, ನಿಮ್ ತಿನ್ನಕ್ ಬೇರೆ ಸಿಕ್ಲಿಲ್ವಾ ಕಸನೇನ? ಮೊದ್ಲಿಂದ ಓಡೋಗಿ ಓಡಿ ಈ ಮೋಟು ಬಟ್ಲು ನಾವು ಬದುಕೋದಕ್ಕೆ ಬಿಡ್ತಾ ಇಲ್ಲ. ಇಲ್ಲ ನಮಗ್ ತಿನ್ನಕ್ಕೂ ಏನು ಮಾಡಿಲ್ಲ. ನಮ್ಮ ಊಟ ಎಲ್ಲ ಕಸದ ಬುಟ್ಟಿಗೆ ಹಾಕ್ಬಿಟ್ಟಿದ್ದಾರೆ. ಏನ್ ಮಾಡೋದು ಇವ್ರಿಗೆ? ಅವನು ನನ್ನ ಬಾಯಿನಲ್ಲಿ ಮೀನ್ನ ಕಿತ್ಕೊಂಡ್ಬಿಟ್ಟ. ಅವನ್ನ ಬಿಡಬಾರ್ದು, ಬನ್ನಿ ಹೋಗೋಣ, ಸರಿಯಾಗಿ ಬುದ್ಧಿ ಕಲ್ಸೋಣ. ನಡೀರಿ, ಅವ್ರಿಗೆ ಸರಿಯಾಗಿ ಬುದ್ಧಿ ಕಲ್ಸೋಣ. ನಾವು ತಿನ್ನೋದನ್ನ ಕಿತ್ಕೊಂಡ್ರೆ ಏನಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಲಿ. ಸಾಕು, ಈ ಡಸ್ಟ್ಬಿನ್ ನ ಕ್ಲೀನ್ ಮಾಡ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೊಳ್ಳೋಣ. ಸದ್ಯ ಈಗಲಾದ್ರೂ ಜನ ನಮ್ಮನ್ನ ಹೊಗಳ್ಬೇಕು. ಹಾಗೆ ಮಾಡೋಣ ಅಲ್ವನಾ? ಅಯ್ಯೋ ಮೋಟು, ಇದೇನೋ ನಾಯಿಗಳೆಲ್ಲ ಹಿಂಗ ಹೊಡ್ಕೊಂಡ್ ಬರ್ತಾ ಇದಾವೆ. ಇವರೆಲ್ಲ ಸೇರ್ಕೊಂಡು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡ್ಬಿಟ್ಟಿದಾರೋ ನಮ್ಮ ಮೇಲೆ ಗೊತ್ತಿಲ್ವಲ್ಲೋ? ಬಹುಶೇವಕ್ಕೆ ನಮ್ ಸಮಾಜ ಸೇವೆ ಮಾಡ್ತಾ ಇರೋದು ಇಷ್ಟ ಇಲ್ಲ ಅನ್ಸುತ್ತೆ. ಮೊದ್ಲಿನಿಂದ ಓಡಾಡ್ ಬಾರೋ. ಅಯ್ಯೋ, ಇವತ್ತಿಂದ ಸಮಾಜ ಸೇವೆನೂ ಬೇಡ, ಏನೂ ಬೇಡ. ಮನುಷ್ಯಗಷ್ಟೇ ಅಲ್ಲ, ಪ್ರಾಣಿಗಳಿಗೂ ನಮ್ಮ ಸೇವೆ ಇಷ್ಟ ಆಗಲ್ಲ ಕಣೋ. ಏನೂ ಬೇಡ ಕಣ ಬದಲು. Watch India's largest kids library only on Jio Hotstar. Download the app now.